ಅದೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತಸ್ಸತ್ ಹರಿ ಓಂ ತಸ್ಸತ್ ಹರಿ ಓಂ ತಸ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲ ವೈಷ್ಣವ ಭಕ್ತರಿಗೂ ನಮಸ್ಕಾರಗಳು. ಈ ದಿನದ ಗೋಪಿಸೇನ ಸತ್ಸಂಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ವಾರ ನಡೆಯುವ ಒಂದು ಕಾರ್ಯಕ್ರಮ. ನೀವೆಲ್ಲ ತುಂಬಾ ಶ್ರದ್ಧಾ ಭಕ್ತಿಯಿಂದ ಇದರಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಇದೇ ರೀತಿ ನೀವು ಎಲ್ರೂ ಕೂಡ ಪಾಲ್ಗೊಳ್ಬೇಕಾಗಿ ವಿನಂತಿ. ಮತ್ತು ಮೊದಲಿಗೆ ಭಕ್ತಿನಿ ನೇಹಾ ಮಾತಾಜಿ ಅವರು ಅಂದ್ರೆ ಚಂದಾ ಮಾತಾಜಿ ಅವರು ಭಕ್ತರು ಬೆಂಗಳೂರಲ್ಲಿ ಇರ್ತಾರೆ. ಅವರ ಮಗಳು ನೇಹಾ ಅಂತ, ಅವಳು ಒಂದು ಕೀರ್ತನೆ ವೈಷ್ಣವ ಕೀರ್ತನೆ ಹಾಡ್ತಾಳೆ. ಚಂದಾ ಮಾತಾಜಿ ಆಲ್ರೆಡಿ 4-5 ವರ್ಷದಿಂದ ಅವರು ಭಕ್ತರಾಗಿದ್ದಾರೆ. ಕೃಷ್ಣ ಭಾವನಾಮೃತದಲ್ಲಿ ಇದ್ದಾರೆ. ಎಲ್ಲಾ ಒಂದು ಆನ್ಲೈನ್ ತರಗತಿಯಲ್ಲಿ ಅವರು ಪಾಲ್ಗೊಳ್ತಾರೆ, ಜಪವನ್ನ ಮಾಡ್ತಾರೆ. ಮತ್ತು ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ತುಂಬಾ ನಮ್ರತೆ ವಿನಮ್ರತೆಯಿಂದ ಶ್ರದ್ಧೆಯಿಂದ ಅವರನ್ನ ತೊಡಗಿಸ್ಕೊಂಡಿದ್ದಾರೆ ಹಲವಾರು ಚಟುವಟಿಕೆಗಳಿಂದ. ಮತ್ತು ಅವರು ತಮ್ಮ ಕುಟುಂಬದವರಿಗೂ ಈ ಒಂದು ಭಕ್ತಿ ಸೇವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅವರ ಮಕ್ಕಳನ್ನು ಅವರು ಭಕ್ತರನ್ನಾಗಿ ಮಾಡುವ ಒಂದು ಉದ್ದೇಶ ಇದೆ. ತುಂಬಾ ಚೆನ್ನಾಗಿ ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹರೇ ಕೃಷ್ಣ. ಓವರ್ ಟು ಮಾತಾಜಿ, ನೇಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾಡ್ಲಾ ಮಾತಾಜಿ? ಓಕೆ ಮಾತಾಜಿ. ವೃಂದಾವನ ರಮ್ಯ ಸ್ಥಾನ ದಿವ್ಯ ಚಿಂತಾಮಣಿ ಧಾಮ ರತನ ಮಂದಿರ ಮನೋಹಾರ. ವೃಂದಾವನ ರಮ್ಯ ಸ್ಥಾನ ದಿವ್ಯ ಚಿಂತಾಮಣಿ ಧಾಮ ರತನ ಮಂದಿರ ಮನೋಹಾರ. ಅಮೃತ ಕಾಲಿಂದೆ ನೀರೆ ರಾಜಹಂಸ ಕಿಲಿಕಾರೆ ತಹೆ ಶೋಭೆ ಕನಕ ಕಮಲ. ತಾರಾ ಮಧ್ಯೆ ಹೇಮಾಪೀಠ ಅಷ್ಟದಾಲೆ ಬೇಷ್ಟಿತ ಅಷ್ಟದಾಲೆ ಪ್ರಧಾನ ನಾಯಿಕಾ. तारा मध्ये रत्नासाने बोसियाचे दुली जाने श्यामा संगे सुंदरी राधिका.
लावण्य राशि अमीया परिचे काशी हास्याहारी हस संभाषणी नरोत्तमा दस कोयो नित्य लीला सुखामोयो सदाई स्मोरु कामारो माना वृंदावन रम्यस्थान दिव्य चिंतामणि धाम रतन मंदिर मनोहारा वृंदावन रम्यस्थान दिव्य चिंतामणि धाम रतन मंदिर मनोहारा रतन मंदिर मनोहारा। शिला नरोत्तम दास ठाकुर की जय। हरे कृष्ण माता जी। ಹರೇ ಕೃಷ್ಣ ಪುಟ್ಟ, ತುಂಬಾ ಸೊಗಸಾಗಿ ಹೇಳಿದೀಯಾ. ನಿನ್ನ ಒಂದು ಮುಖ ಕಮಲದಿಂದ ಅದು ಚೆನ್ನಾಗಿ ಮೂಡಿ ಬಂತು. ಇನ್ನು ಇಷ್ಟು ಜಲ್ದಿ ಮುಗೀತಾ ಅಂತ ಅನಿಸ್ತು. ತುಂಬಾ ಚೆನ್ನಾಗಿ ಇಂಪಾಗಿ ಶಾಂತವಾಗಿ ತುಂಬಾ ಚೆನ್ನಾಗಿ ಹೇಳಿದೆ. ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಒಂದು ಗೋಪಿ ಸೇನೆ ತಂಡದಿಂದ ನಿನಗೆ ತುಂಬಾ ಧನ್ಯವಾದಗಳು. ಮತ್ತು ಇದೇ ರೀತಿ ನಿನ್ನ ಸೇವೆ ನಮ್ಮ ಒಂದು ಗೋಪಿ ಸೇನಾ ತಂಡಕ್ಕೆ ಇರ್ಲಿ ಅಂತ ನಾವು ಬೇಡ್ಕೋತೀವಿ. ಮತ್ತು ನಿನಗೋಸ್ಕರ ಒಂದು ಬಾರಿ ಪಂಚತತ್ವ ಮತ್ತು ಹರೇ ಕೃಷ್ಣ ಮಂತ್ರ ಹೇಳಿ ನಿಮ್ಗೆ ಧನ್ಯವಾದವನ್ನ ಅರ್ಪಿಸ್ತೀವಿ. ಹರೇ ಕೃಷ್ಣ ಶ್ರೀಕೃಷ್ಣ. ಮಾತಾಜಿ, ಹರೇ ಹರೇ ಅವಕಾಶ ಕೃಷ್ಣ. ಕೊಟ್ಟು ಅವಕಾಶ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ. ಓಕೆ ಪುಟ್ಟ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಿಮ್ಮ ಭಕ್ತಿ ಹೀಗೆ ನಿರಂತರವಾಗಿ ಇರ್ಲಿ. ನಿಮ್ಮ ಕುಟುಂಬದವರಿಗೆ ಇದೇ ರೀತಿ ಭಕ್ತಿ ಬರ್ಲಿ ಅಂತ ನಾವು ಭಗವಾನ್ ಮತ್ತು ಗುರುವಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಈಗ ನಿಮ್ಮೆಲ್ಲರ ಒಂದು ಮೆಚ್ಚುಗೆಯಾದ ಗೋಪಿ ಸೇನಾ ಕಾರ್ಯಕ್ರಮ ಇವತ್ತು ಶುರು ಆಗಿದೆ. ನಾವೆಲ್ಲ ಕಾತರದಿಂದ ಕಾಯ್ತಾ ಇರುವ ಗೋಪಿ ಸೇನಾ ತಂಡಕ್ಕೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರಿಗೂ ಪರಿಚಿತರಾದ ಹರ್ಗೇಸ್ ಚಂಪಕಲತಾ ಸುಮುಖದೇವಿ ದಾಸಿ ಮಾತಾಜಿ ಅವರಿಂದ ಈ ದಿನ ಕ್ಲಾಸು ಶುರು ಆಗುತ್ತೆ ಕೂಡ. ಅವರ ಒಂದು ಟಾಪಿಕ್ ಪುರುಷೋತ್ತಮ ಮಾಸದ ಒಂದು ವಿಶೇಷವಾದ ಒಂದು ಆಚರಣೆ, ನಾವು ಅದನ್ನ ಯಾವ ರೀತಿ ಪಾಲನೆ ಮಾಡ್ಬೇಕು ಅನ್ನೋದರ ವಿಷಯದಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಅವರ ಒಂದು ಕಿರು ಪರಿಚಯ ನಿಮ್ಗೆಲ್ಲ ಗೊತ್ತೇ ಇದೆ, ಆದ್ರೂ ನಮ್ಮ ಒಂದು ಶುದ್ಧತೆಗಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರು ಒಂದು 10 ವರ್ಷದಿಂದ ಕೃಷ್ಣ ಭವನಾಮೃತದಲ್ಲಿ ಇದ್ದಾರೆ. ಮತ್ತೆ ಹೋಲಿನೆಸ್ ಜಯಪತಾಕ ಮಹಾರಾಜ್ ಗುರುಗಳಿಂದ ಅವರು ದೀಕ್ಷೆನ ಪಡ್ಕೊಂಡಿದ್ದಾರೆ. ಮತ್ತು ತುಂಬಾ ನಮ್ರತೆಯಿಂದ ಅವರು ಸದಾ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ತಮ್ಮನ್ನ ತಾವು ತೊಡಗಿಸ್ತಾರೆ ಮತ್ತು ಎಲ್ಲರನ್ನೂ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಇಡೀ ಕುಟುಂಬನೇ ಒಂದು ಭಕ್ತಿ ಸೇವೆಯನ್ನು ಮಾಡ್ತಿದೆ ಅನ್ನೋದೇ ಸಂಶಯನೇ ಇಲ್ಲ. ಅವರು ಬೆಂಗಳೂರಿನಲ್ಲಿ ವಾಸವಾಗಿರ್ತಾರೆ, ಮೊದಲು ಮೈಸೂರಲ್ಲಿದ್ರು. ಮತ್ತು ನಮ್ಗೆ ನಿತ್ಯ ಭಾಗವತ ಸೇವೆ ಬೆಳಗಿನ ಒಂದು ಕ್ಲಾಸ್ ಶುರುವಾಗಿರೋದು ಅವರಿಂದ. ಮತ್ತು ಅವರೇ ಅದನ್ನ ನಿರೂಪಣೆ ಮಾಡ್ತಾರೆ, ಶೆಡ್ಯೂಲ್ ಮಾಡ್ತಾರೆ. 10 ವರ್ಷದಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಅವರ ಭಕ್ತಿ ಸೇವೆ ಮುಂದುವರಿಲಿ. ಅವರ ಪ್ರಭುಜಿ ಮತ್ತು ಅವರ ಮಕ್ಕಳು ತುಂಬಾ ಭಕ್ತಿ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಮತ್ತು ಆಗಾಗ ನಮ್ಮ ಮೈಸೂರಿಗೆ ಬಂದು ನಮ್ಮ ಒಂದು ಸೆಂಟರ್ ನಲ್ಲಿ ಬಂದು ಭಕ್ತಿ ಸೇವೆಯನ್ನ ಮಾಡ್ತಾರೆ. ಮತ್ತೆ ಅವ್ರಿಗೆ ಇನ್ನೂ ಹೇಳೋದ್ ತುಂಬಾ ಇದೆ. ಅವರು ತುಂಬಾ ಮತ್ತು ಭಕ್ತಿ ಸೇವೆಯಲ್ಲಿ ಹಲವಾರು ಜಗನ್ನಾಥ ರಥಯಾತ್ರೆ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಎಲ್ಲಾ ಒಂದು ಹಬ್ಬ ಆಚರಣೆಗಳಲ್ಲಿ ಅವರು ಬಂದು ನಮ್ಗೆ ಸಹಾಯ ಮಾಡ್ತಾರೆ. ಅವ್ರು ಎಲ್ಲೂ ದೂರದಲ್ಲಿ ಇಲ್ಲ, ಹತ್ರನೇ ಇದ್ದಾರೆ ಅಂತ ಅನ್ಸುತ್ತೆ ಅವ್ರು ಬಂದಾಗ. ಆದ್ರೂ ಅವರು ಬೆಂಗಳೂರಲ್ಲಿ ಇರ್ತಾರೆ. ಹರೇ ಕೃಷ್ಣ ಮಾತಾಜಿ, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ನಿಮ್ಗೆ ಈ ಒಂದು ಗೋಪಿ ಸೇನಾ ಕ್ಲಾಸ್ಗೆ ಸ್ವಾಗತ. ನಿಮ್ಗೆ ಒಂದು ಬಾರಿ ಪಂಚತತ್ವ ಮತ್ತು ಒಂದು ಬಾರಿ ಹರಿಕೃಷ್ಣ ಮಂತ್ರ ಹೇಳಿ ಸ್ವಾಗತ ಮಾಡ್ತೀವಿ ಗೋಪಿ ಸೇನಾ ತಂಡದಿಂದ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ. ಹರ್ಗ್ರೇಸ್ ಮೀನಾಕ್ಷಿ ಕೃಷ್ಣ ಸೇನಿ ಮಾತಾಜಿ, ಧನ್ಯವಾದ ಮಾತಾಜಿ. ಮಾತಾಜಿ ತುಂಬಾ ಹೊಗಳ್ಬಿಟ್ರು. ಹರೇ ಕೃಷ್ಣ. ಇಲ್ಲ ಮಾತಾಜಿ, ನಾನ್ ಏನೇನೋ ಹೇಳಿಲ್ಲ, ಸ್ವಲ್ಪನೇ ಹೇಳ್ದೆ ಅನಿಸ್ತು. ಇನ್ನೂ ಹೇಳೋದಿತ್ತು, ಆದ್ರೆ ಸಮಯ ಹೊಗಳ್ತಾ ಕೂತ್ಕೊಂಡ್ರೆ ನಮ್ಗೆ ನಿಮ್ಮ ಕ್ಲಾಸ್ ಮಿಸ್ ಆಗತ್ತೆ. ಒಂದು
ವಿಶೇಷವಾದ ಈ ಒಂದು ಅಧಿಕ ಮಾಸದ ಒಂದು ವಿಶೇಷತೆಯನ್ನ ನಿಮ್ಮಿಂದ ಕೇಳಿಕೊಳ್ಳುವ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಅದನ್ನ ಮುಂದುವರಿಸಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ ಮಾತಾಜಿ. ನನ್ನ ಒಂದು ಸೌಭಾಗ್ಯ ಈ ಒಂದು ಟಾಪಿಕ್ ನನಗೆ ಸಿಕ್ಕಿರೋದ್ರಿಂದ, ಈ ಒಂದು ಮಲಮಾಸ ಅಥವಾ ಅಧಿಕ ಮಾಸ, ಜ್ಯೇಷ್ಠ ಮಾಸ ಏನ್ ಹೇಳ್ತೀವಿ, ಪುರುಷೋತ್ತಮ ಮಾಸ, ಸೊ ಇದ್ರದೊಂದು ಒಂದು ಗುಣಗಾನ ಮಾಡೋದಕ್ಕೆ ಮತ್ತೆ ಇದ್ರದ್ದು ಬಗ್ಗೆ ಒಂಚೂರು ಚರ್ಚೆ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಮಾತಾಜಿ, ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ ಅಲ್ಲ ಮಾತಾಜಿ? ಹೌದು ಮಾತಾಜಿ, ಕ್ಲಿಯರ್ ಇದೆ. ಕ್ಲಿಯರ್ ಆಗಿದೆ ಅಲ್ಲ? ಥ್ಯಾಂಕ್ ಯು ಮಾತಾಜಿ. ಜೈ ಹರೇ ಕೃಷ್ಣ. ಸೊ ಕುಮಾರಿ ಭಕ್ತಿ ನೇಹ ತುಂಬಾ ಸೊಗಸಾಗಿ ಹಾಡಿದ್ಯಾ ಪುಟ್ಟ. ನಂಗೆ ಅವಳನ್ನ ನೋಡ್ತಾ ಇದ್ರೆ ಚೈತನ್ಯ ಜ್ಞಾಪಕ ಬರ್ತಾ ಇದ್ಲು, ಮಾತಾಜಿ ಅವ್ರ ಮೊಮ್ಮಗಳು. ಸೇಮ್ ಹಾಗೆ ಇದ್ದಾಳೆ ಅವಳು. ನೇಹ ತುಂಬಾ ನಿಮಗೆ ಸೊಗಸಾಗಿ ಹಾಡಿದ್ಯಪ್ಪ. ನಿಮ್ಮ ಒಂದು ಕೀರ್ತನೆ ಮಾತಾಜಿ, ಅದು ನಿಮ್ಮ ತುಂಬಾ ಇಷ್ಟ ಆಗಿದ್ದು. ಇವತ್ತು ನಿಮ್ಮ ಒಂದು ಕ್ಲಾಸ್ಗೆ ಅದೇ ಹಾಡಿದ್ದಾಳೆ ನೇಹ. ತುಂಬಾ ಚೆನ್ನಾಗಿ ಹಾಡಿದ್ಲು. ಜೈ ಜೈ. ಥ್ಯಾಂಕ್ ಯು ನೇಹ ಪುಟ್ಟ, ಸೊಗಸಾಗಿ ಹಾಡಿದ್ಯಪ್ಪ. ಓಕೆ. ಸೊ ಮತ್ತೊಮ್ಮೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ವೈಷ್ಣವಿಯರಿಗೆ ನನ್ನ ಅನಂತ ಕೋಟಿ ದಂಡೋತ್ ಪ್ರಣಾಮಗಳು. ಹಾಗೂ ಇವತ್ತಿನ ಒಂದು ಗೋಪಿಸೇನಾ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತ ತಮ್ಮೆಲ್ಲರಿಗೂ. ಸೊ ಇವತ್ತಿನ ಚರ್ಚಾ ವಿಷಯ ತುಂಬಾ ಸೊಗಸಾಗಿರುವಂತದ್ದು. ಒಳ್ಳೆಯ ನಮ್ಗೆ ಸಿಕ್ಕಿದೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ, ಒಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಸೊ ಏನ್ ಇವತ್ತಿನ ಚರ್ಚಾ ವಿಷಯ ಅಂತಂದ್ರೆ, ಪುರುಷೋತ್ತಮ ಮಾಸದ ಪ್ರಯೋಜನಗಳು. ಪುರುಷೋತ್ತಮ ಮಾಸದಲ್ಲಿ ನಮ್ಗೆ ಏನೇನು ಉಪಯೋಗ ಇದೆ, ಅದನ್ನ ಪಾಲನೆ ಮಾಡೋದ್ರಿಂದ ನಮ್ಗೆ ಏನು ಪ್ರಯೋಜನ ಇದೆ. ಅದಕ್ಕೂ ಮುಂಚೆ ನಾವು ಗುರುಗಳಿಗೆ ಒಂದು ಪ್ರಾರ್ಥನೆ ಮಾಡೋಣ. ನಾವು ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಶ್ರೀಮತೆ ಜಯಪತಾಕ ಸ್ವಾಮಿ ನಿತ್ಯಾನಂದ ನಮ ಆಚಾರ್ಯ ಪಾದಾಯ ನಿತಾಯ ಕೃಪಾದಾಯ ಜಯ ಶ್ರೀಲ ಗುರುದೇವ್ ಕಿ ಜಯ. ಸೊ ಏನಿದು ಪುರುಷೋತ್ತಮ ಮಾಸ ಅಂದ್ರೆ ಏನು? ಸೊ ಯಾವಾಗ ಬರುತ್ತೆ ಇದು? ಆಮೇಲೆ ಇದರ ಹಿಂದೆ ಏನಾದ್ರೂ ಭಗವಂತನ ಲೀಲೆ ಅಡಗಿದ್ಯಾ? ಅದನ್ನ ಕೇಳೋದ್ರಿಂದ ಏನ್ ಬೆನಿಫಿಟ್ ಸಿಕ್ಕತ್ತೆ ನಮ್ಗೆ? ನಂತರ ಈ ಪುರುಷೋತ್ತಮ ಮಾಸದ ಒಂದು ಆಚರಣೆ ಏನು, ಯಾವ ತಿಥಿಯಲ್ಲಿ ಇದು ಬರುತ್ತೆ ಅನ್ನೋದು ಸ್ವಲ್ಪ ಕೂಲಂಕುಷವಾಗಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಏನಪ್ಪಾ ಇದು ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸ? ಸೊ ಹೆಸರೇ ಹೇಳ್ತಾ ಇದೆ, ಅಧಿಕ ಮಾಸ ಅಥವಾ ಮಲಮಾಸ. ಸೊ ಕೆಲವೊಂದು ಜನ ಅದನ್ನ ಮಲಮಾಸ ಅಂತಾನೂ ಕರೀತಾರೆ. ಸೊ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಪುರುಷೋತ್ತಮ ಮಾಸ ಇವಾಗ ಬರ್ತಾ ಇದೆ, ನೆಕ್ಸ್ಟ್ ಮಂತ್ ಬರ್ತಾ ಇದೆ. ಸೊ ಇದು ಏನ್ ಬರ್ತಾ ಇದೆಯಲ್ಲ ಇವಾಗ ನೆಕ್ಸ್ಟ್ ಮಂತ್, ಅಂದ್ರೆ ಇದು ನಮ್ಗೆ ತುಂಬಾ ಒಳ್ಳೆ ಸುವರ್ಣಾವಕಾಶವನ್ನ ತರ್ತಾ ಇದೆ. ಏನು ಸುವರ್ಣಾವಕಾಶ ತರ್ತಾ ಇದೆ ಅನ್ನೋದನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ಸೊ ಈ ಮಾಸ ಏನಿದೆಯಲ್ಲ, ಇದು ಒಂದು ಸುಮಾರು ಅಂದಾಜು ಒಂದು 3 ವರ್ಷಗಳಿಗೊಮ್ಮೆ ಬರುತ್ತಂತೆ. 3 years ಒನ್ಸ್ ಬರುತ್ತೆ ಇದು. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು 2 wheeler ಇರುತ್ತೆ ಅನ್ಕೊಳ್ಳೋಣ, ಅಥವಾ ಒಂದು 4 wheeler ಇರುತ್ತೆ ಮನೆಯಲ್ಲಿ, ಒಂದು ಕಾರು, ಒಂದು ಸ್ಕೂಟರ್, ಏನೋ ಒಂದ್ ಇರುತ್ತೆ. ಸೊ ನಾವ್ ಏನ್ ಮಾಡ್ತೀವಿ, ಅದಕ್ಕೆ ಆಗಾಗ ಏನಾದ್ರೂ ಸರ್ವಿಸಿಂಗ್ ಮಾಡಿಸ್ತಾನೆ ಇರ್ಬೇಕದು ಅಲ್ವಾ? ಏನಾದ್ರೂ ಒಂದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಸರ್ವಿಸಿಂಗ್, ಆಗಾಗ ಪೀರಿಯಾಡಿಕಲ್ ಸರ್ವಿಸಿಂಗ್ ಮಾಡಿಸ್ತಾ ಇರ್ತೀವಿ. ಸೊ ಒಂದೊಂದ್ ಸರ್ವಿಸಿಂಗ್ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ, ಅದು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಅದಕ್ಕೆ. ಆಮೇಲೆ ಅದಕ್ಕೆ ಕಾಲಾವಕಾಶನೂ ಅಷ್ಟೇನೆ, ತುಂಬಾನೇ ಹಿಂದಿಂದೆ ಮಾಡ್ಸೋ ತರ ಸರ್ವಿಸಿಂಗ್ ಇರುತ್ತೆ. ಮೇ ಬಿ 1 ವರ್ಷಕ್ಕೆ ಒಂದ್ಸಲ ಮಾಡ್ಸೋ ತರ, ಆ ತರ ಇರುತ್ತೆ ಸರ್ವಿಸಿಂಗ್. ಸೊ ಅದು ವರ್ಷಕ್ಕೊಮ್ಮೆ ಮಾಡಿಸ್ತಾ ಇರ್ಬೇಕು. ಅಂದ್ರೆ ಹಾಗೆ ನಮ್ ಜೀವನದಲ್ಲೂ ಕೂಡ ಅಷ್ಟೇನೆ. ಈಗ ನಾವು ನಮ್ಮ ಸ್ಪಿರಿಚುವಲ್ ಏನ್ ಜರ್ನಿ ಇದೆಯಲ್ಲ, ಅದಕ್ಕೋಸ್ಕರ ಅವಾಗ ನಾವು ಸರ್ವಿಸಿಂಗ್ ಮಾಡ್ತಾನೆ ಇರ್ಬೇಕು. ಅದರ ಅಗತ್ಯ ತುಂಬಾ ಇದೆ ನಮ್ಗೆ. ಅಂದ್ರೆ ಇವಾಗ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸ ಬರುತ್ತೆ ಅಲ್ವಾ? ಎಲ್ಲರಿಗೂ ಗೊತ್ತೇ ಇರುವಂತದ್ದು ಕಾರ್ತಿಕ ಮಾಸ ತುಂಬಾನೇ ಆಸ್ಪಿಷಿಯಸ್ ಮಂತ್, ಭಗವಂತನಿಗೆ ತುಂಬಾ ಪ್ರಿಯವಾಗಿರುವಂತ ಮಾಸ ಅದು. ಸೊ ಆಗ ಭಗವಂತ ದೇವೋತ್ತಮ ಪರಮ ಪುರುಷ ಏನ್ ಮಾಡ್ತಾನ ಅವಾಗ, ಈ ಗಾಡಿನ ಸರ್ವಿಸ್ ಮಾಡಿಸ್ತಾನಂತೆ ಅವನು. ನಮ್ದು ಏನು ಸ್ಪಿರಿಚುವಲ್ ಪಾತ್ ಏನಿದೆಯಲ್ಲ, ಒಂದು ಆಧ್ಯಾತ್ಮಿಕವಾದ ಒಂದು ಬೆಳವಣಿಗೆಗೆ ಅವನು ಸರ್ವಿಸಿಂಗ್ ಮಾಡ್ತಾನೆ, ಭಗವಂತ ಸರ್ವಿಸ್ ಮಾಡ್ತಾನೆ. ಆ ಸಮಯದಲ್ಲಿ ತುಂಬಾ ಡಿಸ್ಕೌಂಟ್ ಕೊಡ್ತಾನ ಅವನು. ಸರ್ವಿಸ್ ಮಾಡ್ಬೇಕಾದ್ರೆ ತುಂಬಾ ಡಿಸ್ಕೌಂಟ್ ಕೊಡ್ತಾನೆ ಕಾರ್ತಿಕ್ ಮಾಸದಲ್ಲಿ. ಸೊ ತಮ್ಗೆಲ್ಲರಿಗೂ ಗೊತ್ತೇ ಇದೆ, ಆ ಸಮಯದಲ್ಲಿ, ಆ ತಿಂಗಳಲ್ಲಿ ನಾವ್ ಏನ್ ಮಾಡಿದ್ರು ಕೂಡ ಅದು ಇಂಟು 1000 times, ಇಂಟು 1000 ಪಟ್ಟು ಅದು ಹೆಚ್ಚಾಗತ್ತೆ ಕಾರ್ತಿಕ್ ಮಾಸದಲ್ಲಿ. ಸೊ ಇದೊಂದು ಸಣ್ಣ ಸರ್ವಿಸ್ ಆಗತ್ತೆ. ಸೊ ಪ್ರತಿ ವರ್ಷ ನಾವೇನ್ ನಮ್ಮ 2 wheeler 4 wheeler ಸರ್ವಿಸಿಂಗ್ ಒಂದ್ ವರ್ಷಕ್ಕೊಂದ್ಸಲ ಏನ್ ಸಣ್ಣದಾಗಿ ಮಾಡಿಸ್ತೀವಲ್ಲ, ಆ ತರ ಇದು ಸರ್ವಿಸಿಂಗ್ ಆಗತ್ತೆ. ಅಂದ್ರೆ ಆಧ್ಯಾತ್ಮಿಕವಾಗಿ ನಾವ್ ಏನು ಮುಂದುವರಿಬೇಕೋ ಅದಕ್ಕೆ ಎಲ್ಲಾ ಸೌಲಭ್ಯಗಳನ್ನ ಭಗವಂತ ಮಾಡ್ಕೊಡ್ತಾನೆ ನಮ್ಗೆ.
ಸೊ ಯಾರ್ ಬೇಕಾದ್ರೂ ಈ ಕಾರ್ತಿಕ್ ಮಾಸ ಆಚರಣೆ ಮಾಡ್ಬೋದು, ಕಾರ್ತಿಕ್ ಮಾಸವನ್ನ. ಆಮೇಲೆ ಅದ್ರ ಬೆನಿಫಿಟ್ಸ್ ಕೂಡ ಏನಿದೆ ಅಲ್ಲ, ಅದು ಕೂಡ ಎಲ್ಲರಿಗೂ ಈಕ್ವಲ್ ಆಗಿ ಆ ಭಗವಂತ ಕೊಟ್ಟೆ ಕೊಡ್ತಾನೆ, ಯಾರಿಗೂ ಏನು ಭೇದ ಭಾವ ಮಾಡೋದಿಲ್ಲ. ಸೊ ಒಂದು ಭಕ್ತಿ ಜೀವನದ ಉದ್ಧಾರಕ್ಕಾಗಿ ಇದನ್ನ ಉಪಯೋಗಿಸಿಕೊಳ್ಳಬಹುದು. ಸೊ ಇದೆಲ್ಲ ಸರಿಯಪ್ಪ. ಇವಾಗ ಏನೋ ವೆಹಿಕಲ್ ಸರ್ವಿಸಿಂಗ್ ಆಯ್ತು, 1 ವರ್ಷದ ಸರ್ವಿಸಿಂಗ್ ಮಾಡಿಸ್ಬಿಟ್ವಿ, ಇವಾಗ ಸಣ್ಣ ಸರ್ವಿಸಿಂಗ್ ಅಂತ ಹೇಳಿದೆ ನಾನು. ಸೊ ಅದೇ ತರ ನಮ್ಮ ಗಾಡಿಗಳಿಗೆ ಒಂದು ಸ್ಪೆಷಲ್ ಸರ್ವಿಸಿಂಗ್ ಬೇಕಾಗತ್ತಂತೆ. ಸ್ಪೆಷಲ್ ಸರ್ವಿಸಿಂಗ್ ಹೆಂಗೆ ಅಂತ ಹೇಳಿದ್ರೆ, ಅದು ಮೇ ಬಿ ಒಂದು 3 ರಿಂದ 5 ವರ್ಷದ ಒಳಗಡೆ ಮಾಡಿಸ್ಬೇಕಾಗತ್ತೆ. ನಮ್ಮ ಕಾರ್ಗಳಿಗಿರ್ಬೋದು, ವೆಹಿಕಲ್ಗಳಿಗಿರ್ಬೋದು, 2 ವೀಲರ್ಸ್ ಇರ್ಬೋದು, ಅದಕ್ಕೆ 3 ರಿಂದ 5 ವರ್ಷದ ಒಳಗೆ ಸರ್ವಿಸ್ ಮಾಡಿಸ್ಬೇಕಾಗತ್ತೆ. ಅಂದ್ರೆ ಆ ಸರ್ವಿಸ್ ಹೆಂಗಿರುತ್ತೆ ಹೇಳಿ, ಎಲ್ಲಾ ಸ್ಪೇರ್ ಪಾರ್ಟ್ಸ್ ಏನೇನಿದೆಯೋ ಅದ್ರೊಳಗಡೆ ಅದಕ್ಕೆಲ್ಲದಕ್ಕೂ ಸರ್ವಿಸಿಂಗ್ ಬೇಕಾಗತ್ತೆ. ಬರೀ ಆಯಿಲ್ ಚೇಂಜ್ ಮಾಡಿ ಆಗೋಯ್ತು ಸರ್ವಿಸಿಂಗ್ ಅಂತ ಆತರ ಅಲ್ಲ. ಈ ಸರ್ವಿಸಿಂಗ್ ಏನಿದೆಯಲ್ಲ, ಕೂಲಂಕುಷವಾಗಿ ಅವರು ಪರೀಕ್ಷೆ ಮಾಡ್ತಾರೆ. ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ಇಂದು ಸರ್ವಿಸ್ ಮಾಡಿ ನಂತರ ಅದು ಗಾಡಿ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ಲೋ ನೋಡಿ ಕೊಡ್ತಾರೆ. ಅಕಸ್ಮಾತ್ ಗಾಡಿ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ಕೋಣ, ಅವಾಗ ಏನಾಗುತ್ತೆ, ಕೈ ಕೊಡುತ್ತದು ಅಲ್ವಾ, ನಮ್ಗೆ ಕೈ ಕೊಟ್ಬಿಡತ್ತೆ. ಮುಂದಕ್ಕೆ ಅದು ಏನು ಓಡೋದಿಲ್ಲ, ಆಮೇಲೆ ನಿಂತ್ ಕಡೆನೆ ನಿಂತ್ಕೊಂಡ್ಬಿಡುತ್ತೆ, ಬ್ರೇಕ್ ಫೇಲ್ ಆಗ್ಬಿಡತ್ತೆ, ಏನೋ ಒಂದು ಒಟ್ಟು ಆದ್ರೆ ಗಾಡಿ ನಮ್ಗೆ ಕೈ ಕೊಟ್ಬಿಡತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಅದನ್ನ ಸರ್ವಿಸಿಂಗ್ ಮಾಡಿಸ್ತಾ ಇರ್ಬೇಕು. ಸೊ ಇವಾಗ ಕಾರ್ತಿಕ್ ಮಾಸದಲ್ಲಿ ಸುಮ್ನೆ ನಾವು ಇವಾಗ ಆಯಿಲ್ ಚೇಂಜ್ ಮಾಡಿಸಿದ್ವಿ ಅಂತ ಹೇಳ್ದೆ ನಾನು. ಸೊ ಇವಾಗ ನಮ್ಮ ಸರ್ವಿಸಿಂಗ್ ಆಗೋಯ್ತು ಅಂತ ಅನ್ಕೊಳ್ಳೋಣ. ಆದ್ರೆ ಈ ತಿಂಗಳು ಏನ್ ಮುಂದೆ ಬರ್ತಾ ಇದೆಯಲ್ಲ, ಅಂದ್ರೆ ಇವಾಗ ಪುರುಷೋತ್ತಮ ಮಾಸ ಮೇ ತಿಂಗಳಲ್ಲಿ ಬರ್ತಾ ಇದೆಯಲ್ಲ, ಇದು ಬಂದು ತುಂಬಾ 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 ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಸ. ತುಂಬಾ ನಮ್ಗೆ ನಮ್ಮ ಜೀವನದಲ್ಲಿ ತುಂಬಾ ವಿರಳ ಇದು. ಸೊ ಇದು ನಮ್ಗೆ ಇವಾಗ ಸಿಗ್ತಾ ಇದೆ, ಇದು ಒಂದು ಸುವರ್ಣಾವಕಾಶ ನಮ್ಗೆ ಸಿಗ್ತಾ ಇದೆ. ಪುರುಷೋತ್ತಮ ಮಾಸ ಅಂದ್ರೆ ಏನು, ನಮ್ಮ ಒಂದು ಅದೃಷ್ಟ, ಅದು ಒಂದು ಅದೃಷ್ಟ. ಸೊ ಈ ವರ್ಷ ಅಂದ್ರೆ 2026ರಲ್ಲಿ ಈ ಮಾಸ ಬರ್ತಾ ಇದೆ. ಯಾವಾಗ ಬರ್ತಾ ಇದೆ ಇದು? ಅಧಿಕ ಮಾಸ ಬಂದು 2026ರಲ್ಲಿ 17 ಮೇ ಇಂದ ಶುರು ಆಗತ್ತೆ, 15 ಜೂನ್ರವರೆಗೆ ಇದು ಇರುತ್ತೆ. ಅಧಿಕ ಮಾಸ ಅಥವಾ ಜ್ಯೇಷ್ಠ ಮಾಸ ಅಂತ ನಾವ್ ಏನ್ ಕರಿತೀವಿ, ಅದು ಶುರುವಾಗೋದು 17ನೇ ಮೇ 2026ರಿಂದ 15ನೇ ಜೂನ್ 2026ರವರೆಗೆ ಇರುತ್ತೆ. ಸೊ ಇದಕ್ಕೆ ಏನ್ ಹೇಳ್ತಾರೆ, ಡಬಲ್ ಜ್ಯೇಷ್ಠ ಅಂತ ಹೇಳ್ತಾರೆ. ಜ್ಯೇಷ್ಠ ಮಾಸ ವರ್ಷಕ್ಕೊಂದ್ಸಲ ಬಂದೇ ಬರುತ್ತೆ, ಬಟ್ ಇಲ್ಲಿ ಈಗ ಏನಿದೆಯಲ್ಲ ಇದು ಡಬಲ್ ಜ್ಯೇಷ್ಠ ಅಂತ ಕರೀತಾರೆ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದು ತುಂಬಾ ಅತ್ಯಂತ ಶಕ್ತಿಶಾಲಿ, ಅತ್ಯಂತ ಆಧ್ಯಾತ್ಮಿಕವಾದ ತಿಂಗಳು. ಇದು ತುಂಬಾ ಅಪರೂಪದ ಸಂಭವ ಅಂತ, ಇದನ್ನ ಅಪರೂಪ ಅಂತ ಕರೀತಾರೆ. ಡಬಲ್ ಜ್ಯೇಷ್ಠ ಬರೋದಿದೆಯಲ್ಲ, ಅಂದ್ರೆ ಈ ವರ್ಷದಲ್ಲಿ ಯೂಶುವಲ್ ಆಗಿ ಎಷ್ಟು ತಿಂಗಳಿರುತ್ತೆ, 12 ತಿಂಗಳಿರುತ್ತಲ್ವಾ. ಸೊ ಈ ವರ್ಷದಲ್ಲಿ ಮಾತ್ರ ಇದು ಅಧಿಕ ಮಾಸ ಬಂದಿರೋದ್ರಿಂದ 13 ತಿಂಗಳ ವಿಕ್ರಮ ಸಂವತ್ ಅಂತ ಇದನ್ನ ಕರೀತಾರೆ. ವಿಕ್ರಮ ಸಂವತ್ ವರ್ಷ ಅಂತ ಕರೀತಾರೆ. ಸೊ ಇದು ಭಕ್ತರ ಒಂದು ಆಧ್ಯಾತ್ಮಿಕ ಉನ್ನತಿ, ಅದಕ್ಕೆ ಒಂದು ವಿಶೇಷವಾದ ಅವಕಾಶ ಕೊಡುತ್ತೆ ಈ ತಿಂಗಳು. ಸೊ ಈ ಪೂರ್ತಿ ತಿಂಗಳು ಭಗವಂತನಿಗೆ ಸಮರ್ಪಿಸಲಾಗುತ್ತದೆ. ಎಲ್ಲಾ ಭಕ್ತರು, ವೈಷ್ಣವರು ಯಾರು ಇರ್ತಾರೆ, ಎಲ್ಲಾ ಭಕ್ತರು ಈ ಪೂರ್ಣ ತಿಂಗಳು ಭಗವಂತನಿಗೆ, ದೇವೋತ್ತಮ ಪರಮ ಪುರುಷನಿಗೆ ಸಮರ್ಪಿಸಿರ್ತಾರೆ. ಆಮೇಲೆ ಏನಾಗುತ್ತೆ, ಈ ಮಾಸ ನಮ್ಗೆ ಗೊತ್ತಿರೋ ಹಾಗೆ ಅತಿ ಶ್ರೇಷ್ಠವಾದದ್ದು. ಅಂದ್ರೆ ಈ ಮಾಸದಲ್ಲಿ ದಾನ, ವ್ರತ ಅಥವಾ ಜಪ ಮಾಡೋದೇ ಇರ್ಬೋದು, ಪ್ರಾರ್ಥನೆ, ಹಾಗೂ ಏನಾದ್ರೂ ಶಾಸ್ತ್ರಾಧ್ಯಯನ ಮಾಡೋದು, ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ, ಯಾವ್ದಾದ್ರು ಸಣ್ಣ ಪುಸ್ತಕಗಳು, ಎಲ್ಲದಕ್ಕೂ ಪ್ರಶಸ್ತವಾದದ್ದು. ನೀವ್ ಏನಾದ್ರೂ ಮಾಡಿ ಭಗವಂತನ ಹೆಸರಲ್ಲಿ, ಅದಕ್ಕೆ ಎಲ್ಲದಕ್ಕೂ ಏನು ಕಾಲ ನೋಡೋ ಹಾಗಿಲ್ಲ, ಏನೇನು ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಏನ್ ಬೇಕಾದ್ರೂ ಭಗವಂತನಿಗೆ ಪ್ರೀತಿ ಆಗುವಂತದ್ದು ಏನ್ ಬೇಕಾದ್ರೂ ನಾವು ಮಾಡ್ಬೋದು. ಸೊ ಈ ಮಾಸದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಏನಿದೆ. ಸೊ ನಾನು ಇದ್ರಲ್ಲಿ ಒಂದು ಶ್ಲೋಕದ ಮೇಲೆ ಆಧಾರಿತವಾಗಿ ತಕೊಂಡಿದ್ದೀನಿ ಇದನ್ನ. ಸೊ ಯಾವ ಶ್ಲೋಕ ಅಂತ ಹೇಳಿದ್ರೆ, ಇದು ಶ್ರೀ ಬೃಹನ್ ನಾರದೀಯ ಪುರಾಣ, ನಾರದರ ಏನು ಹೇಳಿದಾರ ಅವ್ರ ಶ್ರೀಮುಖದಲ್ಲಿ ಹೇಳಿರುವಂತ ಒಂದು ಪುರಾಣದಿಂದ ಒಂದು ಶ್ಲೋಕವನ್ನ ಆಯ್ದುಕೊಂಡಿದ್ದೇನೆ. ಸೊ ಯೂಶುವಲ್ ಆಗಿ ಹೇಳ್ತಾರೆ, ಈ ಲೀಲೆ ನಮ್ಗೆ ಪದ್ಮ ಪುರಾಣದಲ್ಲಿ ಸಿಕ್ಕತ್ತೆ, ಆಮೇಲೆ ಭವಿಷ್ಯೋತ್ಥಾನ ಪುರಾಣದಲ್ಲಿ ಸಿಕ್ಕತ್ತೆ ಅಂತಾನು ಹೇಳ್ತಾರೆ. ಏನು ಪುರುಷೋತ್ತಮ ಮಾಸದ ಒಂದು ಲೀಲೆ ಇದೆಯಲ್ಲ, ಅದು ಈ 2-3 ಪುರಾಣಗಳಲ್ಲೂ ಸಿಕ್ಕತ್ತೆ. ಬಟ್ ನಾನು ಈ ಬೃಹನ್ ನಾರದೀಯ ಪುರಾಣವನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಏನಕ್ಕೆ ಅಂತ ಹೇಳಿದ್ರೆ, ನಾರದರು ಯಾರು ದೇವರ್ಷಿಗಳಿದ್ದಾರೆ, ನಾರದರಿದ್ದಾರೆ, ಭಗವಂತನ ಸುಪುತ್ರರು, ಅವರು ಇದನ್ನ ಈ ಲೀಲೆಯನ್ನ
ತಮ್ಮ ಮುಖಾರವಿಂದದಿಂದ ಹೇಳಿರುವಂತಹದ್ದು. ಸೊ ನಮ್ಗೆ ಒಳ್ಳೆ ಅಥೆಂಟಿಕೇಶನ್ ಇದು. ನಮ್ಗೆ ಅಂದ್ರೆ ನಮ್ಮ ಭಕ್ತಿ ಜೀವನಕ್ಕೆ ಇದು ಒಳ್ಳೆ ಮಾರ್ಗದರ್ಶನ. ಏನ್ ಅವ್ರು ಹೇಳಿದಾರಲ್ಲ ಅದು ಒಳ್ಳೆ ಮಾರ್ಗದರ್ಶನ ಇದೆ. ಹಾಗಾಗಿ ನಾನು ಇದರಿಂದ ತಗೊಂಡೆ. ಯಾಕಂದ್ರೆ ಯೂಶುವಲ್ ಆಗಿ ಹೇಳ್ತಾರೆ ಈ ಹರೇ ಕೃಷ್ಣದವರು ಏನೋ ಯಾವಾಗ್ಲೂ ಕೃಷ್ಣ ಕೃಷ್ಣ ಅಂತಿರ್ತಾರೆ ಇವರು, ಏನೋ ಒಂದು ಮೆಂಟಲ್ ಸ್ಪೆಕ್ಯುಲೇಷನ್ ಮಾಡ್ಕೊಂಡು ಹೇಳ್ತಾರೆ ಇವರು. ಇಲ್ಲ ಇಲ್ಲ, ಇದು ಸ್ವಯಂ ನಾರದ ಮಹರ್ಷಿಗಳು ಹೇಳಿರುವಂತದ್ದು, ಕಂಪ್ಲೀಟ್ಲಿ ಅಥೆಂಟಿಕೇಟೆಡ್. ಯಾವುದೇ ತರದ ಮೆಂಟಲ್ ಸ್ಪೆಕ್ಯುಲೇಷನ್ಸ್ ಇಲ್ಲ, ಯಾವುದೇ ತರದ ಊಹಾಪೋಹಗಳು ಇದರಲ್ಲಿ ಅಡಗಿಲ್ಲ, ಎಲ್ಲವೂ ಶಾಸ್ತ್ರೋಕ್ತವಾಗಿ ಇರುವಂತಹದ್ದು. ಸೊ ನಾವು ಇದನ್ನ ಖಂಡಿತ ಫಾಲೋ ಮಾಡ್ಬೋದು. ಏನು ಇದಕ್ಕೆ ಬೇರೆ ದ್ವಿತೀಯವಾದದ್ದು ಏನು ಇಲ್ಲ. ಸೊ ಶ್ಲೋಕ ಹೇಗಿದೆ, ಇದು ಶ್ರೀಮದ್ ನಾರದೀಯ ಪುರಾಣದಿಂದ ತೆಗೆದಿರುವಂತಹದ್ದು. ಅಧ್ಯಾಯ 2, 2ನೇ ಅಧ್ಯಾಯ, ಶ್ಲೋಕ ಸಂಖ್ಯೆ 22. ಶ್ಲೋಕ ಸಂಖ್ಯೆ 22 ನಾನು ಶ್ಲೋಕವನ್ನ ಓದ್ತೀನಿ. ಹೀಗಿದೆ: ತಥಾಪಿ ವಕ್ಷೇ ಪುರುಷೋತ್ತಮಸ್ಯ ಮಾತಾಮನೀಮದ್ಭುತಂ ಮಾದರೀಂ ದಾರಿದ್ರ್ಯವೈಧವ್ಯವೈರಾಂ ಯಶಸ್ಯಂ ಸದ್ಬುದ್ಧಂ ಮೋಕ್ಷಂ ಸೇವ್ಯಂ. ಸೊ ಅನುವಾದ ಹೀಗಿದೆ: ತಥಾಪಿ ಅದ್ಭುತವಾದ ಪುರುಷೋತ್ತಮ ಮಹಾತ್ಮ, ಆದ್ದರಿಂದ ಹೇಳಬಹುದು ಈ ಪುರುಷೋತ್ತಮ ಮಹಾತ್ಮೆ ದರಿದ್ರತೆ ಹಾಗೂ ವೈಧವ್ಯವನ್ನು ನಾಶ ಮಾಡುತ್ತದೆ. ಈ ಪುರುಷೋತ್ತಮ ಮಾಸದ ಮಹಾತ್ಮೆ ಯಶಸ್ಸಿನ ದಾತಾರ ಹಾಗೂ ಸತ್ಪುತ್ರ ಹಾಗೂ ಮೋಕ್ಷವನ್ನು ಕೊಡುವಂಥವನು. ಆದ್ದರಿಂದ ಅತಿ ಶೀಘ್ರವಾಗಿ ಇದರ ಒಂದು ಪ್ರಯೋಜನವನ್ನು ಪಡೆಯಬೇಕು. ಸೊ ಇದು ಅನುವಾದ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಇದು ಒಂದು ಅದ್ಭುತವಾದ ಮಾಸ, ಪುರುಷೋತ್ತಮ ಮಾಸ ಏನಿದೆ ಮಹಾತ್ಮನ ಮಾಸ ಇದು. ಹಾಗೂ ಈ ಪುರುಷೋತ್ತಮ ಮಹಾತ್ಮೆ ಏನು, ಈ ಮಹಾತ್ಮೆ ನಾವು ಕೇಳ್ತಾ ಇದೀವಲ್ವಾ ಇವಾಗ, ಆ ಒಂದು ಮಹಾತ್ಮೆಯನ್ನ ಕೇಳೋದ್ರಿಂದ ದರಿದ್ರತೆ ಹರಣ ಆಗುತ್ತೆ. ನಾವು ಏನಾದ್ರೂ ಸ್ಪಿರಿಚುಯಲಿ ನಮ್ಗೆ ದರಿದ್ರರಾಗಿದ್ರೆ, ನಾವು ಏನೋ ಒಂದು ನಮ್ಗಿಲ್ಲ, ಅದು ಅರ್ಹತೆ ಇಲ್ಲ ಅನ್ಕೊಂಡಿರ್ತೀವಿ ನಾವು, ಬಟ್ ಆ ಹರಣ ಆಗತ್ತೆ, ದರಿದ್ರತೆಯ ಹರಣ ಆಗತ್ತೆ. ವೈಧವ್ಯತೆ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕೆಲವೊಬ್ಬರಿಗೆ ಕುಂಡಲಿ ಅಥವಾ ಜಾತಕ ಏನ್ ಹೇಳ್ತೀವಲ್ಲ ಅದು ತುಂಬಾ ಕೆಟ್ಟದಾಗಿರುತ್ತೆ. ನಾವು ನೋಡಿರ್ಬೋದು, ಏನೋ ದೋಷ ಇರುತ್ತೆ, ಎಷ್ಟೋ ಸಲ ನಾವು ನೋಡಿರ್ತೀವಿ. ಆಮೇಲೆ ಇವ್ರ ಹತ್ರ ಹೋಗ್ತೀವಿ, ಯಾರು ನಮ್ಮ ಅಸ್ಟ್ರಾಲಜರ್ ಹತ್ರ ಹೋಗ್ತೀವಿ. ನಾವು ಹೋಗ್ಬಿಟ್ಟು ಅವ್ರಿಗೆ ಹೇಳ್ತೀವಿ, ನೋಡಿ ಸ್ವಾಮಿ ನಮ್ಗೆ ಈ ಜಾತಕ ದೋಷ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಮೇ ಬಿ ನಂಗೆ ಪಿತೃ ದೋಷ ಇದೆ ಅಥವಾ ಬ್ರಹ್ಮಹತ್ಯಾ ದೋಷ ಇದೆ, ರಾಹು ದೋಷ, ಕೇತು ದೋಷ, ಇಂಥದೆಲ್ಲ ನನ್ಗೆ ದೋಷಗಳಿವೆ, ಅದರಿಂದ ನೀವು ಅದರ ಪರಿಹಾರ ಕೊಡಿ ನಮ್ಗೆ ಅಂತ ಕೇಳ್ತೀವಿ ನಾವು ಅವ್ರಿಗೆ ಹೋಗ್ಬಿಟ್ಟು. ಆಗ ಅವ್ರು ಹೇಳ್ತಾರೆ, ನೀವು ಹೀಗ್ ಮಾಡಿ ಅಥವಾ ಹಾಗ್ ಮಾಡಿ, ಈ ಸೇವೆ ಮಾಡಿ, ಆಮೇಲೆ ಇಷ್ಟು ದುಡ್ಡು ಕೊಡಿ ನಮ್ಗೆ, ಇಷ್ಟೆಲ್ಲ ಖರ್ಚಾಗತ್ತೆ, ಅದನ್ನ ನಮಗ್ ಕೊಡಿ, ನಾವು ಈ ದೋಷನ ನಿವಾರಣೆ ಮಾಡಿ ಕೊಡ್ತೀವಿ ನಿಮ್ಗೆ. ಬಟ್ ಗ್ಯಾರಂಟಿ ಇದೆಯಾ? ಖಂಡಿತ ಗ್ಯಾರಂಟಿ ಇಲ್ಲ. ಅವ್ರು ಹೇಳ್ತಾರೆ ಪಾಪ, ಬಟ್ ಅವ್ರ ಪ್ರಯತ್ನನೂ ಮಾಡ್ತಾರೆ. ನಾನು ಅದು ಸುಳ್ಳು ಅಂತ ಹೇಳ್ತಾ ಇಲ್ಲ, ಪ್ರಯತ್ನನೂ ಮಾಡ್ತಾರೆ ಅವರು, ಬಟ್ ಸ್ಟಿಲ್ ನಮ್ಗೆ ಗ್ಯಾರಂಟಿಡ್ ಇಲ್ಲ. ಬಟ್ ಅದೇ ಈ ಮಹಾತ್ಮೆ, ಪುರುಷೋತ್ತಮ ಮಾಸದ ಒಂದು ಮಹಾತ್ಮೆ ಕೇಳೋದ್ರಿಂದ ನಾನು ಏನೇನ್ ದೋಷಗಳು ಅವಾಗ್ಲೇ ಎಲ್ಲ ಲಿಸ್ಟ್ ಔಟ್ ಮಾಡಿದ್ನೋ ಅದಷ್ಟು ಕಂಪ್ಲೀಟ್ ಆಗಿ ನಾಶ ಹೊಂದುತ್ತೆ. ಯಾವುದೇ ಕಾರಣಕ್ಕೂ ಅದು ಮುಂದೆ ಹೋಗೋದಿಲ್ಲ. ಬೇಕಾದ್ರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೋದು. ಆಮೇಲೆ ಈ ಒಂದು ವ್ರತಾಚರಣೆ ಮಾಡೋದ್ರಿಂದ, ಈ ಪುರುಷೋತ್ತಮ ಮಾಸದ ಏನು ವ್ರತಾಚರಣೆ ಇದೆ ಅದನ್ನ ಮಾಡೋದ್ರಿಂದ ಈ ಕಂಪ್ಲೀಟ್ ದೋಷಗಳೆಲ್ಲ ನಿರ್ನಾಮ ಆಗುತ್ತೆ. ಆಮೇಲೆ ನಮ್ಮ ಹಸ್ತರೇಖೆಗಳು ಏನಿದೆಯಲ್ಲ, ಆ ಹಸ್ತರೇಖೆಗಳು ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಲೀಲಾಶ್ರವಣ ಒಂದು ಮಾಡೋದ್ರಿಂದ, ಈ ಲೀಲಾಶ್ರವಣವನ್ನ, ಪುರುಷೋತ್ತಮ ಮಾಸದ ಲೀಲಾಶ್ರವಣವನ್ನ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ನಾವು ಇದರಲ್ಲಿ ತಿಳ್ಕೋಬಹುದು. ಕಂಪ್ಲೀಟ್ ನಮ್ಮ ಜೀವನವನ್ನೇ ಬದಲಾಯಿಸಿ ಬಿಡತ್ತೆ, ಭಕ್ತರ ಜೀವನವನ್ನ ಕಂಪ್ಲೀಟ್ ಸ್ಪಿರಿಚುವಲ್ ಆಗಿ ಮಾಡ್ಬಿಡತ್ತೆ. ಸೊ ತುಂಬಾ ಒಳ್ಳೇದಿದೆ ಅಲ್ಲ. ಇದು ಸ್ವಲ್ಪ ಒಂದು ಗ್ಲಿಮ್ಸ್ ಕೊಟ್ಟಂಗ ಆಯ್ತು. ಇವಾಗ ಇನ್ನೂ ಹೋಗ್ತಾ ಹೋಗ್ತಾ ನೋಡಿ ಏನೇನಾಗತ್ತೆ ಅಂತ. ಸೊ ದಯವಿಟ್ಟು ಎಲ್ಲರೂ ಆಸಕ್ತಿಯಿಂದ ಕೇಳಿಸ್ಕೊಳ್ಳಿ, ಎಲ್ಲರೂ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಗೆ. ಆಕ್ಚುಲಿ ನನಗೆ ಅಂತ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್ ಇದೆ ಇದು. ಸೊ ಇವಾಗ ನಮ್ಗೆ ಅಂದ್ರೆ ಭವಿಷ್ಯೋತ್ತರ ಪುರಾಣ ಅವಾಗ್ಲೇ ಹೇಳ್ತಾ ಇದ್ದೆ ನಾನು, ಹಾಗೂ ನಾರದೀಯ ಪುರಾಣದಲ್ಲಿ ಇದ್ರ ಬಗ್ಗೆ ಹೇಳಲಾಗಿದೆ. ಸೊ ಅವರ ಪ್ರಕಾರ ಒಂದು ಕಾಲಗಣನೆ ಇರುತ್ತಲ್ವಾ. ಸೊ 2 ಪ್ರಕಾರವಾದ ಕಾಲಗಣನೆಗಳಿವೆ ಅಂತೆ. ಏನದು? ಒಂದು ಬಂದು ಚಂದ್ರಮನ ಪ್ರಕಾರ ಅದು ಗಣನೆ ಮಾಡ್ತಾರೆ. 2ನೇದು ಸೂರ್ಯನ ಪ್ರಕಾರ ಕಾಲಗಣನೆಯನ್ನ ಮಾಡ್ತಾರೆ. ಓಕೆ. ಸೊ ಚಂದ್ರನ ಪ್ರಕಾರ ಏನ್ ಸಮಯ ನಿಶ್ಚಿತವಾಗುತ್ತದೆ ಅದು
ಒಂದು ಸುಮಾರು 29.5 ದಿವಸಗಳು ಒಂದು ತಿಂಗಳಲ್ಲಿ ಆಗುತ್ತೆ. ಅಂದ್ರೆ 29 ದಿವಸ 5 ಗಂಟೆಗಳು. ಸೊ ಇಷ್ಟು ಅಂದ್ರೆ 30 ದಿವಸ ಕಂಪ್ಲೀಟ್ ಆಗೋದಿಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 29 days 5 hours ಓನ್ಲಿ ಫಾರ್ ಅ ಮಂತ್ ಅಕಾರ್ಡಿಂಗ್ ಟು ದ ಲೂನಾರ್ ಕ್ಯಾಲೆಂಡರ್, ಅಕಾರ್ಡಿಂಗ್ ಟು ಚಂದ್ರನ ಪ್ರಕಾರ. ಓಕೆ, 29 ದಿವಸ 5 ಗಂಟೆಗಳು, ಸರಿನಾ? ಸೊ ಬಟ್ ಸೂರ್ಯನ ಪ್ರಕಾರ ಸೂರ್ಯ ಸ್ವಲ್ಪ ಫಾಸ್ಟ್, ಚಂದ್ರನ್ಗಿಂತ ಸ್ವಲ್ಪ ಫಾಸ್ಟ್ ಅವನು. ಅವನ ಪ್ರಕಾರ ಏನು 30 ದಿವಸಗಳು 4 ಗಂಟೆ, ಅಂದ್ರೆ ಎರಡರಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಚಂದ್ರನ್ ಪ್ರಕಾರ ಇಟ್ ಇಸ್ 29.5, ಸೂರ್ಯನ್ ಪ್ರಕಾರ ಇಟ್ ಇಸ್ 30.4. ಸೊ ಈ ತರ ಡಿಫ್ರೆನ್ಸ್ ಇದೆ ಸೂರ್ಯನ್ಗೂ ಚಂದ್ರನ್ಗೂ. ಓಕೆ, ಸ್ವಲ್ಪ ಚಂದ್ರ ಸ್ಲೋ. ಸೊ ಏನಿದು ಡಿಫ್ರೆನ್ಸು? ಈ ತರ ತಿಂಗಳ ಸ್ವಲ್ಪ ಆಡ್ ಆಗಿ ಒಂದು ವರ್ಷದ ಅಂತ್ಯದಲ್ಲಿ, ಡಿಸೆಂಬರ್ ಯಾವಾಗ ನಾವು ಕಂಪ್ಲೀಟ್ ಆಗುತ್ತೆ ನಮ್ಮ, ಅಂದ್ರೆ ವರ್ಷದ ಅಂತ್ಯ ಆಗುತ್ತೆ, 12 ತಿಂಗಳ ಅಂತ್ಯ ಆಗುತ್ತಲ್ವಾ, ಆಗ ಸುಮಾರು ಒಂದು 11 ದಿನಗಳ ವ್ಯತ್ಯಾಸ ಬರುತ್ತಂತೆ. 11 days ವ್ಯತ್ಯಾಸ ಬರುತ್ತೆ, ಡಿಫ್ರೆನ್ಸ್ ಬರುತ್ತಂತೆ. ಸೊ ಚಂದ್ರನ ಪ್ರಕಾರ ನೋಡಿದ್ರೆ 364 ದಿವಸಗಳು ಪ್ರತಿ ವರ್ಷ ಆಗತ್ತೆ, 364 ದಿವಸಗಳು ಆಗತ್ತೆ. ಸೂರ್ಯನ ಪ್ರಕಾರ ಹೋದ್ರೆ 366.5 ದಿವಸ ವ್ಯತ್ಯಾಸ ಆಗತ್ತಂತೆ, ಅಂದ್ರೆ ಅಷ್ಟಾಗತ್ತೆ ಒಂದು ವರ್ಷದ ಪ್ರಕಾರ. ಸೊ ಚಂದ್ರನ ಪ್ರಕಾರ 364 ದಿವಸಗಳು, ಸೂರ್ಯನ ಪ್ರಕಾರ 366.5 ದಿವಸಗಳು. ಬಟ್ ಇಂಗ್ಲಿಷ್ ಅವ್ರು ಏನ್ ಹೇಳ್ತಾರೆ, ಗ್ರಿಗೇರಿಯನ್ ಕ್ಯಾಲೆಂಡರ್ ನಾವ್ ಯಾವಾಗ್ಲೂ ನೋಡ್ತೀವಲ್ವಾ, ಜಾನ್ವರಿ, ಫೆಬ್ರವರಿ, ಡಿಸೆಂಬರ್ ತನಕ. ಅವರು ಎಲ್ಲಿದೆ ಅಧಿಕ ಮಾಸ, ಜನವರಿ 1 ಬಂತು, ಡಿಸೆಂಬರ್ 31 ಬಂತು, ಮಧ್ಯದಲ್ಲಿ ಏನೋ ನಿಮ್ದೇ ಇಲ್ದೇ ಇರೋದೆಲ್ಲ ಸ್ಪೆಕ್ಯುಲೇಷನ್ ಮಾಡ್ತೀರಾ ನೀವು ಅಂತ ಅವರು ವಾದ ಮಾಡ್ತಾರೆ, ಗ್ರಿಗೇರಿಯನ್ ಕ್ಯಾಲೆಂಡರ್ ಅವರು. ಬಟ್ ನಾವು ಹಿಂದೂವರು ಏನಿದೀವಲ್ಲ, ತುಂಬಾನೇ ಕೂಲಂಕುಷವಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಒಂದು ಕ್ಷಣದ್ದು ಕೂಡ ನಾವು ಈ ಕಡೆ ಆ ಕಡೆ ಮಾಡೋದಿಲ್ಲ. ಹಾಗಾಗಿ ನಮ್ಗೆ ಇಷ್ಟು ಒಳ್ಳೆ ಕರೆಕ್ಟ್ ಆಗಿ ಅಪ್ರಾಪ್ರಿಯೇಟ್ ಆಗಿರುವಂತ ಒಂದು ಕ್ಯಾಲ್ಕುಲೇಷನ್ ಸಿಕ್ಕಿರೋದು. ಒಂದು ಕ್ಷಣ, ಒಂದು ದಿವಸ, ಒಂದು ಪ್ರಹರ ಅಂತ ಏನ್ ಹೇಳ್ತೀವಿ ನಾವು, ಅದು ಕೂಡ ಒಂದ್ ಸ್ವಲ್ಪನೂ ವ್ಯತ್ಯಾಸ ಮಾಡೋದಿಲ್ಲ. ಸೊ ಈ ಒಂದು ಕಾರಣದಿಂದ ನಮ್ಗೆ ಇಷ್ಟು ಕರೆಕ್ಟ್ ಆಗಿರುವಂತ ಒಂದು ಕ್ಯಾಲ್ಕುಲೇಷನ್ ಸಿಕ್ಕಿರುವಂತದ್ದು. ಬಟ್ ಅವರೆಲ್ಲ ಹಾಗೆ ಕ್ಯಾಲ್ಕುಲೇಟ್ ಮಾಡುದಿಲ್ಲ, ಅವರು ಏನೋ ಊಹಾಪೋಹಗಳು ಮನುಷ್ಯ ಮಾಡಿರೋವಂಥದ್ದು ಅವರು ಫಾಲೋ ಮಾಡ್ತಾರೆ. ಸೊ ಏನ್ ಮಾಡೋದು, ನಮ್ಗೆ ಬಂದಿರೋಂತ ಒಂದು ಪರಿಸ್ಥಿತಿನಲ್ಲಿ ನಾವು ಒಂದೊಂದ್ಸಲ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಏನ್ ನಾವು ತಿಳ್ಕೊಬೇಕು ಅಂದ್ರೆ, ಹಿಂದೂ ಕ್ಯಾಲೆಂಡರ್ ಪ್ರಕಾರ ತುಂಬಾನೇ ಸ್ಪೆಸಿಫಿಕ್ ಆಗಿದ್ದೀವಿ ನಾವು, ಸೈಂಟಿಫಿಕ್ ಆಗಿದ್ದೀವಿ, ಯಾವುದೇ ರೀತಿ ಅದರಲ್ಲಿ ದೋಷ ಇಲ್ವೇ ಇಲ್ಲ. ಸೈಂಟಿಫಿಕ್ ಆಗಿ ಕೂಡ ಅದು ಪ್ರೂವ್ ಆಗಿದೆ. ಸೊ ಒಂದೊಂದು ಕ್ಷಣನೂ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆಮೇಲೆ ಯಾಕೆ ಈ ತರ ಮಾಡ್ತೀವಿ ನಾವು, ಒಂದೊಂದು ಕ್ಷಣನೂ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ? ಯಾಕಂದ್ರೆ ಒಂದೊಂದು ಕ್ಷಣಕ್ಕೂ ಒಂದೊಂದು ಅಧಿದೇವತೆಗಳಿದ್ದಾರಂತೆ, ಒಂದೊಂದು ಕ್ಷಣಕ್ಕೂ ಒಂದೊಂದು ದೇವತೆಗಳಿದ್ದಾರೆ. ಓಕೆ, ಅವರೆಲ್ಲ ಅದನ್ನ ಉಸ್ತುವಾರಿಯನ್ನ ನೋಡ್ಕೊಳ್ತಾರೆ. ಆ ಒಂದು ಕ್ಷಣ ಹೇಗೆ ನಮ್ಗೆ ನಮ್ಮ ಜೀವನದಲ್ಲಿ ಬರುತ್ತೆ, ಯಾವ ರೀತಿ ಅದು ವಾಪಸ್ ಹೋಗುತ್ತೆ, ಆ ಒಂದು ಕ್ಷಣದ ಕಂಪ್ಲೀಟ್ ನಿರ್ವಹಣೆಯನ್ನ ಆ ಅಧಿದೇವತೆ ಮಾಡುತ್ತಂತೆ. ಸೊ ಹಾಗಾಗಿ ಇನ್ನು ತುಂಬಾ ಡೀಪ್ ಆಗಿ ಹೋದ್ರೆ ಇನ್ನ ತುಂಬಾ ಇದೆ, ಬಟ್ ನಾನ್ ಸ್ವಲ್ಪ ತಿಳಿಯಾಗಿ ಹೇಳ್ಕೊಡ್ತಾ ಇದ್ದೀನಿ, ಸೊ ದಟ್ ತುಂಬಾನೇ ಡೀಪ್ ಆಗಿ ಹೋದ್ರೂ ಕನ್ಫ್ಯೂಸ್ ಆಗೋದು ಬೇಡ, ನಾವು ಬೆನಿಫಿಟ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಣ. ಸೊ ಈ ತರ ಮೈನರ್ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಇದೆ ಇದು ನಮ್ಮ ಕ್ಯಾಲ್ಕುಲೇಷನ್. ಸೊ ಇದರಿಂದ ನಮ್ಗೆ ತಿಳಿಯಪಡುತ್ತೆ ನಾವು ಎಷ್ಟು ಕರೆಕ್ಟ್ ಆಗಿರುವಂತ ಒಂದು ಹಾದಿಯಲ್ಲಿ ಇದ್ದೀವಿ, ನಾವು ಪರ್ಫೆಕ್ಟ್ ಆಗಿರುವಂತ ಒಂದು ದಾರಿನಲ್ಲಿ ನಡೀತಾ ಇದ್ದೀವಿ. ಸೊ ಈ ತರ ಆಯ್ತು. ಇವಾಗ ಚಂದ್ರ, ನಾವ್ ಹೇಳಿದ್ವಿ, ಯಾರು ಚಂದ್ರನ್ ಕ್ಯಾಲೆಂಡರ್ ಫಾಲೋ ಮಾಡ್ತಾರಲ್ವಾ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಅವ್ರಿಗೆ ಜನ್ಮಾಷ್ಟಮಿ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಜನ್ಮಾಷ್ಟಮಿ 2 ಸಲ ಆಚರಿಸ್ತಾರೆ ಅಲ್ವಾ. ಒಬ್ರು ಬಂದು, ಅಂದ್ರೆ ರೀಸನ್ ಬೀಂಗ್ ಏನಿರ್ಬೋದು, ಅದು ರೀಸನ್ ಅಂದ್ರೆ ಚಂದ್ರನ್ ಪ್ರಕಾರ ಒಬ್ರು ಆಚರಿಸ್ತಾರೆ, ಯಾವಾಗ ಅವ್ನು ಹುಟ್ಟಿದಾನೋ ಆ ತರ. ಆಮೇಲೆ ಸೂರ್ಯನ್ ಪ್ರಕಾರ ಒಬ್ರು ಆಚರಿಸ್ತಾರೆ. ಓಕೆ, ಸೊ ಬಟ್ ಯಾವ್ದು ಕರೆಕ್ಟ್ ಇದೆ ಅದ್ರಲ್ಲೂ ಅದು ನೋಡ್ಬೇಕಲ್ವಾ ನಾವು, ಚಂದ್ರನ್ ಕರೆಕ್ಟ್ ಇದೆಯಾ, ಸೂರ್ಯನ್ ಕರೆಕ್ಟ್ ಇದೆಯಾ ಅಂತ. ಸೊ ಹರಿಭಕ್ತಿ ವಿಲಾಸ, ಅದು ಕೂಡ ಒಂದು ಧರ್ಮ ಗ್ರಂಥ ಇದೆ. ಹರಿಭಕ್ತಿ ವಿಲಾಸ ನಮ್ಗೆ ಯಾವ ರೀತಿ ನಾವು ಭಕ್ತಿಯನ್ನ ಆಚರಣೆ ಮಾಡ್ಬೇಕು, ಯಾವ ರೀತಿ ನಾವು ಈ ತರ ದಿವಸಗಳನ್ನೆಲ್ಲ ಯಾವ ರೀತಿ ನಾವು ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ತುಂಬಾ ಕೂಲಂಕುಷವಾಗಿ ಕೊಟ್ಟಿದ್ದಾರೆ ಹರಿಭಕ್ತಿ ವಿಲಾಸದಲ್ಲಿ. ಸೊ ಅದ್ರ ಪ್ರಕಾರ ಏನ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ಹೇಳಿದ್ರೆ, ಅದ್ರಲ್ಲಿ ಯಾವ ತಿಥಿಯಲ್ಲಿ ಸೂರ್ಯ ದೇವ ಹುಟ್ಟಿದ್ದಾನೋ ಆ ತಿಥಿಯನ್ನು ಮಾತ್ರ ಸಂಧ್ಯಾ ಕಾಲದವರೆಗೆ ಆಕ್ಸೆಪ್ಟ್ ಮಾಡಲಾಗುತ್ತೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಲ್ಲಿ ಏನಂತ ಹೇಳಿದ್ರೆ, ಸೂರ್ಯ ಯಾವ ತಿಥಿಯಲ್ಲಿ ಹುಟ್ಟಿದಾನೆ, ಓಕೆ, ಮೇ ಬಿ ದಶಮಿ ತಿಥಿಯಲ್ಲಿ ಅವನು ಹುಟ್ಟಿದಾನೆ ಅನ್ಕೋಣ,
ದಶಮಿ ತಿಥಿಯಲ್ಲಿ ಹುಟ್ಟಿದ್ರೆ ಅವತ್ತಿನ ದಿವಸ ಕಂಪ್ಲೀಟ್ ಸಾಯಂಕಾಲದವರೆಗೂ ಸಂಧ್ಯಾಕಾಲದವರೆಗೂ ದಶಮಿ ತಿಥಿನೇ ಇರುತ್ತೆ. ಏಕಾದಶಿಯನ್ನ ಆಚರಣೆ ಮಾಡೋ ಹಾಗಿಲ್ಲ. ಅವತ್ತಿನ ದಿವಸ ದಶಮಿ ತಿಥಿನೇ ಇರುತ್ತೆ. ಆಮೇಲೆ ಏಕಾದಶಿ ಇತ್ತು ಅಂತ ಹೇಳಿದ್ರೆ ಮೇ ಬಿ ಒಂದ್ 2 ನಿಮಿಷಕ್ಕೋಸ್ಕರ ಉದಯ ಆಗಿರ್ತಾನೆ ಸೂರ್ಯ ಅನ್ಕೊಳ್ಳೋಣ. ಬಟ್ ಏನಾದ್ರೂ ಅದು ಏಕಾದಶಿ ತಿಥಿ ಇತ್ತು ಅಂತ ಹೇಳಿದ್ರೆ ಅವತ್ತಿನ ದಿವಸ ನಾವು ಏಕಾದಶಿ ತಿಥಿಯನ್ನೇ ಆಚರಣೆ ಮಾಡ್ಬೇಕು. ಸೊ ಸೂರ್ಯ ದೇವಂದು ಏನು ಟೈಮಿಂಗ್ಸ್ ಇದೆಯಲ್ಲ ಅದು ಪರ್ಫೆಕ್ಟ್ ಆಗಿದೆ ಅಂತ ಹರಿಭಕ್ತಿ ವಿಲಾಸದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ನಾವಿವಾಗ ಇಸ್ಕಾನ್ ಅವ್ರು ಏನ್ ಫಾಲೋ ಮಾಡ್ತಾ ಇದೀವಿ, ನಾವು ಸೂರ್ಯನ ಒಂದು ತಿಥಿಯನ್ನೇ ನಾವು ಫಾಲೋ ಮಾಡ್ತಾ ಇರೋದು, ಚಂದ್ರನ ತಿಥಿಯನ್ನ ನಾವು ಫಾಲೋ ಮಾಡ್ತಾ ಇಲ್ಲ. ಸೊ ಅದು ಸ್ಮಾರ್ಥ ಅವ್ರು ಇರ್ತಾರಲ್ಲ ಅವ್ರು ಫಾಲೋ ಮಾಡ್ತಾರೆ, ಚಂದ್ರನ ತಿಥಿಯನ್ನ ಅವ್ರು ಫಾಲೋ ಮಾಡ್ತಾರೆ. ಸೊ ನಾವಿದನ್ನ ಅರ್ಥ ಮಾಡ್ಕೋಬೇಕು. ಮತ್ತು ನಾವ್ ಎಷ್ಟು ಸ್ಪೆಸಿಫಿಕ್ ಆಗಿದ್ದೀವಿ ಮತ್ತು ನಾವೆಷ್ಟು ಸೈಂಟಿಫಿಕ್ ಆಗಿದ್ದೀವಿ. ಸೊ ತುಂಬಾ ಚೆನ್ನಾಗಿದೆ ಅಲ್ವಾ ಇದು ತಿಳ್ಕೊಳ್ಳೋದಕ್ಕೆ. ಆಮೇಲೆ ಎಸ್, ಸೊ ಈ ಒಂದು ನಾವು ಸೂರ್ಯನ ಒಂದು ಏನ್ ಫಾಲೋ ಮಾಡ್ತೀವಿ, ವೈಷ್ಣವರು ಏನ್ ಫಾಲೋ ಮಾಡ್ತಾ ಇದೀವಲ್ವಾ, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಭಗವತ್ ವಿಧಿ. ಸೊ ಇದು ಹೆಸರೇ ಹೇಳ್ತಾ ಇದೆ, ಇಟ್ ಇಸ್ ಭಗವತ್ ವಿಧಿ. ಭಗವಂತ ಸ್ವಯಂ ಹೇಳಿರುವಂತಹದ್ದು, ಭಗವಂತ ಫಾಲೋ ಮಾಡಿ ಅಂತ ನಮ್ಗೆ ತಿಳಿಸಿರುವಂತಹದ್ದು, ಅಥವಾ ಪರಮಾರ್ಥ ವಿಧಿ ಅಂತಾನು ಕರೀತಾರೆ ಇದನ್ನ. ಭಗವತ್ ವಿಧಿ ಅಂತಾನು ಹೇಳ್ತಾರೆ, ಪರಮಾರ್ಥ ವಿಧಿ ಅಂತಾನು ಹೇಳ್ತಾರೆ ಇದಕ್ಕೆ. ಸೊ ಇದೇನು ಅಂತ ಹೇಳಿದ್ರೆ ಸೂರ್ಯದೇವನ ಪ್ರಕಾರ ತಿಥಿಯನ್ನ ಗುರುತಿಸೋದು, ಅದನ್ನ ಆಚರಣೆ ಮಾಡೋದು. ಸೊ ಇದ್ರ ಪ್ರಕಾರ ಇವಾಗ ಏನು ಪುರುಷೋತ್ತಮ ಮಾಸ ನಾವೇನು ಸೂರ್ಯದೇವನ ಪ್ರಕಾರ ನಡೆಸ್ತಾ ಇದೀವಲ್ಲ ತಿಥಿಯನ್ನ, ಸೊ ಇದು ಯಾವಾಗ ಬರುತ್ತೆ, ಇದೇನಾಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ದೆ ಆವಾಗ್ಲೇ, 1 ವರ್ಷದಲ್ಲಿ ಸುಮಾರು ಒಂದು 11 ದಿನ ಏನಾಗುತ್ತೆ ಅದು ಎಕ್ಸ್ಟ್ರಾ ಉಳಿತಾ ಹೋಗುತ್ತೆ. ಬಿಕಾಸ್ ಆಫ್ ದ ಟೈಮ್ ಕ್ಯಾಲ್ಕುಲೇಷನ್. ಸೂರ್ಯದೇವ ಸ್ವಲ್ಪ ಫಾಸ್ಟ್ ಅಂತ ಹೇಳಿದೆ ನಾನು. ಆ ಟೈಮ್ ಕ್ಯಾಲ್ಕುಲೇಷನ್ ಪ್ರಕಾರ 11 ದಿವಸ ಸ್ವಲ್ಪ ಎಕ್ಸ್ಟ್ರಾ ಆಗತ್ತೆ. ಸೊ 2 ವರ್ಷ ಅಂದಾಗ 22 ದಿವಸ ಆಗತ್ತೆ. ಸೊ 3 ವರ್ಷ ಇನ್ನು ತುಂಬಿರೋದೇ ಇಲ್ಲ. ಮುಂಚೆ 3 ವರ್ಷ ತುಂಬಕ್ಕೂ ಮುಂಚೆನೆ ಒಂದು 8 ತಿಂಗಳು 16 ದಿವಸ ಹಾಗೂ 4 ಗಂಟೆಗಳ ಕಾಲ ವ್ಯತ್ಯಾಸ ಇರುತ್ತೆ. ಓಕೆ, ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಏನಾಗತ್ತೆ, ನಾವೇನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಧಿಕ ಮಾಸ ಖಂಡಿತ ಇದೆ. ಅಂದ್ರೆ ಯಾವಾಗ ಬರುತ್ತೆ ಇದು ಅಂತ ಹೇಳಿದ್ರೆ 2 ವರ್ಷ 8 ತಿಂಗಳು 16 ದಿವಸ 4 ಗಂಟೆಗಳು, ಇಷ್ಟಕ್ಕೆ ಒಮ್ಮೆ ಅಧಿಕ ಮಾಸ ಬರುತ್ತೆ. 2 ವರ್ಷ 2.8.16.4, 2 years 8 months 16 days 4 hours, ಇಷ್ಟು ಒಳಗಡೆ ಒಮ್ಮೆ ಅಧಿಕ ಮಾಸ ಬಂದೇ ಬರುತ್ತೆ. ಬಿಕಾಸ್ ಆಫ್ ದ ಕ್ಯಾಲ್ಕುಲೇಷನ್, ಸಿಂಪಲ್, ಬಿಕಾಸ್ ಆಫ್ ದ ಕ್ಯಾಲ್ಕುಲೇಷನ್. ಅದ್ರಲ್ಲಿ ಏನೇನು ಅತಿಶಯ ಇಲ್ಲ, ಅದಕ್ಕೋಸ್ಕರ ಪುರುಷೋತ್ತಮ ಮಾಸ ಬರುವಂತದ್ದು. ಓಕೆ, ಸೊ ಅಂದ್ರೆ ಒಂದು ಇವಾಗ ನೆಕ್ಸ್ಟ್ ಏನ್ ಬರ್ತಾ ಇದೆಯಲ್ಲ ಪುರುಷೋತ್ತಮ ಮಾಸ, ಅದು 30 ದಿನಗಳ ಕಾಲ ಇರುತ್ತೆ. ಅಂದ್ರೆ ಅದು ಅದಕ್ಕೆ ಯಾವಾಗ ಬರುತ್ತಲ್ಲ ಅವಾಗ ಮುಂಚೆ ಯಾವಾಗ ಫಸ್ಟ್ ಟೈಮ್ ಅದನ್ನ ಕಂಡುಹಿಡಿದ್ರಲ್ಲ ಅವಾಗ ನಾನು ಹೇಳ್ದೆ ಒಂದೊಂದು ಕ್ಷಣಕ್ಕೂ ಒಂದೊಂದು ಅಧಿದೇವತೆ ಇರ್ತಾರೆ, ಅಧಿದೇವತೆ ಅದಕ್ಕೆ ನೋಡ್ಕೊಳ್ತಾ ಇರ್ತಾರೆ ಅಂತ. ಬಟ್ ಈ ಪುರುಷೋತ್ತಮ ಮಾಸಕ್ಕೆ ಯಾರು ಅಧಿದೇವತೆ ಇರ್ಲಿಲ್ವಂತೆ. ಅವಾಗ ಯಾರ್ಯಾರು ಅಧಿದೇವತೆಗಳು ನೋಡ್ಕೊಳಕ್ಕೆ ಇರ್ಲಿಲ್ವಂತೆ. ಯಾಕೆ ಇರ್ಲಿಲ್ಲ ಅಧಿದೇವತೆಗಳು ಅಂದ್ರೆ, ಈ ಸೃಷ್ಟಿ ಆಯ್ತಲ್ಲ ಶುರುವಾದಾಗ ಅವಾಗ ಎಲ್ಲರೂ ಹೇಳ್ತಾ ಇದ್ರಂತೆ, ಈ ಏನಿದೆ ಈ ಒಂದು ಪುರುಷೋತ್ತಮ ಮಾಸ, ಈ ಲೀಲೆಯಲ್ಲಿ ಭಗವಂತ ಏನ್ ಹೇಳ್ತಾರೆ ಅಥವಾ ಋಷಿಗಳು, ಮಹಾನ್ ಋಷಿಗಳು ಏನ್ ಹೇಳ್ತಾರೆ, ಒಂದು ನಿಮಿಷ, ಒಂದು ಪೆಹರ್ ಅಥವಾ ಒಂದು ದಿನ, ಒಂದು ಅಧಿದೇವತೆ ಇದ್ದಾರೆ ಭಗವಂತ ಹೇಳಿರೋದು. ಓಕೆ, ಒಬ್ಬರು ದೇವತೆ ಇರ್ತಾರೆ, ಎಲ್ಲದಕ್ಕೂ ಒಬ್ಬರು ದೇವತೆ ಇರ್ತಾರೆ. ಆದರೆ ಎಲ್ಲಾ ದೇವತೆಗಳು ಏನ್ ಮಾಡಿದ್ರು ಅಂದ್ರೆ ಈ ಒಂದು ಮಲಮಾಸ, ಈ ಮಾಸವನ್ನ ಮಲಮಾಸ ಅಂತ ಕರೆದ್ರಂತೆ. ಅದಕ್ಕೆ ನಾನ್ ದೇವತೆ ಆಗಲ್ಲ, ನೀನ್ ದೇವತೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಹಿಂದೇಟ್ ಹಾಕ್ಬಿಟ್ರಂತೆ. ಸೊ ಯಾರು ಇದಕ್ಕೆ ಅಧಿದೇವತೆಗಳು ಬರ್ಲೇ ಇಲ್ಲ ಮುಂದೆ. ಈ 30 ದಿವಸ ಏನಿದೆ ಇದು ವೇಸ್ಟ್ ಆಯ್ತು, ವೇಸ್ಟ್ ದಿವಸಗಳು ಇವು ಅಂತ ಹೇಳ್ಬಿಟ್ರಂತೆ. ಸೊ ಅದು ವೇಸ್ಟ್ ಅಂದ್ರೆ ಯಾವ ರೀತಿ, ಏನಕ್ಕೂ ಪ್ರಯೋಜನ ಇಲ್ಲ ಅದು. ಆದ್ದರಿಂದ ಇದು ಮಲಮಾಸ ಎಂದು, ಅಂದ್ರೆ ಮಲ ಅಂದ್ರೆ ಏನು, ವೇಸ್ಟ್. ನಾವು ದಿನ ನಿತ್ಯ ಬೆಳಗ್ಗೆ ನಾವು ಏನು ಫ್ಲಶ್ ಮಾಡ್ತೀವಲ್ಲ ಅದು ಅಂತ ಹೇಳ್ಬಿಟ್ರಂತೆ ಅವರು. ಸೊ ಅಂತ ಒಂದು ಕೀಳ ಮನೋಭಾವನೆ ಈ ಒಂದು ಮಲಮಾಸಕ್ಕೆ ಎಲ್ಲಾ ಅಧಿದೇವತೆಗಳು ಕೊಟ್ಟಿದ್ದಾರೆ. ಅವಾಗ ಸೃಷ್ಟಿಯಾಗಿರೋ ಹೊಸದ್ರಲ್ಲಿ ಆಗಿರೋಂಥದ್ದು. ಅಂದ್ರೆ ನಾವು ಬಿಡಿ ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ, ಅವಾಗ ಆಗಿರೋದಿದು. ಬಟ್ ಇವಾಗ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಈ ಪುರುಷೋತ್ತಮ ಮಾಸದಲ್ಲಿ ಏನು ಶುಭ ಕಾರ್ಯ ಮಾಡೋ ಹಾಗಿಲ್ಲ. ಏನಾದ್ರೂ ಇವಾಗ ಆಫೀಸ್ ಓಪನಿಂಗ್ ಇರ್ಬೋದು, ಅಥವಾ ಹೊಸ ಏನಾದ್ರು ಸಾಮಾನ್ ಖರೀದಿಸೋದಿರ್ಬೋದು, ಮದ್ವೆ ಮಾಡೋದು, ಶುಭ ಸಮಾರಂಭ ಏನು ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಡಿದಾರಂತೆ ಅವಾಗ ಆ ಟೈಮಲ್ಲಿ.
ಸೊ ಆಗ ಏನಾಯ್ತು ಅಂದ್ರೆ ತುಂಬಾ ಸಮಸ್ಯೆಗಳು, ಇದರಿಂದ ತುಂಬಾ ಸಮಸ್ಯೆಗಳಾದವು. ಇದು ಹೇಗಾಗತ್ತೆ, ಯಾಕೆ ಈ ತರ? ಸೊ ಇದನ್ನ ಕೇಳಿಸ್ಕೊಡಿ, ತುಂಬಾ ಸುಂದರವಾದ ಲೀಲೆ ಇದು. ಬೃಹನ್ನಾರದ ಪುರಾಣದಲ್ಲಿ ಈ ಲೀಲೆಯನ್ನ ವರ್ಣಿಸಲಾಗಿದೆ. ತುಂಬಾ ಸುಂದರವಾಗಿರುವಂತಹ ಕಥೆ ಇದೆ ಭಗವಂತಂದು. ಆಹಾ, ಅದನ್ನ ಕೇಳೋಕೆ ನಾವು ತುಂಬಾ ಭಾಗ್ಯಶಾಲಿಗಳು. ಓಕೆ, ಸೊ ಶುರು ಮಾಡ್ತೀನಿ ಈ ಲೀಲೆಯನ್ನ. ನೈಮಿಷಾರಣ್ಯ ಕೇಳಿದಿರಾ ಎಲ್ಲಾರು? ನೈಮಿಷಾರಣ್ಯ ಈಗ್ಲೂ ಇದೆ, ನೈಮಿಷಾರಣ್ಯ. ಹೌದು ಮಾತಾಜಿ. ಹರಿ ಬೋಲ್. ಸೊ ನೈಮಿಷಾರಣ್ಯದಲ್ಲಿ ಒಂದ್ಸಲ ಏನಾಯ್ತಂತೆ, ಸುಮಾರು ಒಂದು 28,000 ಶೌನಕ ಋಷಿಗಳು ಸೇರಿದ್ರಂತೆ. ಯಾಕೆ ಸೇರಿದ್ರು ಇವರು? ಅವ್ರಿಗೇನಂದ್ರೆ 1,000 ವರ್ಷಗಳ ಕಾಲ, ಅವಾಗೆಲ್ಲ ಋಷಿಗಳಿದ್ದ ಕಾಲದಲ್ಲಿ ಅವ್ರಿಗೆ ಆಯಸ್ಸು ಜಾಸ್ತಿ ಇರ್ತಿತ್ತು. ಅವ್ರಿಗೆ 1,00,000 ವರ್ಷ ಅವ್ರಿಗೆ ಆಯಸ್ಸು ಇರ್ತಿತ್ತು. ಸೊ ಅವ್ರೇನಂದ್ರೆ 1 ವರ್ಷಗಳ ಕಾಲ ಅವರೆಲ್ಲ ಅಲ್ಲಿ ಸೇರಿ ಎಲ್ಲಾ ಪುರಾಣಗಳ ವಾಚನ ಮಾಡ್ಬೇಕು ಅಂತ ಅವರ ಇಚ್ಛೆ. ಸೊ ಅದಕ್ಕೋಸ್ಕರ 28,000 ಶೌನಕ ಋಷಿಗಳು ಅಲ್ಲಿ ಸೇರಿದ್ರಂತೆ. ಅಲ್ಲಿಗೆ ಒಬ್ರು ಸೂತ ಗೋಸ್ವಾಮಿಗಳು ಬಂದ್ರು. ಅಲ್ಲಿಗೆ ಸೂತ ಗೋಸ್ವಾಮಿಗಳು ಕೇಳಿದಿವಲ್ವಾ ನಾವು ಹೆಸರು, ಅವರು ಯಾರು ಅನ್ನೋದನ್ನ ಹೇಳ್ತೀನಿ. ಅಂದ್ರೆ ಇದು ಸೂತ ಗೋಸ್ವಾಮಿಗಳು ಅನ್ನೋದು ಅವ್ರ ಸರ್ನೇಮ್, ಅದು ಜಸ್ಟ್ ಸರ್ನೇಮ್. ಅದು ಅವ್ರ ಹೆಸರು, ಕಂಪ್ಲೀಟ್ ಹೆಸರು ಏನಂದ್ರೆ ಉಗ್ರ ಸರ್ವ ಸೂತ ಗೋಸ್ವಾಮಿಗಳು ಅಂತ. ಉಗ್ರ ಸರ್ವ ಸೂತ ಗೋಸ್ವಾಮಿಗಳು. ಅವರು ವಿಶೇಷತೆ ಏನು ಅಂತ ಹೇಳಿದ್ರೆ ಅವ್ರದ್ದು, ಅವರು ಶ್ರವಣದಲ್ಲಿ ತುಂಬಾ ಪರ್ಫೆಕ್ಟ್. ಅವ್ರಿಗಿಂತ ನೆಕ್ಸ್ಟ್ ಯಾರು ಇಲ್ಲ ಶ್ರವಣದ್ರಲ್ಲಿ. ಅಂದ್ರೆ ಏನಾದ್ರೂ ನೀವು ಲೀಲೆ ಅವ್ರಿಗೆ ಹೇಳಿದ್ರೆ ಅವ್ರ ತರ ಪರ್ಫೆಕ್ಟ್ ಆಗಿ ಕೇಳಿಸ್ಕೊಳ್ಳೋರು, ಕಾಮಾ ಫುಲ್ ಸ್ಟಾಪ್ ಬಿಡದಲೆ ಅವ್ರ ತರ ಬೇರೆ ಇನ್ನೊಬ್ರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಆ ತರ ಪರ್ಫೆಕ್ಷನ್ ಅವ್ರದ್ದು. ಯಾರು? ಸೂತ ಗೋಸ್ವಾಮಿಗಳವ್ರದ್ದು. ಸೊ ಅವರು ಇಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಒಂದು ಇಲ್ಲಿ ಇಲ್ಲೊಂದು ಕಲ್ಪಿಸ್ಕೋಬೇಕು ನಾವು. ಏನಂತ ಹೇಳಿದ್ರೆ, ಈ ಒಂದು ಲೀಲೆಯನ್ನ ಕೇಳಿ ಅವರು, ನಾವೇನ್ ಮಾಡ್ತೀವಿ, ಯೂಶುವಲ್ ಆಗಿ ಏನ್ ಮಾಡ್ತೀವಿ, ಈ ಒಂದ್ ಕಿವಿಯಿಂದ ಕೇಳಿಸ್ಕೊಳ್ತೀವಿ, ಇನ್ನೊಂದ್ ಕಿವಿಯಿಂದ ಹೊರಗಡೆಗೆ ಬಿಡ್ತೀವಿ. ಸೊ ತುಂಬಾ ತಪ್ಪು, ಹಂಗ್ ಮಾಡ್ಬಾರ್ದು. ಯಾವಾಗ್ಲೂ ಅಷ್ಟೇ, ನಾವ್ ಏನ್ ಕೇಳಿಸ್ಕೊಳ್ತೀವೋ ಅದನ್ನ ನಮ್ಮ ಹೃದಯಕ್ಕೆ ಸ್ಟ್ರೈಟ್ ಆಗಿ ಅದನ್ನ ಹೋಗಿಸ್ಬೇಕಂತೆ. ಸೊ ಈ ಒಂದು ಕೆಲಸವನ್ನ ಈ ಗೋಸ್ವಾಮಿಗಳು, ಸೂತ ಗೋಸ್ವಾಮಿಗಳು ಪರ್ಫೆಕ್ಟ್ ಆಗಿ ಮಾಡೋರಂತೆ. ಅದು ಕಂಪ್ಲೀಟ್ ಆಗಿ ತಮ್ಮ ಹೃದಯದೊಳಗೆ ಇಳಿಸ್ಕೊಳ್ಳೋರು. ಸೊ ಹೃದಯಕ್ಕೆ ಇಳಿತು ಸ್ಟ್ರೈಟ್ ಅವೇ ಅಂತ ಹೇಳಿದ್ರೆ ಏನಾಗುತ್ತೆ, ಅವ್ರು ಅದನ್ನ ಕರೆಕ್ಟ್ ಆಗಿ ಅದನ್ನ ಫಾಲೋ ಮಾಡ್ತಾ ಇದ್ರು ಅಲ್ವಾ. ಯಾವಾಗ ನಾವು ಕರೆಕ್ಟ್ ಮನನ ಮಾಡ್ತೀವಿ, ಕುಲಂಕುಷವಾಗಿ ಓದ್ತೀವಿ, ತಿಳಿದುಕೊಳ್ತೀವಿ, ಆಗ ಏನಾಗುತ್ತೆ, ನಾವ್ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಯಾವಾಗ್ಲೂ ಅಷ್ಟೇ ನಾವು ಶ್ರವಣವನ್ನ ಪರ್ಫೆಕ್ಟ್ ಆಗಿ ಮಾಡಬೇಕು. ಓಕೆ, ಸೊ ಇವಾಗ ಏನು ಒಂದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಿದೆ ಈ ಮಾಸದ ಬಗ್ಗೆ, ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ಇವಾಗ ನಾವು ಕಾರ್ತಿಕ್ ಮಾಸ ಆಚರಣೆ ಮಾಡ್ತೀವಿ, ಬೇರೆ ಮಾಸಗಳು ಆಚರಣೆ ಮಾಡ್ತೀವಲ್ವಾ. ಸೊ ಇವೆಲ್ಲ ಮಾಸಗಳು ಏನಿವೆ ಅಲ್ಲ, ಪುಟ್ ಟುಗೆದರ್ ಒಂದು 16ರ 1 ಭಾಗ ಕೂಡ ಆಗೋದಿಲ್ವಂತೆ. ಅಂದ್ರೆ ಅಷ್ಟೊಂದು ಪುರುಷೋತ್ತಮ ಮಾಸದ ಒಂದು ಇಫೆಕ್ಟ್ ಇದೆ. ಸೊ ಪುರುಷೋತ್ತಮ ಮಾಸಕ್ಕೆ ನೀವು 100 ಮಾರ್ಕ್ಸ್ ಕೊಡ್ತೀರಾ ಅಂತ ಹೇಳಿದ್ರೆ, ಕಾರ್ತಿಕ್ ಮಾಸಕ್ಕೆ 16 ಮಾರ್ಕ್ಸ್. ಸೊ ಕಂಪ್ಯಾರಿಸನ್ ಮಾಡಕ್ಕೆ ಆಗಲ್ಲ. ಪುರುಷೋತ್ತಮ ಮಾಸ ಅಷ್ಟೆಷ್ಟು ಇಂಪಾರ್ಟೆಂಟ್ ಇದೆ. ಕಾರ್ತಿಕ ಮಾಸಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ, ನಮಗೆ ಗೊತ್ತಿದೆ ಅದು. ಸೊ ಅದಕ್ಕೆ 16 ಮಾರ್ಕ್ಸ್, 16 ಮಾರ್ಕ್ಸ್ ಕೊಟ್ರೆ ಪುರುಷೋತ್ತಮ ಮಾಸ 100ಕ್ಕೆ 100, 100 ಮಾರ್ಕ್ಸ್ ಅದಕ್ಕೆ. ಸೊ ಅಷ್ಟು ಇಂಪಾರ್ಟೆಂಟ್ ಇರುವಂತದ್ದು. ಸೊ ಈಗ ಸೂತ ಮಹರ್ಷಿಗಳು ಬಂದ್ರು. ಅವರು ಎಷ್ಟು ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಅವರ ಮುಖಾರವಿಂದ, ಅವರ ಮುಖಮಂಡಲ, ಅದ್ರದ್ದು ವರ್ಣನೆನೂ ಇದೆ ಅದರಲ್ಲಿ. ತುಂಬಾ ಪ್ರಸನ್ನ ಮುಖಿಗಳು. ಅಂದ್ರೆ ಅವ್ರ ಮುಖದಲ್ಲಿ ಒಂಚೂರು ಕಳಂಕ ಅನ್ನೋದೇ ಇಲ್ಲ. ಭಕ್ತರು ಅಲ್ವಾ, ಭಕ್ತರು ಯಾವಾಗ್ಲೂ ಅಷ್ಟೇ. ನಾವು ಇದ್ರಲ್ಲಿ ಭಗವದ್ಗೀತೆನಲ್ಲಿ ಓದ್ತೀವಿ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಅಲ್ವಾ. ಅವ್ರ ಮುಖದಲ್ಲಿ ಏನಿದೆ, ಬ್ರಹ್ಮಭೂತ ಪ್ರಸನ್ನಾತ್ಮ, ಯಾವಾಗ್ಲೂ ಪ್ರಸನ್ನರಾಗಿರ್ತಾರೆ ಅವರು. ಅವ್ರಿಗೆ ಯಾವುದೇ ಕಾರಣದ ಒಂದು ಕ್ಲೇಶ ಇರೋದಿಲ್ಲ ಅವ್ರ ಮುಖದಲ್ಲಿ. ಒಂದು ಆಕಾಂಕ್ಷೆ ಅನ್ನೋದು ಇರೋದಿಲ್ಲ. ನ ಕಾಂಕ್ಷತಿ ನ ಶೋಚತಿ, ಯಾವ್ದಕ್ಕೂ ಶೋಚ ಮಾಡೋದೇ ಇಲ್ಲ ಅವರು, ಯಾವ್ದಕ್ಕೂ ದುಃಖನೇ ಪಡೋದಿಲ್ಲ. ಅಂದ್ರೆ ಮುಖದಲ್ಲಿ ಅಷ್ಟು ಒಳ್ಳೆ ತೇಜಸ್ ಇರುತ್ತೆ. ಅಂತ ಒಂದು ಕಳೆ ಇರುವಂತ ಸೂತ ಮಹರ್ಷಿಗಳು ಅವ್ರು ಅಲ್ಲಿಗೆ ಬರ್ತಾರೆ. ಆಮೇಲೆ ಅವರ ಮುಖದಲ್ಲೆಲ್ಲ ತುಂಬಾ ಚೆನ್ನಾಗಿ ಊರ್ಧ್ವ ಪುಂಡ್ರ ಅಂತ ಏನ್ ಹೇಳ್ತೀವಲ್ವಾ, ಊರ್ಧ್ವ ಪುಂಡ್ರ ಇಸ್ ದ ತಿಲಕ್, ನಾವೇನ್ ವೇರ್ ಮಾಡ್ತೀವಲ್ಲ, ಊರ್ಧ್ವ ಪುಂಡ್ರ ಅಂತ ಕರೀತಾರೆ ಅದನ್ನ ಹಚ್ಚಿದ್ರಂತೆ. ಅವ್ರು ಗೋಪಿ ಚಂದನದಿಂದ ಹಚ್ಚಿದ್ರಂತೆ. ನಂತರ ಅವರ ಎಲ್ಲ ಬಾಡಿ ಮೇಲೆಲ್ಲ, ಇವಾಗ ನೀವು ನೋಡ್ಬೋದು, ಟ್ಯಾಟೂ ಹಾಕಿಸ್ಕೊಳ್ತಾರೆ ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು, ಅಥವಾ ಫುಲ್ ಹರೇ ಕೃಷ್ಣ ಮಹಾಮಂತ್ರವನ್ನೇ ಹಾಕಿಸ್ಕೊಳ್ತಾರೆ. ಸೊ ಅದೇ ತರ ಅವರು ಅವರ ಬಾಡಿ ಮೇಲೆ ಗೋಪಿ ಚಂದನದಿಂದ ಅದನ್ನ ಬರ್ಸಿದ್ರಂತೆ. ತಮ್ಮ ಇಡೀ ಶರೀರದ ಮೇಲೆ ಅದ್ರದ್ದು ಒಂದು ಚಿಹ್ನೆಗಳು
ಕಾಣ್ತಾ ಇದ್ವು, ಎದ್ದು ಕಾಣ್ತಾ ಇದ್ವು ಅಂತ ಹೇಳ್ತಾರೆ ಇಲ್ಲಿ. ಸೊ ಅಂತ ಸಮಗ್ರ ಗುಣಿಗಳವರು, ಅಂತ ಒಂದು ಒಳ್ಳೆ ಗುಣವನ್ನ ಪಡೆದಿರುವಂತವ್ರವರು. ಸೊ ಇವರ ಒಂದು ಶ್ರೀಮುಖದಿಂದ ಇವಾಗ ನಾವು ಈ ಲೀಲಾಶ್ರವಣವನ್ನ ಕೇಳ್ತಾ ಇದೀವಿ ಇವಾಗ. ಸೊ ಈಗ ಏನಾಯ್ತು, ಶೌನಕ ಋಷಿಗಳು ಯಾರಲ್ಲಿ 28,000 ಜನ ಸೇರಿದ್ರಲ್ವಾ, ಅವರು ಇವ್ರು ಕೇಳಿದ್ರಂತೆ, ಸ್ವಾಮಿಗಳೇ, ಸೂತ ಮಹರ್ಷಿಗಳೇ, ದಯವಿಟ್ಟು ನಮ್ಗೆ ಭಕ್ತಿನಲ್ಲಿ ತುಂಬಾ ತುಂಬಾ ಫಾಸ್ಟ್ ಆಗಿ ಪ್ರಗತಿ ಆಗ್ಬೇಕು ನಾವು. ಅಂದ್ರೆ ಈ ತರ ಫಾರ್ ಎಕ್ಸಾಂಪಲ್ ದಿನ ನಾವು 16 ಮಾಲೆ ಜಪ ಮಾಡ್ತಾ ಇದೀವಿ, ಆಮೇಲೆ ವಿಧಿ ವಿಧಾನಗಳನ್ನೆಲ್ಲ ಪಾಲಿಸ್ತಾ ಇದೀವಿ, ನಿಯಮಗಳನ್ನ ಪಾಲಿಸ್ತಾ ಇದೀವಿ, ಆದ್ರೆ ತುಂಬಾ ಮಾಡ್ಬೇಕು. ಏನ್ ಅದಕ್ಕೆ ಬೆನಿಫಿಟ್ಸ್ ಇದೆ, ಅಫ್ಕೋರ್ಸ್ ಬೆನಿಫಿಟ್ಸ್ ಇದೆ, ಬಟ್ ನಮ್ಗೆ ಸಮಯ ತುಂಬಾ ಕಡಿಮೆ ಇದೆ. ಅವ್ರು ಬಿಡಿ, ಅವರೆಲ್ಲ ಸತ್ಯಯುಗದವ್ರು, ಅವರೇ ಆ ಮಾತು ಹೇಳ್ಬೇಕಾದ್ರೆ ನಾವೀಗ ಕಲಿಯುಗದವರು, ನಮ್ಗೆ ಎಷ್ಟು ಟೈಮ್ ಕಡಿಮೆ ಇದೆ ಅಲ್ವಾ, ಟೈಮ್ ತುಂಬಾ ಕಡಿಮೆ ಇದೆ ನಮ್ಗೆ. ಸೊ ಹಾಗಾಗಿ ಫಾಸ್ಟ್ ಪ್ರೋಗ್ರೆಸ್ ಇನ್ ಭಕ್ತಿ ಹೆಂಗ್ ಮಾಡ್ಬೋದು, ಅದೊಂದು ನಮ್ಗೆ ಉಪಾಯ ಹೇಳ್ಕೊಟ್ಬಿಡಿ ನೀವು ಅಂತ ಶೌನಕಾದಿ ಋಷಿಗಳು ಸೂತ ಮಹರ್ಷಿಗಳಿಗೆ ಕೇಳ್ಕೊಂಡಿರುತ್ತೆ. ನೈಮಿಷಾರಣ್ಯದಲ್ಲಿ ಎಲ್ಲರೂ ಸೇರಿದ್ದಾರೆ ಇವಾಗ. ಸೊ ನಮ್ಗೆ ಇದ್ರ ಬಗ್ಗೆ ಭಗವಂತನನ್ನ ತುಂಬಾ ಬೇಗ, ಅತಿ ವೇಗವಾಗಿ ಸಾಕ್ಷಾತ್ಕಾರ ಮಾಡ್ಕೋಬೇಕು ನಾವು ಅನ್ನೋದಕ್ಕೆ ಒಂದು ಉಪಾಯ ನೀವು ಹೇಳ್ಕೊಡಿ. ಸೊ ಆಗ ಸೂತ ಮಹರ್ಷಿಗಳು ಹೀಗೆ ಹೇಳಿದ್ರು. ಏನ್ ಹೇಳಿದ್ರು? ಓಕೆ, ಸೊ ಈಗ ಅವರು ಒಂದ್ ಸ್ವಲ್ಪ ಎಲ್ಲಿಂದ ಬಂದೆ ಅನ್ನೋದಕ್ಕೆ ಬ್ಯಾಕ್ ಗ್ರೌಂಡ್ ಹೇಳ್ತಾ ಇದಾರೆ. ಜಸ್ಟ್ ನಾನು ಶುಕ್ತಾಲ್ನಿಂದ ಬರ್ತಾ ಇದ್ದೀನಿ. ಶುಕತಾಲ ಅಂದ್ರೆ ಏನು? ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ಯಾ? ವಾಟ್ ಇಸ್ ಶುಕತಾಲ? ಯಾರಾದ್ರೂ ಹೇಳ್ಬೋದಾ? ವಾಟ್ ಇಸ್ ಶುಕತಾಲ? ಓಕೆ, ನಾನು ಹೇಳ್ಬಿಡ್ತೇನೆ. ಶುಕತಾಲ ಇಸ್ ದ ಪ್ಲೇಸ್. ಅದು ಒಂದು ನದಿ ಇರ್ಬೋದು. ಎಸ್ ಮತ್ತೆ ಅದು ಪ್ಲೇಸ್ ಏನಂತ ಕರೆಕ್ಟ್ ಹೇಳಿದ್ರಿ ತಾವು, ಹರಿಬೋಲ್. ಏನ್ ಪ್ಲೇಸ್ ಅದು ಅಂತ ಹೇಳಿದ್ರೆ, ಎಲ್ಲಿ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜನಿಗೆ ಶ್ರೀಮದ್ ಭಾಗವತದ ಶ್ರವಣ ಮಾಡಿಸಿದ್ರು, ಆ ಪ್ಲೇಸೇ ಶುಕತಾಲ್. ಆ ಪ್ಲೇಸ್ ಹೆಸರು ಶುಕತಾಲ್ ಅಂತ. ಅಂದ್ರೆ ಪರೀಕ್ಷಿತ್ ಮಹರ್ಷಿ ಅವ್ರಿಗೆ 7 ದಿವಸದ ಏನು ಅವಧಿ ಇರುತ್ತಲ್ವಾ, ಆ ಸಮಯದಲ್ಲಿ ಶುಕದೇವ್ ಗೋಸ್ವಾಮಿಗಳು ಅವ್ರಿಗೆ ಭಾಗವತಂ ಹೇಳ್ಕೊಟ್ಟಿರೋಂತ ಸ್ಥಳ. ಸೊ ಅವ್ರು ಹೇಳ್ತಾ ಇದಾರೆ ಇವಾಗ, ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇದಾರೆ ಸೂತ ಮಹರ್ಷಿಗಳು, ನಾನು ಈಗ ತಾನೇ ಜಸ್ಟ್ ಶುಕತಾಲಿಂದ ಬರ್ತಾ ಇದ್ದೀನಿ ನಾನು. ಸೊ ಅಲ್ಲಿ ಏನ್ ನಡೀತಾ ಇತ್ತು ಅಂದ್ರೆ, ಶುಕದೇವ್ ಗೋಸ್ವಾಮಿ ಅವರು ಪರೀಕ್ಷಿತ್ ಮಹಾರಾಜನಿಗೆ ಶ್ರೀಮದ್ ಭಾಗವತದ ಒಂದು ಶ್ರವಣ ಮಾಡಿಸ್ತಾ ಇದ್ರು. ಸೊ ಅಲ್ಲಿಂದ ಸ್ಟ್ರೈಟ್ ಅವೇ ಬರ್ತಾ ಇದ್ದೀನಿ ನಾನು, ವಾಚನ ಮಾಡ್ತಾ ಇದ್ರು, ನಾನು ಕೇಳಿಸ್ಕೊಂಡು ಅಲ್ಲಿಂದ ಸ್ಟ್ರೈಟ್ ಅವೇ ಈಗ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು. ಸೊ ಅದು ಇವಾಗ ನಾನು ಹೇಳ್ತಾ ಇರೋದು ಸೆಕೆಂಡ್ ಸ್ಟೆಪ್ ಆಯ್ತು. ಪರೀಕ್ಷಿತ್ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇವಾಗ ಶೌನಕಾದಿ ಮಹರ್ಷಿಗಳಿಗೆ ಸೂತ ಗೋಸ್ವಾಮಿ ಅವರು ಹೇಳ್ತಾ ಇದಾರೆ ಈ ಸ್ಟೋರಿಯನ್ನ. ಸೊ ಅದು ಇವಾಗ ಏನಾಗ್ತದೆ, ಸೇಮ್ ಸ್ಟೋರಿ ಅಲ್ಲಿ ನಡೀತಾ ಇದೆ. ಎಲ್ಲಿ? ಶುಕ್ತಾಲಲ್ಲಿ. ಅಂದ್ರೆ ನಮ್ಮ ಶುಕದೇವ್ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ ಇದೇ ಸೇಮ್ ಸ್ಟೋರಿಯನ್ನ. ಯಾರ್ದು? ಪುರುಷೋತ್ತಮ ಮಾಸದ ಒಂದು ಸ್ಟೋರಿಯನ್ನ ಹೇಳ್ತಾ ಇದ್ದಾರೆ. ಸೊ ಅದು ಅವ್ರಿಗೆ ಏನಕ್ಕಂದ್ರೆ, ಅವ್ರಿಗೆ ಇವಾಗ ಭಗವತ್ ಪ್ರಾಪ್ತಿ ಆಗ್ಬೇಕಲ್ವಾ, ಫಾಸ್ಟ್ ಆಗಿ ಆಗ್ಬೇಕು. ವಿದಿನ್ 7 days ಪರೀಕ್ಷಿತ್ ಮಹಾರಾಜರಿಗೆ ಭಗವತ್ ಪ್ರಾಪ್ತಿ ಆಗ್ಬೇಕು. ಸೊ ಅದಕ್ಕೋಸ್ಕರ ಅವರು ಈ ಸ್ಟೋರಿಯನ್ನ ಅವ್ರಿಗೆ ಹೇಳ್ತಾ ಇದ್ದಾರೆ, ಈ ಲೀಲೆಯನ್ನ ಅವ್ರಿಗೆ ಶ್ರವಣ ಮಾಡಿಸ್ತಾ ಇದ್ದಾರೆ. ಯಾವುದು? ಪುರುಷೋತ್ತಮ ಮಾಸದ ಮಹಾತ್ಮೆಯ ಬಗ್ಗೆ. ಸೊ ಇದು ಸೆಕೆಂಡ್ ಸ್ಟೆಪ್ ಆಯ್ತು. ಈಗ ಕೇಳಿ, ಇನ್ನೊಂದು ಸ್ಟೆಪ್ ಇದೆ, ಅದಕ್ಕೂ ಹಿಂದಿನ ಸ್ಟೆಪ್ ಇದೆ. ಅದಕ್ಕೆ ಹಿಂದಿನ ಸ್ಟೆಪ್ ಅಂತ ಹೇಳಿದ್ರೆ, ಅಲ್ಲಿ ಕೂಡ ಪ್ರಶ್ನೆ ನಡೀತಾ ಇದೆಯಂತೆ. ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ಇದು ಬದ್ರಿಕಾಶ್ರಮದಲ್ಲಿ ಸೇಮ್ ಕ್ವಶನ್, ಇಟ್ ವಾಸ್ ಆಸ್ಕ್ಡ್ ಬೈ ನಾರದ ಮಹರ್ಷಿ. ಸೇಮ್ ಕ್ವಶನ್ ವಾಸ್ ಆಸ್ಕ್ಡ್ ಬೈ ನಾರದ ಮಹರ್ಷಿ ಟು ಬದ್ರಿಕಾಶ್ರಮದಲ್ಲಿ ಏನಿದೆ? ನರನಾರಾಯಣ್ ಅಲ್ವಾ? ಭಗವಂತ ನರನಾರಾಯಣ ಅಲ್ಲಿರುವಂತದ್ದು ಅಲ್ವಾ? ಸೊ ನರನಾರಾಯಣಿಗೆ ಈ ಪ್ರಶ್ನೆಯನ್ನ ಯಾರು ಕೇಳಿದ್ರೆ, ನಾರದ ಮಹರ್ಷಿಗಳು ಕೇಳ್ತಾ ಇದ್ದಾರೆ ಸೇಮ್ ಪ್ರಶ್ನೆ. ಹೇಗೆ ನಾನು ಫಾಸ್ಟ್ ಆಗಿ ಭಗವತ್ ಪ್ರಾಪ್ತಿಯನ್ನ ಮಾಡ್ಕೋಬಹುದು, ಸೇಮ್ ಪ್ರಶ್ನೆನ ಅವ್ರು ಕೇಳ್ತಾ ಇದಾರೆ. ಇದು ಥರ್ಡ್ ಸ್ಟೆಪ್ ಆಯ್ತು. ಮೂರನೇ ಇದು. ಇನ್ನೊಂದು 4ನೇ ಸ್ಟೆಪ್ ಇದೆ, ಕನ್ಫ್ಯೂಸ್ ಮಾಡ್ಕೋಬಿಡಿ. ಸೇಮ್ ಕ್ವಶನ್ ಇಟ್ ವಾಸ್ ಆಸ್ಕ್ಡ್ ಬೈ ಯುಧಿಷ್ಠಿರ ಮಹಾರಾಜರು ಯಾರಿಗೆ ಕೇಳ್ತಾ ಇದಾರೆ? ಭಗವಂತನಿಗೆ ಸ್ವಯಂ ಕೇಳ್ತಾ ಇದ್ದಾರೆ. ಇದು 4th ಸ್ಟೆಪ್. ಇದು ಸೇಮ್ ಕ್ವಶನ್. ಸೊ ಈ ತರ ಅಂದ್ರೆ ಇದು ಲೀಲೆ ಒಳಗಡೆ ಲೀಲೆ 4ನೇ ಸ್ಟೆಪ್ ಲೀಲೆ ಇದು. ಸೊ ಈಗ ಏನಾಯ್ತು, ಭಗವಂತ ಸ್ವಯಂ ಉತ್ತರ ಕೊಡ್ತಾ ಇದ್ದಾರೆ ಇವಾಗ. ಸೊ ಇವಾಗ ಭಗವಂತನಿಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅವನು ತನ್ನ ಭಕ್ತರಿಗೆ ಎಷ್ಟು ಅವನು ಪ್ರೀತಿ ಮಾಡ್ತಾನೆ ಅಂತ. ಅಂದ್ರೆ ಭಗವಂತ ಯಾವ ರೀತಿ ಪ್ರೀತಿ ಮಾಡ್ತಾನೆ ಅನ್ನೋದು ವರ್ಣನೆ ಯಾವ ಶ್ಲೋಕದಲ್ಲೇ ಆಗ್ಲಿ, ಯಾವ ಶಾಸ್ತ್ರದಲ್ಲೇ ಆಗ್ಲಿ ಎಲ್ಲೆಲ್ಲೂ ಉಲ್ಲೇಖ ಇಲ್ವಂತೆ. ಯಾಕಂದ್ರೆ ಅದು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಪ್ರೇಮ ಒಂದು ಭಗವಂತನ ಪ್ರೇಮ ತನ್ನ ಭಕ್ತರ ಪ್ರತಿ ಅಷ್ಟು
ಎಷ್ಟು ತೀವ್ರವಾಗಿರುತ್ತೆ, ಅಷ್ಟು ತೀಕ್ಷ್ಣವಾಗಿರುತ್ತಂತೆ ಅವನ ಪ್ರೀತಿ ತನ್ನ ಭಕ್ತರ ಅವರ ಸಲುವಾಗಿ. ಬಟ್ ಅಂದ್ರೆ ಅದ್ರ ಏನು ಉಲ್ಲೇಖ ಇಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಏನು ಶ್ಲೋಕನೇ ಇಲ್ಲ ಅದಕ್ಕೆ. ಸೊ ಅವನು ಅವತಾರ ಎತ್ತಿದಾಗ, ಭಗವಂತ ಅವತಾರ ಎತ್ತಿದಾಗ ಯಾರಿದ್ರು ಅವನ ಜೊತೆಗೆ? ಅವ್ರ ಭಕ್ತರು ಯಾರಿದ್ರು? ಭಗವಂತ ಇವಾಗ ಒಂದು 5,000 ವರ್ಷದ ಕೆಳಗಡೆ ಬಂದಿದ್ರಲ್ವಾ, ಅವಾಗ ಯಾರಿದ್ರು ಭಗವಂತನ ಭಕ್ತರು? ಪಾಂಡವರು ಅಲ್ವಾ. ಸೊ ಈಗ ಏನು ಈ ಲೀಲೆ ನಡೀತಾ ಇದೆಯಲ್ಲ, ಏನು ಸ್ಟೋರಿ ಹೇಳ್ತಾ ಇದಾರಲ್ಲ ಭಗವಂತ, ಆ ಟೈಮಲ್ಲಿ ಯಾವ ಟೈಮ್ ಅದು ಅಂತ ಹೇಳಿದ್ರೆ, ಅವರು ವನವಾಸದಲ್ಲಿದ್ದ ಸಮಯ, ಪಾಂಡವರು ವನವಾಸದಲ್ಲಿ ಇದ್ದಂತ ಸಮಯ. ಸೊ ಅವರು ಎಂತ ದರಿದ್ರರಾಗಿದ್ರಂದ್ರೆ, ಭಗವಂತನಿಗೆ ಅವ್ರನ್ನ ನೋಡಿದ ಕೂಡಲೇ ತುಂಬಾ ಬೇಜಾರಾಯ್ತಂತೆ ಅವ್ರಿಗೆ. ಬೇಜಾರ್ ಜೊತೆಗೆ ಒಟ್ಟಿಗೆ ಕ್ರೋಧ ಕೂಡ ಆಯ್ತಂತೆ. ಎಂತ ಕ್ರೋಧ ಆಯ್ತು ಅಂತ ಹೇಳಿದ್ರೆ, ಅವ್ರ ಕಣ್ಣನ್ನ ನೋಡಿದ್ರೆ ನೀವು, ಅದು ಕಂಪ್ಲೀಟ್ ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಭಸ್ಮ ಮಾಡುವಂತ ಕೋಪ, ಆ ಕೆಂಗಣ್ಣು ಕಾರ್ತಾರಲ್ಲ ಆ ತರ ಕೋಪ ಭಗವಂತನಿಗೆ ಆಯ್ತಂತೆ. ಯಾಕಂದ್ರೆ ಅವನ ಭಕ್ತರು ಕಷ್ಟ ಪಡ್ತಾ ಇದ್ದಾರೆ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಏನೇನೋ ಅವ್ರಿಗೆ ಸಹಾಯ ಇಲ್ಲ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವರ ಪತ್ನಿ ದ್ರೌಪದಿ ಕೂಡ ತಂಗಿ ಅಲ್ವಾ, ಅವಳು ಕೂಡ ತುಂಬಾ ಕಷ್ಟದಲ್ಲಿದ್ದಾಳೆ, ತುಂಬಾ ಕಷ್ಟ ಪಡ್ತಾ ಇದ್ದಾಳೆ ಅವಳು. ಸೊ ಈ ತರ ಭಗವಂತನಿಗೆ ತುಂಬಾ ಬೇಜಾರಾಗುತ್ತೆ. ಅವನು ಬಂದು ಅಲ್ಲಿ ನಿಂತ್ಕೊಳ್ತಾನಂತೆ. ಭಗವಂತ ಬಂದು ಅವ್ರ ಪಾಂಡವರ ಮುಂದೆ ನಿಂತ್ಕೊಂಡು, ಈ ಪರಿಸ್ಥಿತಿನಲ್ಲಿ ಪಾಂಡವರು ಅವನ್ನ ನೋಡಿ ತರ ಅವ್ರು ಹೆದರ್ಕೊಂಡ್ಬಿಡ್ತಾರಂತೆ. ದರಿದ್ರಾವಸ್ಥೆಯಲ್ಲಿದ್ದಾರೆ. ಆಮೇಲೆ ಫಸ್ಟ್ ಆಫ್ ಆಲ್ ಫುಲ್ ವೀಕ್ ಆಗ್ಬಿಟ್ಟಿದ್ದಾರೆ ಅವ್ರ ಕೈನಲ್ಲಿ ನೋಡಕ್ ಆಗ್ತಾ ಇಲ್ಲ ಭಗವಂತನ ಕೈನಲ್ಲಿ. ಸೊ ಪಾಂಡವರು ಅವ್ರನ್ನ ನೋಡಿ ಅವ್ರಿಗೆ ತುಂಬಾನೇ ದಿಗ್ಭ್ರಾಂತರ ಆಗ್ಬಿಡ್ತಾರ ಅವರು. ಏನಪ್ಪಾ ಮಾಡುದು ಇವಾಗ ಭಗವಂತ, ಈ ತರ ನೀನು ಕೋಪ ಮಾಡ್ಕೊಂಡ್ರೆ ನಮ್ಮ ಗತಿ ಏನು, ಇಡೀ ಬ್ರಹ್ಮಾಂಡದ ಗತಿ ಏನು? ಸೊ ಎಲ್ಲರೂ ಭಸ್ಮ ಆಗ್ಬಿಡ್ತಾರೆ. ಯಾರೋ ಒಬ್ಬ ಅವನು ಪಾಪಿ ದುರ್ಯೋಧನ, ಅವನಿಗೊಬ್ಬನಿಗೋಸ್ಕರ ನೀನು ಇಡೀ ಬ್ರಹ್ಮಾಂಡವನ್ನ ಸುಟ್ಟು ಭಸ್ಮ ಮಾಡೋದು ಸರಿಯಾಗಿಲ್ಲ, ಬೇಡ, ದಯವಿಟ್ಟು ನೀನು ಕ್ಷಮಿಸ್ಬಿಡು. ಬೇಕಾದ್ರೆ ನಾವ್ ಈ ಕಷ್ಟಗಳನ್ನೆಲ್ಲ ನಾವು ಸಹಿಸ್ಕೊಳ್ತೀವಿ. ಅರ್ಜುನ ಮುಂದೆ ಬಂದು ಕೇಳ್ಕೊಳ್ತಾನಂತೆ, ನಾವು ಈ ಕಷ್ಟ ಏನೇನಿದೆಯಲ್ಲ ಇದನ್ನೆಲ್ಲ ನಾನು ಸಹಿಸ್ಕೊಳ್ತೀನಿ, ನಾವೆಲ್ಲರೂ ಸಹಿಸ್ಕೊಳ್ತೀವಿ, ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ, ನಾವು ಚೆನ್ನಾಗಿದೀವಿ. ಬಟ್ ನೀನ್ ಮಾತ್ರ ಈ ಉಗ್ರ ಸ್ವರೂಪವನ್ನ ದಯವಿಟ್ಟು ನೀನು ಕಡಿಮೆ ಮಾಡು, ನಮ್ ಕೈನಲ್ಲಿ ನಿನ್ನ ನೋಡಕ್ ಆಗ್ತಾ ಇಲ್ಲ ಭಗವಂತ ಅಂತ ಅವನು ಕೇಳ್ಕೊಳ್ತಾನೆ ಅರ್ಜುನ ಬಂದ್ಬಿಟ್ಟು ಭಗವಂತನಿಗೆ. ಸೊ ಅವಾಗ ಏನಾಗತ್ತೆ, ಭಗವಂತ ಸ್ವಲ್ಪ ಇವಾಗ ಶಾಂತ ಆಗ್ತಾನೆ. ಸೊ ಇದ್ರಿಂದ ನಾವ್ ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ಭಕ್ತರಿಗೆ ಅವಮಾನ ಮಾಡಿದ್ರೆ, ಭಗವದ್ ಭಕ್ತರಿಗೆ ನಾವು ಯಾವತ್ತೂ ಅವಮಾನ ಮಾಡೋದ್ರ ಬಗ್ಗೆ ಚಿಂತೆ, ಅದ್ರ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ ದಯವಿಟ್ಟು. ಅದು ಸರಿಯಲ್ಲ, ಕರೆಕ್ಟ್ ಇಲ್ಲ ಅದು. ಓಕೆ, ಅಂದ್ರೆ ಬೇಕಾದ್ರೆ ಜಗಾಯಿ ಮದಾಯಿ ಕೂಡ ಅವನು ಉದ್ಧಾರ ಮಾಡ್ಬಿಡ್ತಾನಂತೆ. ಆದರೆ ನಿಂದನೆ ಮಾಡೋರನ್ನ, ಯಾರು ನಿಂದಿಸ್ತಾರಲ್ಲ ಆ ಮತ್ತೆ ಯಾರು ಭಗವದ್ ಭಕ್ತರಿಗೆ ತೊಂದರೆ ಕೊಡ್ತಾರಲ್ವಾ, ಅವ್ರಿಗೆ ಮಾತ್ರ ಯಾವತ್ತೂ ಕ್ಷಮಿಸೋದಿಲ್ಲ. ಓಕೆ, ಅವ್ನ್ ಹೇಳ್ತಾನಂತೆ, ಐ ವಿಲ್ ಕಿಲ್ ದುರ್ಯೋಧನ ಅಂತ ಹೇಳ್ತಾನಂತೆ, ನಾನು ಅವನ್ನ ಸಾಯಿಸ್ಬಿಡ್ತೀನಿ ದುರ್ಯೋಧನನ್ನ, ಅವನಿಗೆ ಸುಟ್ಟಾಕ್ಬಿಡ್ತೀನಿ ಅಂತ ಅರ್ಜುನನಿಗೆ ಹೇಳ್ತಾನಂತೆ. ಸೊ ಅರ್ಜುನ ಹೇಳ್ತಾನೆ, ದಯವಿಟ್ಟು ಕ್ಷಮಿಸ್ಬಿಡಿ, ಬೇಡ. ಓಕೆ, ಅರ್ಜುನ ಶುದ್ಧ ಭಕ್ತ ಅವನು. ಸೊ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ಭಗವಂತ ಸ್ವಲ್ಪ ಶಾಂತ ಆಗ್ತಾನೆ ಈ ಸಮಯದಲ್ಲಿ. ಆಗ ಪಾಂಡವರು ಕೇಳ್ತಾರೆ ಬಂದ್ಬಿಟ್ಟು, ಯುಧಿಷ್ಠಿರ ಕೇಳ್ತಾನೆ, ಸೊ ಯಾಕೆ ನಮ್ಗೆ ಇಷ್ಟೊಂದು ನಮ್ಗೆ ತೊಂದರೆ ಆಗಿದೆ, ನಾವೇನಂತ ತಪ್ಪು ಮಾಡಿದೀವಿ, ಯಾಕೆ ಈ ತರ ಆಗಿದೆ ನಮ್ಗೆ? ನೀವು ಕೋಪಿಸ್ಕೋಬೇಡಿ, ದಯವಿಟ್ಟು ನಿಮ್ಮ ನಾರ್ಮಲ್ ರೂಪಕ್ಕೆ ಬಂದ್ಬಿಡಿ ಅಂತ ಅವರು ಕೇಳ್ಕೊಳ್ತಾರೆ. ಮತ್ತೆ ಯಾಕೆ ಈ ತರ ಆಗಿದೆ ಅಂತ. ಸೊ ಸೂತ ಮಹರ್ಷಿಗಳು ಇವಾಗ ಮುಂದುವರ್ಸ್ಕೊಂಡು ಹೇಳ್ತಾ ಇದಾರೆ, ಅದೇ ಸ್ಟೋರಿ 4th ಸ್ಟೆಪ್ ಹೇಳ್ತಾ ಇದಾರೆ ಅವರು. ಏನಾಗುತ್ತೆ ಅಂತ ಹೇಳಿದ್ರೆ, ಸೀತಾ ಮಾತೆ ವಿಯೋಗದಲ್ಲಿ ಇದು ರಾಮ ಯಾವ ರೀತಿ ಕಣ್ಣುಗಳನ್ನ ರಕ್ತ ಬರೋ ತರ ಒಂದು ಮಾಡಿದ್ನಲ್ಲ, ಆ ರೀತಿ ಭಗವಂತನ ರೂಪ ಇದೆ ಅಂತ ಅವ್ರು ವರ್ಣಿಸ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಕೆಂಗಣ್ಣು, ರಕ್ತ ಕಾರ್ತಾ ಇರುವಂತ ಕಣ್ಣು ಅಲ್ಲಿ ಕಾಣಿಸ್ತಾ ಇತ್ತು ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲಿ ಸೂತ ಮಹರ್ಷಿಗಳು. ಸೊ ಸೀತಾ ವಿಯೋಗ ಸಂತಪ್ತ ಕಾಲರೂಪಿ ದರ್ಶನ, ಕಾಲರೂಪಿ ಅಂತ ಹೇಳಿದ್ರೆ ಯಮನರು ಒಂದು ರೂಪ, ಆ ರೂಪ ದರ್ಶನ ಇಲ್ಲಿ ಸೇಮ್ ರೂಪ ಭಗವಂತ ಇಲ್ಲಿ ತೋರಿಸ್ತಾ ಇದ್ದಾನೆ ಅಂತ ಸೂತ ಮಹರ್ಷಿಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಎಸ್, ಏಸ ಗುಹ್ಯತರೋ ಲೋಕೆ ವೃಷಾಣಾಮಪಿ ದುರ್ಘಟಾ ತಥಾಪಿ ವಕ್ಷೇ ಮಿತ್ರ ತ್ವಾಚ ಭಕ್ತ ತ್ವಾಚ ಅರ್ಜುನ. ಅಂದ್ರೆ ಭಗವಂತ ಏನ್ ಹೇಳ್ತಾ ಇದಾರೆ, ವೈ ಆರ್ ಸೋ ಮಚ್ ಆಫ್ ವರಿಡ್ ಇನ್ ದಸ್. ಸೇಮ್ ಭಗವದ್ಗೀತೆನಲ್ಲೂ ಇದನ್ನ ಹೇಳಿದ್ದಾರೆ. ಅಂದ್ರೆ ನಿಮಗೋಸ್ಕರ ನಾನು ಈ ತರ ಆಗಿರೋದು, ನೀವು ನನ್ನ ಭಕ್ತರು, ನಾನು ನಿಮ್ಮನ್ನ ರಕ್ಷಣೆ ಮಾಡ್ಬೇಕು ಅಂತದ್ರಲ್ಲಿ ನಿಮ್ಗೆ ಇಷ್ಟೊಂದು ಕಷ್ಟ ಬಂದಿದೆಯಲ್ಲ, ಆ ಒಂದು ಏನು ನಂಗೆ ತಡ್ಕೊಳಕ್ ಆಗ್ತಾ ಇಲ್ವೋ ಆ ಕೋಪ ನಾನು
ತೋರಿಸ್ತಾ ಇದ್ದೀನಿ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಯಾಕೆ ಇದು ಈ ತರ ಆಗಿದೆ? ಎಲ್ಲಾ ಸ್ಕಂದಗಳಲ್ಲಿ ಎಲ್ಲ ಸಾರಿ ಎಸ್ ಒಂದು ನಿಮಿಷ. ಎಸ್, ನಾವು ಅವಾಗ್ಲೇ ಹೇಳಿದ್ವಿ ಎಲ್ಲಾ ಕ್ಷಣಗಳಿಗೂ ಒಂದೊಂದು ಅಧಿದೇವತೆ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಈ ಅಧಿದೇವತೆ ಏನಿದೆ ಅಲ್ವಾ, ಗೋಪನೀಯ ವಿಷಯ ಇದು. ಈ ಮಲಮಾಸದ ದೇವಿ ಏನಾಳಲ್ಲ, ಅವಳು ಏನು ಅಧಿದೇವತೆ ಅವಳಿಗೆ ಇರೋದಿಲ್ಲ. ಸೊ ಇವ್ರೇನ್ ಮಾಡಿರ್ತಾರೆ, ಇವರು ಪಾಂಡವರು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಈ ಹಿಂದೆ ಒಂದು ಏನು ಪುರುಷೋತ್ತಮ ಮಾಸ ಬಂದಿರುತ್ತಲ್ಲ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ, ಪುರುಷೋತ್ತಮ ಮಾಸದ ಒಂದು ಮಹಿಮೆ ಗೊತ್ತಿರುತ್ತೆ. ಬಟ್ ಅವ್ರು ಅದನ್ನ ಫಾಲೋ ಮಾಡಿರೋದಿಲ್ಲ. ಏನೋ ಒಂದು ಅವ್ರ ಕಾರಣದಿಂದ ಅವರು ಅದನ್ನ ಮಾಡಿರೋದಿಲ್ಲ. ಹಾಗಾಗಿ ಅವ್ರಿಗೆ ಈ ಕಂಡೀಷನ್ ಬಂದಿರೋ ಅಂತದ್ದು. ಈಗ ಅವ್ರೇನು ಆಗ್ತಾ ಇದೆಯಲ್ಲ, ಅವ್ರಿಗೆ ದರಿದ್ರ ಬಂದಿರೋ ಅಂತದ್ದು ಅಥವಾ ವನವಾಸ ಬಂದಿರೋ ಅಂತದ್ದು, ಇಟ್ಸ್ ಬಿಕಾಸ್ ಆಫ್ ಗೊತ್ತಿದ್ರು ಅವ್ರು ಫಾಲೋ ಮಾಡಿಲ್ಲ, ಆ ವ್ರತವನ್ನ ಆಚರಣೆ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಅವರು ಅನುಭವಿಸ್ತಾ ಇದ್ದಾರೆ ಅಂತ ಭಗವಂತ ಹೇಳ್ತಾನೆ. ಸೊ ಅದೇ ರೀತಿ ನಮ್ಮ ದ್ರೌಪದಿಯ ಚೀರಹರಣ ಆಯ್ತಲ್ವಾ, ಸೊ ಅದಕ್ಕೂ ಒಂದು ಸ್ಟೋರಿ ಇದೆ, ಅದಕ್ಕೂ ಒಂದು ಉಲ್ಲೇಖ ಇದೆ. ಸೊ ಅದ್ರ ಬಗ್ಗೆನೂ ನಾನು ಹೇಳ್ತೀನಿ ನಿಮ್ಗೆ. ಎಸ್, ಇವಾಗ ಏನಾಗುತ್ತೆ, ಈ ಮಲಮಾಸದ ಬಗ್ಗೆ ಫಸ್ಟ್ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ, ನಂತರ ಚೀರಹರಣ ಬಗ್ಗೆ ಹೇಳ್ತೀನಿ. ಸೊ ಮಲಮಾಸ ಏನಿದಾಳಲ್ಲ, ಅವಳಿಗೆ ತುಂಬಾ ಬೇಜಾರಾಗುತ್ತೆ. ನನಗೆ ಅಧಿದೇವತೆನೇ ಇಲ್ವಲ್ಲ, ಯಾರು ನನ್ನನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ವಲ್ಲ, ಯಾಕೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಅವಳು ವೈಕುಂಠಕ್ಕೆ ಹೋಗ್ತಾಳೆ. ಸೊ ವೈಕುಂಠದಲ್ಲಿ ಯಾರಿರ್ತಾರೆ? ವಿಷ್ಣು ಇರ್ತಾರೆ ಅಲ್ಲಿ. ವೈಕುಂಠಕ್ಕೆ ಹೋಗ್ಬಿಟ್ಟು ಅಲ್ಲಿ ವಿಷ್ಣುವಿನ ಮುಂದೆ ಅವಳು ತನ್ನ ಒಂದು ಕೋರಿಕೆಯನ್ನ ತೋರ್ಕೊಳ್ತಾಳೆ. ನನಗೆ ತುಂಬಾ ಬೇಜಾರಾಗಿದೆ. ಸೊ ವೈಕುಂಠ ಅಂದ್ರೆ ಏನು? ಅಲ್ಲಿ ದುಃಖ ಅನ್ನೋದೇ ಇಲ್ಲ ಅಲ್ವಾ. ಸೊ ಬಟ್ ಇವಳು ಏನ್ ಮಾಡ್ತಾಳೆ, ಅಲ್ಲಿ ಹೋಗಿ ಆಕ್ರಂದನ ಮಾಡ್ತಾಳಂತೆ, ಜೋರಾಗಿ ಅಳ್ತಾಳಂತೆ. ಅಲ್ಲಿ ವೈಕುಂಠದಲ್ಲಿ ಅಳ್ಬಾರ್ದು, ಆಕ್ಚುಲಾಗಿ ಅಲ್ಲಿ ದುಃಖ ಅನ್ನೋದೇ ಇಲ್ಲ, ಬಟ್ ಇವಳು ಹೋಗಿ ತುಂಬಾ ಅಳ್ತಾಳಂತೆ. ಸೊ ಈ ವೈಷ್ಣವೇತರರು, ಹರೇ ಕೃಷ್ಣ. ಸೊ ಈ ವೈಷ್ಣವೇತರರು ಯಾರಿರ್ತಾರಲ್ಲ, ವೈಷ್ಣವರ ಅಲ್ದೇ ಇರೋರು, ಅವರು ಆಲ್ರೆಡಿ ಇದಕ್ಕೆ ಮಲಮಾಸ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಇದು ಸರಿಯಾಗಿಲ್ಲ, ಈ ಮಾಸದಲ್ಲಿ ಏನೇನು ಆಚರಣೆ ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಅವಳಿಗೆ ಒಂಥರ ತುಂಬಾನೇ ಬೇಜಾರಾಗಿರುತ್ತೆ. ಅಂತದ್ದು ಒಂಥರ ಒಂದು ಬೇಜಾರಿಂದ ಅವಳು ಆಕ್ರಂದನ ಮಾಡೋದಕ್ಕೆ ಶುರು ಮಾಡ್ತಾಳೆ ವಿಷ್ಣುವಿನ ಮುಂದೆ. ಸೊ ಅಂದ್ರೆ ಯೂಶುವಲ್ ಆಗಿ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಯಾಕೆ ನಾರದೀಯ ಪುರಾಣದಿಂದ ತೆಗೆದುಕೊಂಡಿರೋದು ಅಂದ್ರೆ, ಅದೇ ಹರಿಕೃಷ್ಣ ಜನರು ತುಂಬಾನೇ ಏನೇನೋ ಕೃಷ್ಣ ಕೃಷ್ಣ ಅಂತಿರ್ತಾರೆ ಯಾವಾಗ್ಲೂ. ಆಮೇಲೆ ಒಂಥರ ಮೆಂಟಲ್ ಸ್ಪೆಕ್ಯುಲೇಷನ್ ಇರುತ್ತೆ ಅನ್ನೋದಕ್ಕೋಸ್ಕರ. ಬಟ್ ಇಲ್ಲಿ ವಿಷ್ಣು ಸ್ವಯಂ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು, ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇರೋದು. ಸೊ ವಿಷ್ಣು ಇವಾಗ ಕೇಳಿಸ್ಕೊಳ್ತಾರೆ, ಇವಳು ಹೇಳಿದೆಲ್ಲ ಕೇಳಿಸ್ಕೊಂಡು, ಅಮ್ಮ ಫಸ್ಟ್ ಅಳೋದನ್ನ ನಿಲ್ಸು ನೀನು, ದಯವಿಟ್ಟು ಅಳೋದನ್ನ ನಿಲ್ಸು, ಯಾಕಂದ್ರೆ ಇದು ವೈಕುಂಠ, ಇಲ್ಲಿ ಅಳೋದಕ್ಕೆ ಸ್ಥಳಾನೇ ಇಲ್ಲ, ಯಾವಾಗ್ಲೂ ಇಲ್ಲಿ ನೀವು ಖುಷಿಯಾಗಿ ಇರೋಂತ ಜಾಗ ಇದು. ಸೊ ನಾನು ಒಂದ್ ಕೆಲ್ಸ ಮಾಡ್ತೀನಿ ನಿನ್ಗೆ, ನಾನು ದೇವೋತ್ತಮ ಪರಮ ಪುರುಷನ ಒಂದು ಧಾಮ ಗೋಲೋಕ ವೃಂದಾವನ, ತುಂಬಾ ದುರ್ಲಭ ಅಲ್ಲಿಗೆ ಹೋಗೋದು ಅಲ್ವಾ. ಸೊ ಬಟ್ ನಾನು ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ದೇವೋತ್ತಮ ಪರಮ ಪುರುಷನನ್ನ ಅಲ್ಲಿ ನಿನಗೆ ಭೇಟಿ ಮಾಡಿಸ್ತೀನಿ, ನಾನು ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಬಾ ನನ್ ಜೊತೆಗೆ ಅಂತ ಅವಳಿಗೆ ಕರ್ಕೊಂಡು ಗೋಲೋಕ ವೃಂದಾವನಕ್ಕೆ ಬರ್ತಾನೆ. ಸೊ ಇಲ್ಲಿ ಗೋಲೋಕ ವೃಂದಾವನದ ಒಂದು ವರ್ಣನೆ ಇದೆ, ಎಷ್ಟು ಚೆನ್ನಾಗಿದೆ ಶ್ಲೋಕಗಳು ಅಂತ ಹೇಳಿದ್ರೆ. ಆಕ್ಚುಲಾಗಿ ನಾನು ಶ್ಲೋಕಗಳೆಲ್ಲ ಹೇಳ್ಬೇಕು ಅನ್ಕೊಂಡೆ, ಬಟ್ ಟೈಮ್ ಆಗಲ್ಲ. ಸೊ ಅದ್ರದ್ದು ಒಂದು ಸುಮ್ನೆ ಸಣ್ಣ ಟ್ರಾನ್ಸ್ಲೇಷನ್ ಆತರ ತಗೊಂಡಿದ್ದೀನಿ. ಸೊ ಹೇಗಿದೆ ಅಂತ ಹೇಳಿದ್ರೆ, ಗೋಪಿಕೆಯರಿದ್ದಾರೆ, ಅವರ ಕಂಪ್ಲೀಟ್ ಸುತ್ತಲೂ ಗೋಪಿಕೆಯರಿದ್ದಾರಂತೆ. ಮಧ್ಯದಲ್ಲಿ ಶ್ಯಾಮ ವರ್ಣ ಉಳ್ಳ ನವೀನ ನೀರದ ದ್ವಿಭುಜ ಅವನು, ಮುರಳೀಧರ, ಓಕೆ, ಕಮಲನಯನ, ಇದನ್ನ ನೀವು ಕಾಣ್ಬೋದು, ಒಂದು ಇಮ್ಯಾಜಿನೇಷನ್ ಮಾಡ್ಕೋಬಹುದು. ಆಮೇಲೆ ಶರತ್ ಪೂರ್ಣಿಮೆಯ ಚಂದ್ರನ ಪ್ರಖರ, ಅವನ ಮುಖಾರವಿಂದದಲ್ಲಿ ಅಂತ ಒಂದು ಕಳೆ ಪ್ರಖರ ಇದೆ. ಆಮೇಲೆ ಕೋಟಿ ಕಂದರ್ಪರು ಅಂದ್ರೆ ಕೋಟಿ ಮನ್ಮಥರು ಅವನ ಮುಂದೆ ನಿವಾಳಿಸಿ ಎಸಿಬೇಕು, ಆ ತರ ಒಂದು ವಿಶೇಷವಾದಂತ ಶೋಭೆ, ಉತ್ತಮೋತ್ತಮವಾದ ವೇಷಭೂಷಣಗಳು. ಆಮೇಲೆ ಇದು ವಿಷ್ಣುವಿನ ಗುಣಗಾನ, ಇದು ವಿಷ್ಣು ಗುಣಗಾನ ಮಾಡ್ತಾ ಇರೋದು, ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ಹೇಳ್ತಾ ಇರೋದು. ಆಮೇಲೆ ಚಂದನ ಲೇಪಿತ ಸರ್ವಾಂಗ, ಕಂಪ್ಲೀಟ್ ಬಾಡಿ ಚಂದನದಿಂದ ಲೇಪಿತವಾಗಿದೆ. ಕಸ್ತೂರಿ ತಿಲಕ, ಆಮೇಲೆ ವಕ್ಷದಲ್ಲಿ ಲಕ್ಷ್ಮೀ ವಾಸ, ಶ್ರೇಷ್ಠ ರತ್ನಗಳ ಕಿರೀಟ. ಸೊ ಈ ತರ ತುಂಬಾ ಮುಂದುವರಿಸ್ಕೊಂಡು ಹೇಳಿ ಸೊ ಇದು ಮಲಮಾಸಗೆ ಅವನು ಹೇಳ್ತಾ ಇದ್ದಾನೆ, ಈ ತರ ಇದೆ ಅಂತ ಹೇಳ್ಬಿಟ್ಟು ಅವನು
ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ಬ್ರಹ್ಮಾಂಡ ಬೀಜಪ್ರದ ಅವನು, ಎಲ್ಲ ಪ್ರತಿಯೊಂದನ್ನು ಅವನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಸರ್ವ ಪಾಪ ಪ್ರಮುಚ್ಯತಿ, ಬ್ರಹ್ಮಾಂಡ ಬೀಜ ಅವನೇ ಕೊಡೋದು. ಸೊ ಇದೆಲ್ಲ ಹೇಳ್ತಾನೆ ಅವನು. ಸೊ ಅಂತ ಗೋಲೋಕದಲ್ಲಿ ನಾವಿವಾಗ ಬಂದಿದ್ದೀವಿ. ಸೊ ಇದು ವಿಷ್ಣು ಹೇಳ್ತಾ ಇರೋವಂಥದ್ದು. ಆಮೇಲೆ ಮಲಮಾಸ ಅಲ್ಲಿ ಬರ್ತಾಳಲ್ಲ ಅವಳು, ಒಂದು ಪ್ರಭೆ ಏನಿರುತ್ತಲ್ಲ, ಭಗವಂತನ ಒಂದು ತೀಕ್ಷ್ಣ ಪ್ರಭೆ ಇರುತ್ತೆ. ಅದಕ್ಕೆ ಅವರಿಬ್ರು ಕಣ್ಣು, ಇವನ್ ವಿಷ್ಣುವಿನ ಕಣ್ಣು ಕೂಡ ತುಂಬಾನೇ ಒಂಥರ ಕಣ್ಣು ಬಿಡೋದಕ್ಕೆ ಆಗಲ್ಲ. ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ಕತ್ಲೆ ಇರುತ್ತೆ ಅಲ್ವಾ, ಕತ್ಲೆಯಿಂದ ನಾವು ಒಂದ್ ಸ್ವಲ್ಪ ಬೆಳಗಿಗೆ ಹೋದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಕಣ್ಣು ಸರಿಯಾಗಿ ಬಿಡಕ್ ಬರಲ್ಲ ಅಲ್ವಾ. ಸೊ ಆ ರೀತಿ ಒಂದು ಪ್ರಭೆ, ಒಂದು ಆರ ಅಂತ ಏನ್ ಹೇಳ್ತೀವಲ್ಲ ಅಲ್ಲಿ ಇರುತ್ತೆ ಕಂಪ್ಲೀಟ್. ಸೊ ನಾವು ಕೇಳಿದೆ ಅಲ್ವಾ, ಎಷ್ಟೋ ಹಾಡುಗಳಿವೆ ಭಗವಂತನ ಮೇಲೆ. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ. ಸೊ ಇಲ್ಲಿ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ, ಎಲ್ಲ ಏನಿದೆ ಅಲ್ಲ ಕಂಪ್ಲೀಟ್ ಮಧುರವಾಗಿದೆ, ತುಂಬಾ 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 ಮಧುರವಾಗಿದೆ. ಆಮೇಲೆ ಅಲ್ಲಿ ನಮ್ಮ ಮನೆಗಳು ಕೂಡ ಇದೆ ಅಂತ, ನಾವೆಲ್ಲರೂ ಅಲ್ಲಿ ಬಿಟ್ಟು ಬಂದಿದೀವಲ್ಲ ಮನೆಗಳು, ಅಲ್ಲಿಂದ ಎಲ್ಲಾ ಮನೆಗಳು ಖಾಲಿ ಹೊಡಿತಾ ಇದೆ, ಎಲ್ಲ ಒಂಥರ ಹಾಳು ಬಿದ್ದಿವೆ ಅಂತೆ, ಎಲ್ಲಾ ಮನೆಗಳು ಖಾಲಿ ಬಿದ್ದಿವೆ ಅಂತೆ. ಅಲ್ಲಿ ಭಗವಂತ ನೋಡ್ತಾನಂತೆ, ಅಯ್ಯೋ ನಾನು ಇವ್ರಿಗೆ ಒಂದ್ ಸ್ವಲ್ಪ ಹೋಗೋದಿಕ್ಕೆ ಅವಕಾಶ ಕೊಟ್ಟಿದ್ದೆ ತಪ್ಪಾಗ್ಬಿಡ್ತಲ್ಲ, ಇವ್ರ ಮನೆಗಳೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ, ಎಲ್ಲಾ ಖಾಲಿ ಖಾಲಿ ಬಿದ್ದಿದೆ ಅಲ್ಲ, ಮತ್ತೆ ಇವ್ರು ಯಾವಾಗ ವಾಪಸ್ ಬರ್ತಾರೆ ಇಲ್ಲಿಗೆ, ಯಾವಾಗ ವಾಪಸ್ ಬಂದು ಈ ಮನೆಗಳನ್ನೆಲ್ಲ ಅವರು ಈ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಭಗವಂತ ಅನ್ಕೊಳ್ತಿರ್ತಾನಂತೆ. ಸೊ ಎಷ್ಟೋ ಕೋಟ್ಯಾಂತರ ವರ್ಷಗಳಿಂದ ಅವು ತುಂಬಾ ಖಾಲಿ ಬಿದ್ದಿದೆ ಅಂತೆ. ಸೊ ಇದೆಲ್ಲ ವರ್ಣನೆಯ ಒಂದು ಶ್ಲೋಕಗಳಲ್ಲಿ ಕೊಟ್ಟಿದ್ದಾರೆ. ಜೈ ಹರಿ. ಸೊ ಈಗ ಇಲ್ಲಿ ಬಂದ್ಲಲ್ವಾ ಅವಳು, ಪುರುಷೋತ್ತಮ ಏನಿದಾಳಲ್ಲ ಮಾಸ ಬಂದಾಗ ದೇವಿ ಕೃಷ್ಣನ್ ಮುಂದೆ ಅವಳು ಮತ್ತೆ ಈಗ ಅಳೋದಿಕ್ ಸ್ಟಾರ್ಟ್ ಮಾಡಿದಾಳು. ಅವಳು ಮತ್ತೆ ಅವಳು ತನ್ನ ಒಂದು ಆಕ್ರಂದನವನ್ನ ಭಗವಂತನಿಗೆ ತೋಡ್ಕೊಳ್ತಾ ಇದ್ದಾಳೆ. ಅಂದ್ರೆ ಅವಳು ಹೇಳ್ತಾ ಇದ್ದಾಳೆ, ನನಗೆ ಎಲ್ಲರೂ ನನಗೆ ಬೇಡ, ನೀನು ಬೇಡ, ನೀನು ತುಂಬಾ ದರಿದ್ರಳು, ನೀನ್ ನಮ್ಗೆ ಯಾರು ನಿನ್ನ ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಾನ್ ಏನ್ ಮಾಡ್ಬೇಕು, ದಯವಿಟ್ಟು ನೀನು ಹೇಳು ಅಂತ. ಅಂದ್ರೆ ಇವಾಗ ಇನ್ನು ಎಷ್ಟು ಸೊಗಸಾಗಿದೆ ಅಂತ ಹೇಳಿದ್ರೆ ಲೀಲೆ, ಅವರು ನಾರದರು ಹೇಳ್ತಾರೆ ಇವಾಗ. ಸೊ ಯಾರು ಈ ಒಂದು ಲೀಲಾ ಶ್ರವಣವನ್ನ ಮಾಡ್ತಾರೋ, ದಿನ ಬೆಳಗ್ಗೆ ಎದ್ದು ಇದನ್ನ ಹಾಡ್ತಾರೋ, ಅಥವಾ ಅಂದ್ರೆ ಏನ್ ಹಾಡ್ಬೇಕು ಅಂತ ಹೇಳಿದ್ರೆ ಭಗವಂತನ ಒಂದು ಸ್ತುತಿ, ಅವನ ಒಂದು ಅವನ ರೂಪದ ವರ್ಣನೆಯನ್ನ ಯಾರು ಗಾನದ ಮೂಲಕ ಹಾಡ್ತಾರೋ, ಓಕೆ, ಅಥವಾ ಬೇರೆಯವರಿಂದ ಕೇಳ್ತಾರೋ, ಓಕೆ, ಹಾಡೊಂದೇ ಅಂತಲ್ಲ ಬೇರೆಯವರಿಂದ ಕೇಳ್ತಾರೋ, ಅವರ ಸಮಸ್ತ ಪಾಪಗಳು ಸುಟ್ಟು ಭಸ್ಮ ಆಗಿ ಹೋಗುತ್ತವೆ. ಯಾವುದೇ ಕಾರಣಕ್ಕೂ ನೀವು ಚಿಂತೆ ಮಾಡೋ ಹಾಗೆ ಇಲ್ಲ. ಇವನ್ ಕನಸಿನಲ್ಲೂ ಕೂಡ ಅವನು ಏನಾದ್ರೂ ಅನಿಷ್ಟ ಆಗುತ್ತೆ ಅನ್ನೋದಿದ್ರು ಸಂಭವ ಇದ್ರು ಅದು ಕೂಡ ಗಣನೆಗೆ ತಗೊಳ್ಳೋದೇ ಬೇಕಾಗಿಲ್ಲ. ಸುಮ್ನೆ ಒಂದು ದರ್ಶನ ಮಾತ್ರದಿಂದ, ಅಂದ್ರೆ ನಾವು ಬೆಳಗ್ಗೆ ಟೈಮ್ ಇಸ್ಕಾನ್ ಅವರು ತುಂಬಾ ಸೊಗಸಾಗಿ ದರ್ಶನಾರ್ಥಿ ಹಾಡಿದ್ದಾರೆ. ವೇಣು ವಣಂತಮರವಿಂದ ದಲಾಯತಾಕ್ಷಂ ವರಹಾವತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪಕೋಟಿಕಮನಿಯ ವಿಶೇಷ ಶೋಭಾ ಗೋವಿಂದಂ ಆದಿಪುರುಷಾಂ ತಮಹಂ ಭಜಾಮಿ ಗೋವಿಂದಂ ಆದಿಪುರುಷಾಂ ತಮಹಂ ಭಜಾಮಿ. ಅಂಗನೀಯಸ್ಯ ಸಕಲೇಂದ್ರಿಯವೃತ್ತಿಮಂತಿ ಪಶ್ಯಾಂತಿ ಪಾಂತಿ ಕಲಯಾಂತಿ ಚಿರಾಂ ಜಗಾಂತಿ ಆನಂದ ಚಿನ್ಮಯ ಸದು ಬಲ ವಿಗ್ರಹಸ್ಯ ಗೋವಿಂದಂ ಆದಿಪುರುಷಾಂ ತಮಹಂ ಭಜಾಮಿ ಗೋವಿಂದಂ ಆದಿಪುರುಷಾಂ ತಮಹಂ ಭಜಾಮಿ. ಸೊ ಇದೇನ್ ಹೇಳುತ್ತೆ ಟ್ರಾನ್ಸ್ಲೇಷನ್ ಏನಿದು, ಐ ವರ್ಷಿಪ್ ಗೋವಿಂದ ದ ಪ್ರಿಮಿವಲ್ ಲಾರ್ಡ್. ನಾನು ಗೋವಿಂದ ಎಲ್ಲರ ಒಂದು ದೇವೋತ್ತಮ ಪರಮ ಪುರುಷ ಇದ್ದಾನೆ, ಅವನಿಗೆ ನಾನು
ಅವನು ಕೊಳಲನ್ನ ನುಡಿಸ್ತಾನೆ. ವಿತ್ ಬ್ಲೂಮಿಂಗ್ ಐಸ್ ಲೈಕ್ ಲೋಟಸ್ ಪೆಟಲ್ಸ್, ಅಂದ್ರೆ ಅವನ ಕಣ್ಣುಗಳು ನಯನಗಳು ಕಮಲದಂತಿವೆ, ಕಮಲದ ದಳಗಳಂತಿವೆ. ವಿತ್ ಹೆಡ್ ಡೆಕ್ ವಿತ್ ಪೀಕಾಕ್ಸ್ ಫೆದರ್, ಅವನ ಒಂದು ಕಿರೀಟದಲ್ಲಿ ನವಿಲುಗರಿಗಳು ಕಾಣ್ತಾ ಇವೆ. ವಿತ್ ದ ಫಿಗರ್ ಆಫ್ ಬ್ಯೂಟಿ, ತುಂಬಾ ಬ್ಯೂಟಿಫುಲ್ ಅವನು, ಸುಂದರಾಂಗ. ಓಕೆ, ಟಿಂಜ್ ವಿತ್ ದ ಹ್ಯೂ ಆಫ್ ಬ್ಲೂ ಕ್ಲೌಡ್ಸ್, ಈಗ ತಾನೇ ಮಳೆ ಬರ್ತಾ ಇದೆ ಅನ್ನೋವಾಗ ಒಂದು ಏನು ತಿಳಿ ಮೋಡಗಳು ಬರ್ತಾವಲ್ವಾ, ಆ ಒಂದು ವರ್ಣದಲ್ಲಿ ಅವನಿದ್ದಾನೆ. ಸೊ ಆ ವರ್ಣವನ್ನ ಅವರು ಶ್ಯಾಮ ಸುಂದರ ವರ್ಣ ಅಂತ ಹೇಳ್ತಾರೆ. ಅಂಡ್ ಹಿಸ್ ಯುನೀಕ್ ಲವ್ಲಿನೆಸ್ ಚಾರ್ಮಿಂಗ್ ಮಿಲಿಯನ್ಸ್ ಆಫ್ ಕ್ಯೂಪಿಡ್ಸ್. ಕ್ಯೂಪಿಡ್ಸ್ ಅಂದ್ರೆ ಮನ್ಮಥರು, ಒಂದು ಮಿಲಿಯನ್ಸ್ ಆಫ್ ಕ್ಯೂಪಿಡ್ಸ್, ಕೋಟ್ಯಾಂತರ ಮನ್ಮಥರ ಒಂದು ಏನು ಅವರ ಕಳೆ ಇದೆ, ಅವರ ಶೋಭೆ ಇದೆ ಅಲ್ಲ, ಅದನ್ನ ನಿವಾರಿಸಿ ತೆಗೆದುಹಾಕಿದ್ರು ಭಗವಂತನಿಗೆ ಸಮ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಸೌಂದರ್ಯ, ಅಂತ ಒಂದು ಇದು ಭಗವಂತನದ್ದು. ಸೊ ನಾವು ದಿನ ಬೆಳಗ್ಗೆ ಹಾಡ್ತೀವಲ್ವಾ ಇದನ್ನ ನೋಡಿ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಸ್ಕಾನ್ ಒಂದು ಶಿಲಾ ಪ್ರಭುಪಾದ್ರದ ಒಂದು ಪ್ರಭೆಯಿಂದ ನಾವ್ ಇದನ್ನ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವ್ ಇದನ್ನ ದಿನ ಹಾಡ್ತಾ ಇದೀವಿ. ನಮ್ಗೆ ಗೊತ್ತಿಲ್ಲ ಅದು ಎಷ್ಟು ಅದ್ರದ್ದು ಮಹಾತ್ಮ ಇದೆ ಅಂತ ಹೇಳ್ಬಿಟ್ಟು. ಬಟ್ ಸೊ ಅದನ್ನ ಹಾಡೋದ್ರಿಂದ ನಮ್ಮ ಕಂಪ್ಲೀಟ್ ಏನು ನಾವು ಪಾಪ ಕರ್ಮಗಳನ್ನ ಮಾಡಿರ್ತೀವೋ ಅದು ಸುಟ್ಟು ಭಸ್ಮ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಇದು ನಾನ್ ಹೇಳ್ತಾ ಇರೋದಲ್ಲ, ವಿಷ್ಣು ಸ್ವಯಂ, ಭಗವಂತ ಸ್ವಯಂ ಹೇಳ್ತಾ ಇದ್ದಾನೆ. ಸೊ ಎಸ್, ಅಂಗನೀಯಸ್ಯ ಸಕಲದಿಂದ ಅದೇನು ಅಂತ ಹೇಳಿದ್ರೆ, ಐ ವರ್ಷಿಪ್ ಗೋವಿಂದ ದ ಪ್ರಿಮಿವಲ್ ಲಾರ್ಡ್ ಹೂಸ್ transcendental form is full of bliss, truth, substantiality, and is thus full of the most dazzling splendor. ಸೊ ಅವನು ಹೆಂಗಿದಾನೆ ಅಂತ ಹೇಳಿದ್ರೆ, ಅವನ ಅಂಗಾಂಗ ರೋಮಗಳು ಕೂಡ ಹೊಳಿತಾ ಇವೆ, ತುಂಬಾ ಬ್ಲಿಸ್ಫುಲ್ ಆಗಿದ್ದಾನೆ ಅವನು, ಕಂಪ್ಲೀಟ್ ಅವನು ತುಂಬಾ ಸುಂದರವಾಗಿದ್ದಾನೆ. ಅದ್ರದ್ದು ಒಂದು ವರ್ಣನೆನೇ ನಮ್ಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಡ್ಯಾಸ್ಲಿಂಗ್ ಸ್ಪ್ಲೆಂಡರ್. ಓಕೆ, ಒಂದು ಶೈನಿಂಗ್ ಅಂತ ಹೇಳ್ತೀವಲ್ವಾ, ಶೈನಿಂಗ್ ತುಂಬಾ ಕಡಿಮೆ ವರ್ಡ್ ಆಯ್ತು. ಡ್ಯಾಸ್ಲಿಂಗ್ ಅಂದ್ರೆ ಅದಕ್ಕಿಂತ ಒಂದು ಕೋಟಿ ಪಟ್ಟು ಅಂತ ಹೇಳ್ಕೋಬಹುದು. ಆ ತರ ಒಂದು ವರ್ಣನೆ ಇದೆ. ಸೊ ಮತ್ತೆ ಅವನೇ ಸತ್ಯ, ಯಾವ್ದೇ ಕಾರಣಕ್ಕೂ ಅದು ಮಿಥ್ಯ ಅಲ್ಲ. ಇದನ್ನ ನಾವು ನೋಟ್ ಡೌನ್ ಮಾಡ್ಕೋಬೇಕು, ಅಂಡರ್ಲೈನ್ ಮಾಡ್ಕೋಬೇಕು. ಯಾವ್ದೇ ಕಾರಣಕ್ಕೂ ಈಸ್ ಟ್ರುತ್, ಈಸ್ ದ ಸುಪ್ರೀಂ ಟ್ರುತ್. ನಂತರ ಈಚ್ ಆಫ್ ದ ಲಿಮ್ಸ್ ಆಫ್ ದ ಟ್ರಾನ್ಸೆಂಡೆಂಟಲ್ ಫಿಗರ್ possesses in himself the full-fledged functions of all the organs. ಸೊ ಅವನು ಎಲ್ಲ ಕಂಪ್ಲೀಟ್ ಬಾಡಿ ಏನಿದೆಯಲ್ಲ, ಕಂಪ್ಲೀಟ್ ಅದು ಟ್ರಾನ್ಸೆಂಡೆಂಟಲ್, ಸ್ಪಿರಿಚುವಲ್. ಓಕೆ, ಯಾವುದೇ ಕಾರಣಕ್ಕೂ ಅಲ್ಲಿ ಬೇರೆ ಒಂದು ಯೋಚನೆನೇ ಬೇಡ. ಅಂಡ್ ಇಟರ್ನಲಿ ಸೀಸ್, ಮೇಂಟೈನ್ಸ್ ಅಂಡ್ ಮ್ಯಾನಿಫೆಸ್ಟ್ ದ ಇನ್ಫೈನೈಟ್ ಯೂನಿವರ್ಸಸ್, ಬೋತ್ ಸ್ಪಿರಿಚುವಲ್ ಅಂಡ್ ಮಂಡೇನ್. ಸೊ ನಾವು ಇದು ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಇಮ್ಯಾಜಿನೇಷನ್ಗೂ ಹೊರತಾಗಿರೋ ಅಂಥದ್ದಿದು. ಅವನೇ ಕಂಪ್ಲೀಟ್ ಎಲ್ಲದರ ಒಡೆಯ, ಜಗದೊಡೆಯ ಅವನು. ಇಷ್ಟೇ ಹೇಳ್ಬಲ್ಲೆ ನಾನು. ಸೊ ಮಂಡೇನ್ ಅಂತ ಹೇಳಿದ್ರೆ ನಮ್ಮ ಭೌತಿಕ ಜಗತ್ತುಗಳು ಎಷ್ಟಿವೆಯೋ, ಎಷ್ಟು ಅಸಂಖ್ಯಾತ ಇವೆ. ಆಮೇಲೆ ಸ್ಪಿರಿಚುವಲ್ ವರ್ಲ್ಡ್ ಅಷ್ಟೇ ಅಸಂಖ್ಯಾತವಾಗಿವೆ. ಸೊ ಅದು ಎಷ್ಟಿದೆಯೋ ಅಷ್ಟರದು ಅವನು ಅಧಿದೇವತೆ ಅಥವಾ ಒಡೆಯ, ಅವನೇ ಸ್ವಾಮಿ. ಸೊ ನಮ್ಮ ಒಂದು ಪೊಸಿಷನ್ ಏನಿದೆ, ನಾವು ಅವನ ಒಂದು ಸೇವಕಿಯರು, ದಾಸಿಯರು. ಓಕೆ, ಗೋಪಿ ಭರ್ತೃ ಪದಕಮಲಯೋರ್ ದಾಸಾನು ದಾಸಿ, ಬೋತ್ ದಾಸಿ ಎರಡೂನು. ಸೊ ಇದನ್ನ ನಾವೇ ಯಾವಾಗ ಅರ್ಥ ಮಾಡ್ಕೊಂಡ್ಬಿಡ್ತೀವಲ್ವಾ, ಸೊ ಭಗವದ್ ಒಂದು ಪ್ರೇಮ ನಮ್ಗೆ ಲಭ್ಯ ಆಗತ್ತೆ. ತುಂಬಾ ಸುಲಭವಾಗಿ ನಾವು ಅದ್ರದ್ದು ಒಂದು ಸಿಗೋದಕ್ಕೆ ನಾವು ತುಂಬಾ ಈಸಿ ಆಗ್ಬಿಡುತ್ತೆ. ನಮ್ಗೆ ಭಗವತ್ ಪ್ರೇಮ ಸಿಗೋದು ತುಂಬಾ ಸುಲಭ ಆಗ್ಬಿಡತ್ತೆ. ಹರಿ ಬೋಲ್. ಸೊ ಮತ್ತೆ ವಿಷ್ಣು ಮುಂದುವರಿಸ್ತಾ ಇದ್ದಾರೆ. ಸೊ ಹೇಳ್ತಾ ಇದಾರೆ ಅವರು, ಈ ತರ ಇವಳು ಪಾಪ ತುಂಬಾ ತೊಂದ್ರೆನಲ್ಲಿದ್ದಾಳೆ, ನನಗೆ ತುಂಬಾ ಕೆಲ್ಸ ಇತ್ತು. ಆಕ್ಚುಲಿ ಆಗಿ ವಿಷ್ಣು ಅಲ್ವಾ, ಅವ್ರಿಗೆ ತುಂಬಾ ಕೆಲ್ಸ ಇರುತ್ತೆ. ಆಕ್ಚುಲಿ ಆಗಿ ಏನ್ ಮಾಡ್ತಾರೆ ಭಗವಂತ, ಗಾಡ್ ಅಂತ ಹೇಳಿದ್ರೆ, ಇವಾಗ ನೀವು ಅರ್ಥ ಮಾಡ್ಕೋಬಹುದು, ಇಲ್ಲಿ ವಿಷ್ಣುನೇ ಬೇರೆ ಕೃಷ್ಣನೇ ಬೇರೆ ಅಂತ ಇಲ್ಲಿ ಕ್ಲೀನ್ ಆಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ವಿಷ್ಣು ಇಸ್ ಫ್ರಮ್ ವೈಕುಂಠ, ದಟ್ಸ್ ಇಟ್. ಓಕೆ, ಅವರ ಕೆಲಸ ಏನು, ಜನರೇಷನ್. ಓಕೆ, ಓ ಫಾರ್ ಆಪರೇಷನ್ ಹೂ ಇಸ್ ಡೂಯಿಂಗ್, ಸಾರಿ, ಜಿ ಇಸ್ ಫಾರ್ ಬ್ರಹ್ಮನೇ ಜನರೇಷನ್. ಅವರು ಈಸ್ ದ ಒನ್, ಯಾರು ಸೃಷ್ಟಿಕರ್ತ, ಸೃಷ್ಟಿ ಮಾಡುವಂತ ಒಂದು ಕೆಲಸವನ್ನ ಬ್ರಹ್ಮನಿಗೆ ಕೊಡಲಾಗಿದೆ. ಓ ಫಾರ್ ಆಪರೇಷನ್, ಯಾರು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದಾರಲ್ಲ, ಅದು ವಿಷ್ಣು. ಓಕೆ, ಮತ್ತೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಅವ್ರಿಗೆ ಎಷ್ಟು ಕೆಲಸ ಇರತ್ತೆ ಅಂತ. ಅಂಥದ್ರಲ್ಲಿ ಪಾಪ ಅವರು ಈ ಪುರುಷೋತ್ತಮ ಮಾಸದ ಒಂದು ಆಕ್ರಂದನವನ್ನ, ಆ ದುಃಖವನ್ನ ನೋಡಕ್ ಆಗ್ದಲೇ ತಮ್ಮ ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟು ಭಗವಂತನ ಧಾಮಕ್ಕೆ ಅವಳನ್ನ ಕರ್ಕೊಂಡ್ ಬಂದಿದ್ದಾರೆ. ಮಲಮಾಸ ಒಂದು ಅವಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದಾರೆ. ಆಮೇಲೆ ಡಿ ಫಾರ್ ಡಿಸ್ಟ್ರಕ್ಷನ್, ಯಾರು, ಅಶುತೋಷ, ಮಹಾನ್ ವೈಷ್ಣವ ಶಿವ, ಅವರು ಡಿಸ್ಟ್ರಕ್ಷನ್,
ಡಿ ಫಾರ್ ಡಿಸ್ಟ್ರಕ್ಷನ್. ಸೊ ಈ ರೀತಿ ಗಾಡ್, ಗಾಡ್ ಇರೋದು ಇದೆ, ಫುಲ್ ಫ್ರಾಮ್ ಏನಿದೆಲ್ಲ GOD ಗಾಡ್ ಅಂತ ಹೇಳಿದ್ರೆ. ಸೊ ಕಂಪ್ಲೀಟ್ ಇದು ಕೆಲಸವನ್ನ ನಿರ್ವಹಣೆ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಯಾರು? ಭಗವಂತ ಶ್ರೀಕೃಷ್ಣ ಎಲ್ಲ ಅವ್ರಿಗೆ ವಹಿಸ್ಬಿಟ್ಟಿದ್ದಾರೆ. ಈ ಕೆಲಸ ನೀನ್ ಮಾಡ್ಬೇಕು, ಈ ಕೆಲಸ ನೀನ್ ಮಾಡ್ಬೇಕು, ಈ ಕೆಲಸ ನೀನ್ ಮಾಡ್ಬೇಕು ಅಷ್ಟೇ. ಸೊ ಎವ್ರಿಥಿಂಗ್ ಇಸ್ ಡನ್. ಸೊ ಈಗ ಏನು? ಕೃಷ್ಣ ಮಾತಾಡ್ತಾನೆ ಇವಾಗ. ಸೊ ಇದೆಲ್ಲ ಆಕ್ರಂದನ ಎಲ್ಲ ಆಯ್ತು. ಸೊ ವಿಷ್ಣುಗೆ ಫಸ್ಟ್ ಹೊಗಳ್ತಾ ಇದ್ದಾರೆ. ಏನಂತ? ಗುಡ್ ಜಾಬ್ ಡನ್ ವಿಷ್ಣು, ವೆರಿ ಗುಡ್ ಜಾಬ್ ಡನ್. ನೀನು ಸಮಾಜ ಕಲ್ಯಾಣ ಕೆಲಸ ಮಾಡಿದ್ಯಪ್ಪ. ಏನು ಸಮಾಜ ಕಲ್ಯಾಣ ಕೆಲಸ ನೀನ್ ಮಾಡಿರೋ ಅಂತದ್ದು. ನೀನು ಈ ಅಧಿಕ ಮಾಸ ಯಾರಿದಾಳಲ್ಲ ಇವಳನ್ನ ನನ್ನ ಹತ್ರ ಕರ್ಕೊಂಡ್ ಬಂದಿದ್ಯಲ್ಲ, ಅದೇ ಒಂದು ತುಂಬಾ ದೊಡ್ಡ ಒಳ್ಳೆ ಸೂಪರ್ ಕೆಲಸ ಮಾಡಿದ್ಯಾ ನೀನು. ಓಕೆ, ಇಲ್ಲಿ ನಾವು ಒಂದು ಕೇಳಿಸ್ಕೋಬೇಕು, ಒಂದು ತಿಳ್ಕೊಬೇಕು. ಇಲ್ಲಿ ಏನಂತ ಹೇಳಿದ್ರೆ, ಕೃಷ್ಣ ಏನಿದಾನಲ್ಲ ಅವನು ಏನ್ ಹೇಳ್ತಾನೆ ಇವಾಗ ಅಂತ ಹೇಳಿದ್ರೆ, ನಾನು ನಿನ್ನವನು ಅಂತ ಯಾರು ಹೇಳ್ತಾರಲ್ಲ, ನಾನು ನಿನ್ನವನಪ್ಪ, ಪ್ಲೀಸ್ ಐ ಆಮ್ ಸರೆಂಡರ್ಡ್. ಅಂದ್ರೆ ಒಂದೇ ಒಂದ್ಸಲ ಕಂಪ್ಲೀಟ್ ಸರೆಂಡರ್ಡ್ ಫಾರ್ಮ್ ಅಲ್ಲಿ ಒಂಥರ ನಮ್ಮ ಮನ್ಸಿಂದ ಬರ್ಬೇಕದು. ಸುಮ್ನೆ ಆರ್ಟಿಫಿಷಿಯಲ್ ಆಗಿ ಸುಮ್ನೆ ಕೈ ಎತ್ಬಿಟ್ಟು ಹೇಳೋದಲ್ಲ. ನಮ್ಮ ಮನಸ್ಸಿನಿಂದ ಯಾವಾಗ ನಾವು ಶರಣಾಗತಿ, ನಾನ್ ನಿನ್ನವನಪ್ಪ, ನೀನ್ ಹೆಂಗಿಡ್ತೀಯೋ ಹಂಗಿಡು, ನೀನು ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ನಿನಗ್ ಬಿಟ್ಟಿರೋದು, ನಾನು ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಯಾಕಂದ್ರೆ ನಾನೇನು ಇದ್ ಮಾಡಿದೀನೋ ಅದ್ರ ಪ್ರಕಾರ ನೀನು ಇಟ್ಟೇ ಇಡ್ತೀಯ ನನ್ಗೆ ಯಾವ್ದೇ ಇದಕ್ಕೆ. ಸೊ ಇದನ್ನ ನಾವು ಹೃದಯದಿಂದ ಇದನ್ನ ಕೇಳ್ತೀವಿ ಅನ್ಕೋಣ. ನಾವ್ ಯಾರು ಕೇಳಲ್ಲ, ಅದು ಬೇರೆ ಪ್ರಶ್ನೆ. ಓಕೆ, ಸೊ ಇದೊಂದು ಕೇಳೋದ್ರಿಂದ ಏನಾಗತ್ತೆ, ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಅವನು ಕಂಪ್ಲೀಟ್ ನಮ್ಮ ಒಂದು ಉಸ್ತುವಾರಿಯನ್ನ ಅವನು ತಕೊಂಡ್ಬಿಡ್ತಾನೆ. ಯಾವ್ದೇ ಕಾರಣಕ್ಕೂ ಇದರಲ್ಲಿ ಕ್ಲೇಶ ಇಲ್ಲ, ಯಾವ್ದೇ ಕಾರಣಕ್ಕೂ ಇದರಲ್ಲಿ ಡೌಟ್ ಇಲ್ಲ. ಸೊ ಒಂದೇ ಒಂದು ಬಾರಿ ಶರಣಾಗತಿ ಆದ್ರೆ ಹರೇ ಕೃಷ್ಣ ಅಷ್ಟೇ. ಸೊ ಭಗವಂತ ಕಂಪ್ಲೀಟ್ ನಮ್ಮ ಒಂದು ಸರೆಂಡರ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾನೆ. ಇದು ನನ್ನ ಮಗು, ಇದು ಅರೆ ನಾನು ನಿನ್ನವನು ಅಂತ ಹೇಳ್ಬಿಡಿದಾನ ಅವನು. ಸೊ ಯಾವ್ದೇ ಕಾರಣಕ್ಕೂ ಅವನು ಎಲ್ಲೂ ನಿಮ್ಗೆ ಕಳಂಕ ಮಾಡೋದೇ ಇಲ್ಲ. ಈಗ ಏನಾಯ್ತು, ಇವಾಗ ಪುರುಷೋತ್ತಮ ಮಾಸ ಅವಳು ಏನ್ ಮಾಡಿದ್ಲು ಭಗವಂತನಿಗೆ, ಇವಾಗ ಅವಳು ಹೇಳಿದಾಳೆ, ನಾನು ನಿನ್ನವಳು, ನೀನ್ ಏನ್ ಮಾಡ್ತೀಯೋ ಮಾಡು, ಏನ್ ಬೇಕಾದ್ರೂ ನಿನ್ನ ಇಚ್ಛೆ, ಏನ್ ಬೇಕಾದ್ರೂ ಮಾಡು ಅಂತ. ಸೊ ಕೃಷ್ಣ ಇವಾಗ ಸ್ಟಾರ್ಟ್ ಮಾಡ್ತಾರೆ ಹೇಳೋದಕ್ಕೆ, ಮಲಮಾಸ ನೀನು ಮಲಮಾಸ ಅಲ್ಲಮ್ಮ, ಇವಾಗಿಂದ ಜಸ್ಟ್ ಈ ಮೂಮೆಂಟ್ ಇಂದ ನಿನ್ಗೆ ನಾನು ನನ್ನ ಹೆಸರನ್ನ ಕೊಡ್ತಾ ಇದ್ದೀನಿ. ನನ್ನ ಹೆಸರೇನು? ಪುರುಷೋತ್ತಮ ಅಲ್ವಾ, ಪುರುಷೋತ್ತಮ ಅವನು. ಸೊ ನನ್ನ ಹೆಸರನ್ನ ನಿನ್ಗೆ ಕೊಡ್ತಾ ಇದ್ದೀನಿ, ಪುರುಷೋತ್ತಮ ಮಾಸ ಅಂತ ನಿನ್ ಹೆಸರು ಇನ್ಮೇಲಿಂದ. ನೋಬಡಿ ವಿಲ್ ಕಾಲ್ ಅಧಿಕ್ ಮಾಸ, ನೋಬಡಿ ವಿಲ್ ಕಾಲ್ ಜ್ಯೇಷ್ಠ ಮಾಸ ಆರ್ ಮಲಮಾಸ, ಯಾರು ಆತರ ಕರಿಬಾರ್ದು. ನಿನ್ನ ಹೆಸರು ಇನ್ಮೇಲಿಂದ ಪುರುಷೋತ್ತಮ ಮಾಸ. ಸೊ ನನ್ನ ನಾಮ ತೆಗೆದುಕೊಂಡ್ರೆ, ನನ್ನ ನಾಮವನ್ನ ನಾನು ಯಾರಾದ್ರೂ ತಗೊಂಡ್ರೆ ಅಥವಾ ನನ್ನ ಆರಾಧನೆ ಮಾಡಿದ್ರೆ ಸಾಕು, ಅಷ್ಟೇ ಫಲ ಅಲ್ವಾ, ಎಂತ ಫಲ ಸಿಕ್ಕತ್ತೆ. ಸೊ ಈ ಒಂದು ಮಾಸದಲ್ಲಿ ವ್ರತಾಚರಣೆ ಮಾಡೋದ್ರಿಂದ ಆ ಭಗವದ್ ಪ್ರಾಪ್ತಿ ತುಂಬಾನೇ ದುಪ್ಪಟ್ಟಾಗಿ ಆಗತ್ತೆ. ಹೇಳ್ತೀನಿ ನಾನು ಎಷ್ಟೇ ಆಗತ್ತೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಸೊ ಎಲ್ಲಾ ಮಾಸಗಳ ರಾಜ ಇದು ಪುರುಷೋತ್ತಮ ಮಾಸ ಏನಿದೆಯಲ್ಲ, ಎಲ್ಲಾ ಮಾಸಗಳ ರಾಜ, ಮಹಾರಾಜ ಅದು. ಸೊ ಎಸ್, ಸೊ ಇವಾಗ ಇದು ಜ್ಯೇಷ್ಠ ಮಾಸ ಅಂತ ನಾವು ಕರೆಯೋ ಹಾಗಿಲ್ಲ, ಇನ್ಮೇಲಿಂದ ಬೇರೆ ಯಾವ ಅಧಿಕ ಮಾಸ ಅಂತಾನು ಕರೆಯೋ ಹಾಗಿಲ್ಲ. ಆಮೇಲೆ ಇದು ಏನಕ್ಕೆ ಡಿಸೈನ್ ಆಯ್ತು ಅನ್ನೋದಕ್ಕೂ ಇನ್ನೊಂದು ಉಲ್ಲೇಖ ಇದೆ. ಹಿರಣ್ಯಕಶಿಪು, ನಮ್ಗೆಲ್ಲರಿಗೂ ಗೊತ್ತಿದೆ ಹಿರಣ್ಯಕಶಿಪು. ಅವನು ಭಗವಂತನಲ್ಲಿ ವರ ಕೇಳಿರ್ತಾನೆ. ಯಾರಲ್ಲಿ? ಶಿವಪ್ಪನ್ಗೆ. ಏನಂತ ವರ ಕೇಳಿರ್ತಾನ ಅವನು? ನಾನು 12 ಮಾಸದಲ್ಲೂ ನಾನ್ ಸಾಯ್ಬಾರ್ದು, ಯಾವ ಮಾಸದಲ್ಲೂ ನಾನ್ ಸಾಯ್ಬಾರ್ದು, ಆಯ್ತು ತಥಾಸ್ತು ಅಂತ ವರ ಕೊಟ್ಬಿಟ್ಟಿರ್ತಾನೆ ಯೋಚನೆ ಮಾಡ್ದಲೆ. ಬಟ್ ಈ 13ನೇ ಮಾಸ ಏನಕ್ಕೆ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ, ಅವನ ಒಂದು ವಧೆ ಮಾಡೋದಕ್ಕೋಸ್ಕರ ಈ 13ನೇ ಮಾಸ ಸೃಷ್ಟಿ ಆಗಿರುವಂತದ್ದು. ಹಿರಣ್ಯಕಶಿಪುವಿಗೆ ಈ ಪುರುಷೋತ್ತಮ ಮಾಸದಲ್ಲಿ ಅವನಿಗೆ ಭಗವತ್ ಪ್ರಾಪ್ತಿ ಆಗುತ್ತೆ. ಅವನು ಈ ಮಾಸದಲ್ಲಿ ಹತವನ್ನ ಹೊಂದುವನು. ಸೊ ಈಗ ಕಮಿಂಗ್ ಬ್ಯಾಕ್ ಟು ಪಾಂಡವಾಸ್. ಸೊ ಇದು ಪುರುಷೋತ್ತಮ ಮಾಸ ಅಂತ ಅವಳಿಗೆ ಹೆಸರು ಕೊಟ್ಟಾಯ್ತು. ಭಗವಂತ ಅವಳಿಗೆ ಎಲ್ಲ ನಾನ್ ರಕ್ಷಣೆ ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿ ಅವಳ ಒಂದು ಇದಕ್ಕೆ ಪ್ಲೇಸ್ಗೆ ಅವಳಿಗೆ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಇವಾಗ ಪಾಂಡವಸ್ ಬಂದ್ವಿ ನಾವ್. ಇವಾಗ ದ್ರೌಪದಿ ಚೀರಹರಣ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಅವಾಗ್ಲೇ. ಸೊ ಆಗ ಏನಾಗುತ್ತೆ, ದ್ರೌಪದಿನೂ ಕೂಡ ಫಾಲೋ ಮಾಡಿರೋದಿಲ್ಲ. ಹಿಂದಿನ ಒಂದು ಜನ್ಮದಲ್ಲಿ ಏನಾಗುತ್ತೆ, ಹಿಂದಿನ ಜನ್ಮದಲ್ಲಿ ಅವಳು ಮೇಧಾವಿ ಋಷಿ ಅಂತ ಇರ್ತಾರೆ. ಮೇಧಾವಿ ಋಷಿ ಅವರ ಕನ್ಯೆ ಅವಳು, ಅಂದ್ರೆ ಅವರ ಮಗಳು. ಅವಳ ಹೆಸರು ಕಪಿಲ ಅಂತ ಇರುತ್ತೆ. ಅವಳ ಹೆಸರು ಕಪಿಲ. ಸೊ ಏನಾಗುತ್ತೆ, ಕಪಿಲಾಗೆ ಒಂದು ವಿವಾಹದ ಒಂದು ಪ್ರಾಪ್ತ ವಯಸ್ಸು ಬರ್ತಾಳೆ ಅವಳು. ಅವಳ ಫ್ರೆಂಡ್ಸ್ಗೆ, ಅವಳ ಸ್ನೇಹಿತೆಯರು ಎಲ್ಲರಿಗೂ ಮದ್ವೆ ಆಗ್ಬಿಡತ್ತೆ. ಅವ್ರಿಗೆ ಮದ್ವೆ ಆಗತ್ತೆ, ಮಕ್ಳು ಆಗತ್ತೆ. ಸೊ ಬಟ್ ಇವಳಿಗೆ ಮಾತ್ರ ಏನಾಗುತ್ತೆ, ಮದ್ವೆ ಆಗೋದೇ ಇಲ್ಲ. ಏನೋ ಕಾರಣಾಂತರಗಳಿಂದ ಮದ್ವೆ ಆಗೋದೇ ಇಲ್ಲ. ಸೊ ಅವಳಿಗೆ ಅದು ತುಂಬಾ
ಕಾಡ್ತಾ ಇರುತ್ತೆ. ಅರೆ ನನಗೆ ಮದ್ವೆ ಆಗ್ಲೇ ಇಲ್ವಲ್ಲ, ಎಂತ ಕೆಲಸ ಆಯ್ತು ಅಂತೆಲ್ಲ ಹೇಳ್ಬಿಟ್ಟು ತುಂಬಾ ಅವಳಿಗೆ ಅದು ಕಾಡ್ತಾ ಇರುತ್ತೆ. ಸೊ ಆಗ ಏನಾಗತ್ತೆ, ಈ ಯಾರು ಮೇಧಾವಿ ಋಷಿಗಳು ಇರ್ತಾರಲ್ಲ ಅವರ ಒಂದು ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿರುವಂತ ದೂರ್ವಾಸ ಮುನಿಗಳು ಬರ್ತಾರೆ ಆಶ್ರಮಕ್ಕೆ. ದೂರ್ವಾಸ ಮುನಿಗಳು ಬಂದು ಆಗ ಬಂದಾಗ ಅವಳು ಏನ್ ಮಾಡ್ತಾಳೆ, ಅವ್ರಿಗೆ ಇವಳು ಕನ್ಯೆ ಇರ್ತಾಳಲ್ಲ ಕಪಿಲ, ತುಂಬಾ ಸೇವೆ ಮಾಡ್ತಾಳೆ, ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬಾ ಖುಷಿ ಆಗುತ್ತೆ ಮುನಿಗಳಿಗೆ, ತುಂಬಾ ಖುಷಿ ಆಗತ್ತೆ. ಅವಾಗ ಅವ್ರು ಹೇಳ್ತಾರೆ, ಏನಮ್ಮ ಬೇಕು ನಿಂಗೆ, ವರ ಕೇಳು ಅಂತ ಹೇಳಿದಾಗ ಅವರು ದೂರ್ವಾಸ ಮುನಿಗಳು ಕೇಳ್ತಾರೆ. ಅವಾಗ ಅವಳು ಹೇಳ್ತಾಳೆ, ನನಗೆ ನಾನು ಭಗವತ್ ಪ್ರಾಪ್ತಿ ಮಾಡ್ಕೋಬೇಕು, ನನಗೆ ಮದ್ವೆನೂ ಆಗ್ಲೇ ಇಲ್ಲ, ಈ ಇದ್ರಲ್ಲಿ ಜನ್ಮದಲ್ಲಿ ಮದ್ವೆನೇ ಆಗ್ಲಿಲ್ಲ ನನ್ಗೆ. ಅದೇ ಪತಿಂ ದೇಹೆ ಪತಿಂ ದೇಹೆ ಪತಿಂ ದೇಹ ಅಂತ 5 ಸಲ ಹೇಳ್ಬಿಡ್ತಾಳೆ ಅವಳು. ಒಂದೇ ಒಂದ್ಸಲ ಹೇಳಿದ್ರು ಆಗ್ತಾ ಇತ್ತು ಅವಳು. ಸೊ ಏನೋ ಅದೊಂದು ಮಿಸ್ಟೇಕ್ ಮಾಡ್ತಾಳೆ, ಪತಿಂ ದೇಹ ಅಂತ ಹೇಳ್ಬಿಟ್ಟು 5 ಸಲ ಹೇಳ್ತಾಳೆ. ಅವಾಗ ದೂರ್ವಾಸ ಮುನಿಗಳೇ ಅವಳಿಗೆ ಹೇಳ್ಕೊಡ್ತಾರೆ, ನೀವೊಂದ್ ಕೆಲಸ ಮಾಡು, ಈ ಪುರುಷೋತ್ತಮ ಮಾಸ ಈಗ ಬರ್ತಾ ಇದೆ, ನೆಕ್ಸ್ಟ್ ಡೇ ಬರ್ತಾ ಇದೆ ಅಲ್ವಾ, ಆಗ ನೀನು ಇದನ್ನ ಫಾಲೋ ಮಾಡು, ಈ ಪುರುಷೋತ್ತಮ ಮಾಸವನ್ನ ನೀನು ಫಾಲೋ ಮಾಡು. ಓಕೆ, ಆ ಫಾಲೋ ಮಾಡೋದ್ರಿಂದ ನಿನ್ಗೆ ತುಂಬಾ ಒಳ್ಳೇದಾಗುತ್ತೆ, ನಿನ್ಗೆ ನೆಕ್ಸ್ಟ್ ಜನ್ಮದಲ್ಲಿ ಒಳ್ಳೆ ಪತಿ ಸಿಗ್ತಾರೆ ಆತರ ಎಲ್ಲ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಅವ್ರು ಅಲ್ಲಿಂದ ಹೊರಟು ಬಿಡ್ತಾರೆ. ಸೊ ಈ ಮಾಸದಲ್ಲಿ ಏನಿದೆಯಲ್ಲ, ಈ ನಮ್ಮ ಒಂದು ಪುರುಷೋತ್ತಮ ಮಾಸದಲ್ಲಿ ನಾವು ಏನಾದ್ರೂ ಒಂದು ಮಾಡೋದ್ರಿಂದ ಏನ್ ಫಲ ಸಿಗುತ್ತೆ ಅನ್ನೋದಕ್ಕೆ ಇವಾಗ ಒಂದು ವರ್ಣನೆ ಇದೆ. ಏನಾಗುತ್ತೆ ಅಂತ ಹೇಳಿದ್ರೆ, ಕಾರ್ತಿಕ್ ಮಾಸದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಫಲ ಸಿಗುತ್ತೆ. ನಾವು ಫಾರ್ ಎಕ್ಸಾಂಪಲ್ ಒಂದು ದೀಪದಾನ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು 1,000 ದೀಪದಾನಗಳು ಅಲ್ವಾ, ಕಾರ್ತಿಕ್ ಮಾಸದಲ್ಲಿ ಮಾಡೋದ್ರಿಂದ. ಸೊ ಈ ಮಾಸದಲ್ಲಿ ಪುರುಷೋತ್ತಮ ಮಾಸದಲ್ಲಿ ಒಂದು ದೀಪದಾನ ಮಾಡೋದ್ರಿಂದ ಏನಾಗುತ್ತೆ, ಕಾರ್ತಿಕ್ ಮಾಸದ ಇನ್ನೂ 1000 ಪಟ್ಟು ಜಾಸ್ತಿ ಆಗುತ್ತಂತೆ. ಅಂದ್ರೆ 1000 into 1000 ಎಷ್ಟಾಗತ್ತೆ, ಅಲ್ಲೊಂದ್ 3 ಇಲ್ಲೊಂದ್ 3 ಸೊ ಆಲ್ಮೋಸ್ಟ್ ಒಂದು 10 ಲಕ್ಷ ಅಷ್ಟು ಬೆನಿಫಿಟ್ ಸಿಗುತ್ತೆ ನಮ್ಗೆ ಈ ಪುರುಷೋತ್ತಮ ಮಾಸದಲ್ಲಿ ಏನಾದ್ರೂ ಭಗವಂತನ ಸೇವೆ ಮಾಡೋದ್ರಿಂದ. ಸೊ ಕಾರ್ತಿಕ್ ಮಾಸ ಓನ್ಲಿ 1000, ಈ ಮಾಸದಲ್ಲಿ ಮಾಡೋದ್ರಿಂದ ಇನ್ನೊಂದ್ 3 ಸೇರಿಸ್ಕೊಂಡು 10 ಲಕ್ಷ ಟೋಟಲ್ ಅಷ್ಟು ನಮ್ಗೆ ಒಂದು ಭಗವಂತನ ಪ್ರಾಪ್ತಿ ಆಗತ್ತೆ, ಅಷ್ಟು ನಮ್ಗೆ ಪುಣ್ಯ ಸಿಕ್ಕತ್ತೆ. ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ನಾವು ಇದನ್ನ ಯೋಚನೆ ಮಾಡ್ಬೋದು. ಸೊ ಇದು ಯಾವಾಗ್ಲೂ ಸಿಗಲ್ಲ, 3 ವರ್ಷಕ್ಕೊಂದೇ ಬಾರಿ ಸಿಗುವಂತದ್ದು. ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ, ಟೈಮಿಂಗ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಬಟ್ ಇವಳು ಏನ್ ಮಾಡ್ತಾಳೆ, ಕಪಿಲ ಏನಿರ್ತಾಳಲ್ವಾ, ಒಪ್ಕೊಳ್ಳೋದಿಲ್ಲ ಅವಳು. ಅಂದ್ರೆ ಅವಳಿಗೆ ಶಿ ವಿಲ್ ಟೇಕ್ ಇಟ್ ವೆರಿ ಲೈಟ್ಲಿ. ಸೊ ಅಯ್ಯ ಇವ್ರೇನೋ ಹೇಳ್ತಾರೆ ಬಿಡೋ, ಇದು ಮಲಮಾಸ ಇದು ಅಂತ ಜರ್ದ್ ಬಿಡ್ತಾಳೆ, ಅಂದ್ರೆ ಬೈದ್ ಬಿಡ್ತಾಳೆ, ಪುರುಷೋತ್ತಮ ಮಾಸಕ್ಕೆ ಆತರ ಬೈದ್ ಬಿಡ್ತಾಳೆ. ಸೊ ಇವಾಗ ಏನಾಗತ್ತೆ, ದುರ್ವಾಸ ಮುನಿಗಳಿಗೆ ತುಂಬಾ ಕ್ರೋಧ ಬರುತ್ತೆ, ತುಂಬಾ ಕೋಪ ಬಂದ್ಬಿಡ್ತಾಳೆ. ಫಸ್ಟ್ ಆಫ್ ಆಲ್ ಅವರು ಕ್ರೋಧಕ್ಕೆ ತುಂಬಾ ಫೇಮಸ್, ಅವರು ತುಂಬಾ ಕೋಪ ಬಂದ್ಬಿಟ್ಟು ಅವರು ಶಾಪ ಕೊಟ್ಬಿಡ್ತಾರೆ. ಏನಂತ ಶಾಪ ಕೊಡ್ತಾರೆ, ಸೊ ನಮ್ಗೆ ಗೊತ್ತಿದೆ, ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ನೀನು ನೆಕ್ಸ್ಟ್ ಜನ್ಮದಲ್ಲಿ ಏನಾಗ್ತೀಯ, ನಿನ್ನ ಚೀರಹರಣ ಆಗತ್ತೆ, ಚೀರಹರಣ ಖಂಡಿತ ಆಗತ್ತೆ ಅಂತ ಅವರು ಶಾಪ ಕೊಟ್ಬಿಡ್ತಾರೆ. ಸೊ ಕಪಿಲ ಏನ್ ಮಾಡ್ತಾಳೆ, ಇವಾಗ ಕಪಿಲ ಬಂದ್ಬಿಟ್ಟು ತಪಸ್ ಮಾಡ್ತಾಳೆ. ಇವಾಗ ಭಯ ಸ್ಟಾರ್ಟ್ ಆಗತ್ತೆ ಅವಳಿಗೆ, ಎಂತ ಕೆಲಸ ಆಗ್ಬಿಡ್ತು, ಈ ತರ ಮಾಡ್ಬಾರ್ದಾಗಿತ್ತು ನಾನು ಅಂತ ಕಠೋರ ತಪಸ್ಯ. ಯಾವ ರೀತಿ ಕಠೋರ ಅಂದ್ರೆ 9,000 ವರ್ಷ ಅವಳು ಶಿವಜಿನ ಕುರಿತು, ಶಿವ ಭಗವಾನನ ಕುರಿತು ಅವಳು ತಪಸ್ ಮಾಡ್ತಾಳೆ. ಹೆಂಗಾಗ್ಬಿಡ್ತಾಳೆ ಅಂದ್ರೆ ಫುಲ್ ಏನಪ್ಪಾ ಶರೀರ ಅವಳದು ಕ್ಷೀಣಿಸ್ ಹೋಗುತ್ತಂತೆ, ಒಂಥರ ಕಂಪ್ಲೀಟ್ ಬೋನಿ ಆಗ್ಬಿಡ್ತಾಳೆ, ಅವಳು ವೀಕ್ ಆಗ್ಬಿಡ್ತಾಳೆ ತುಂಬಾ. ಅಂದ್ರೆ ಏನು ಆಹಾರ ಇಲ್ಲ, ನಿದ್ರೆ ಇಲ್ಲ, ಕಂಪ್ಲೀಟ್ ಅವಳು ಭಗವಂತನಿಗೆ 9,000 ವರ್ಷಗಳ ಒಂದು ಕಠೋರ ತಪಸ್ಸನ್ನ ಮಾಡ್ತಾಳೆ. ಮತ್ತೆ ಅದು ಹೇಳಿರ್ತಾಳಲ್ಲ ಪತಿಂ ದೇಹಿ ಅಂತ, ಅದು 5 ಬಾರಿ ಹೇಳ್ಬಿಟ್ಟಿರ್ತಾಳೆ. ಆಗ ಭಗವಂತ ಪ್ರತ್ಯಕ್ಷ ಆಗ್ತಾನೆ, ಯಾರು, ಆಶುತೋಷ ಪ್ರತ್ಯಕ್ಷ ಆಗ್ಬಿಟ್ಟು ಅವಳಿಗೆ ವರ ಕೊಡ್ತಾರೆ, ನೆಕ್ಸ್ಟ್ ಜನ್ಮದಲ್ಲಿ ನೀನು ದ್ರೌಪದಿಯಾಗಿ ಹುಟ್ಟಿಯಮ್ಮ, ಅಂದ್ರೆ ದೃಷ್ಟದ್ಯುಮ್ನ ಒಂದು ತಂಗಿಯಾಗಿ ಹುಟ್ಟಿಯ ನೀನು, ಮತ್ತೆ ನೀನು ಹುಟ್ಟಿಲ್ಲ ಅಂದ್ರೆ ಯಾವ ಗರ್ಭಕೋಶದಿಂದ ನೀನು ಹುಟ್ಟೋದಿಲ್ಲ. ಸೊ ನಿನ್ಗೆ ದಿವ್ಯವಾದಂತ ಒಂದು ಹುಟ್ಟಿದೆ. ಸೊ ಆ ಪ್ರಕಾರನೇ ನೀನು ಹುಟ್ಟಿಯ. ಓಕೆ, ಆಮೇಲೆ ಪಂಚ ಪಾಂಡವರು ನಿನಗೆ ಪತಿಯಾಗಿ ದೊರಕ್ತಾರೆ. ಸೊ ಅವಳು ಯಾಕೆ ಪುರುಷೋತ್ತಮ ಮಾಸದ ಒಂದು ರಿಜೆಕ್ಟ್ ಮಾಡಿದ್ಲು, ಮಾಡ್ಲಿಲ್ವೋ, ಆ ಆಚರಣೆ ಮಾಡದೇ ಇರೋದಕ್ಕೋಸ್ಕರ ಅವಳಿಗೆ ಚೀರ್ಹರಣ ಆಗಿದ್ದು. ಯಾರು ದುಶ್ಯಾಸನ ಮಾಡದ್ನಲ್ವಾ, ಅವಳ ಸೀರೆ, ಅವಳ ಒಂದು ಅವಮಾನ ಮಾಡದ್ನಲ್ವಾ ತುಂಬಿದ ಸಭೆಯಲ್ಲಿ, ಅದಕ್ಕೋಸ್ಕರನೇ ಅದಾಗಿದ್ದು. ಸೊ ಈ ವ್ರತವನ್ನ ಮಾಡ್ಬೇಕು ಎಲ್ಲರೂ. ಪಾಂಡವರು ದ್ರೌಪದಿ ಅವ್ರು ಮಾಡ್ತಾರಲ್ಲ ಆತರ ಮಾಡಿದ್ರು. ಸೊ ಭಗವಂತ ಹೇಳಿದ್ನಂತೆ, ಇವಾಗ ಈ ತರ ಆಗಿದೆ ಅಲ್ವಾ ನಿಮ್ಗೆಲ್ಲಾರ್ಗು, ನೆಕ್ಸ್ಟ್ ಬರ್ತಾ ಇದೆ, ಈ 3 ವರ್ಷದ ಕೆಳಗಡೆ ಮಾಡದೇ ಇದಕ್ಕೆ ನಿಮ್ಗೆ ಇಷ್ಟೆಲ್ಲ ಆಗಿರೋದು, ಇವಾಗ ನೆಕ್ಸ್ಟ್ ಬರ್ತಾ ಇದೆಯಲ್ಲ, ಸೊ ಇದ್ರಿಂದ ನೀವು ಪುರುಷೋತ್ತಮ ಮಾಸವನ್ನ ಫಾಲೋ ಮಾಡಿ, ವ್ರತಾಚರಣೆ ಮಾಡಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅವ್ರು ಮಾಡಿದ್ರಂತೆ, ಪಾಂಡವರು ಮಾಡಿದ್ರಂತೆ. ಸೊ ಅವ್ರಿಗೆಲ್ಲ ಏನೇನ್ ರಾಜ್ಯ ಅವ್ರು ಕಳ್ಕೊಂಡಿದ್ರು ಅದೆಲ್ಲ ರಾಜ್ಯ ಪ್ರಾಪ್ತಿ ಆಯ್ತು, ಕಂಪ್ಲೀಟ್ ಅವರು ಸುಭಿಕ್ಷವಾಗಿ ಅವರು
ತಮ್ಮ ಜೀವನವನ್ನ ನಡೆಸಿದ್ರು ಅಂತ ಹೇಳ್ತಾ ಇದಾರೆ ಇಲ್ಲಿ. ಸೊ ಈ ವ್ರತಾಚರಣೆ, ಇಷ್ಟೊತ್ತು ನಾವ್ ಏನು ವ್ರತಾಚರಣೆ ಬಗ್ಗೆ ಅವಾಗಿಂದ ಕೇಳಿದ್ವಿ ಅಲ್ವಾ. ಸೊ ಇದನ್ನ ಹೇಗೆ ಮಾಡ್ಬೇಕು? ಓಕೆ, ಸೊ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಭೂಮಿಯ ಮೇಲೆ, ಭಾರತ ಭೂಮಿಯಲ್ಲಿ ಯಾವ ಪ್ರಾಣಿನೇ ಆಗ್ಲಿ ಜನಿಸಿದ್ದಾನೋ ಅವನು ಉತ್ತಮವಾದ ಪುರುಷೋತ್ತಮ ಮಾಸದ ವ್ರತವನ್ನ, ಅಥವಾ ಇವಾಗ ಏನ್ ಇಷ್ಟೊತ್ತು ಲೀಲೆ ನಾವು ಶ್ರವಣ ಮಾಡಿದ್ವು, ಇಷ್ಟೊತ್ತು ಲೀಲೆಯನ್ನ ಕೇಳಿಸ್ಕೊಂಡು ಪುರುಷೋತ್ತಮ ಮಾಸದ ಒಂದು ಲೀಲೆಯನ್ನ ಆತನು ಕೇಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ಮಾಡ್ಲಿಲ್ಲ, ಫಾರ್ ಎಕ್ಸಾಂಪಲ್ ಇದಿಷ್ಟನ್ನು ನಾವ್ ಹೇಳಿದೀವಿ ಇವಾಗ ತನಕ, ಆದ್ರೂ ಅವ್ನು ವ್ರತವನ್ನ ತೆಗೆದುಕೊಂಡಿಲ್ಲ, ಮಾಡಿಲ್ಲ ಅಂದ್ರೆ ಆತನು ಮನುಷ್ಯರಲ್ಲೇ ಅಧಮನು, ನರಾಧಮನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ನರಾಧಮನು. ಓಕೆ, ಸೊ ಇದನ್ನ ತುಂಬಾನೇ ಕೂಲಂಕುಷವಾಗಿ, ತುಂಬಾ ಸಿಂಪಲ್ ಆಗಿದೆ, ಅಂತ ಏನು ಡಿಫಿಕಲ್ಟಿ ಇಲ್ಲ. ಸೊ ಮಾಡ್ಬೇಕು ಅಂತ ಭಗವಂತ ಹೇಳ್ತಾನೆ. ತುಂಬಾ ಬೆನಿಫಿಟ್ಸ್ ಇದೆ ಮಾಡೋದ್ರಿಂದ. ಓಕೆ, ಮತ್ತೆ ಎಲ್ಲಾ ಸಂಸಾರದ ದುಃಖಗಳು ಅವನಿಗೆ, ಸುಖಗಳು ಅವನಿಗೆ ಲಭಿಸುತ್ತವೆ. ಎಲ್ಲಾ ಸಂಸಾರದ ಸುಖ ಅವನಿಗೆ ಸಿಕ್ಕುತ್ತೆ ಯಾರು ಮಾಡ್ತಾನೋ ಅವನಿಗೆ, ಇಲ್ಲಾಂದ್ರೆ ಅವನಿಗೆ ಕಂಪ್ಲೀಟ್ ದುಃಖಗಳೇ ಅವನಿಗೆ ಲಭಿಸುತ್ತೆ. ಆಮೇಲೆ ಈ ಜನ್ಮ ಮೃತ್ಯು ಜರ ವ್ಯಾಧಿ ಏನ್ ಈ ಚಕ್ರ ಇದೆಯಲ್ಲ, ಆ ಸುಳಿವಿನಲ್ಲಿ ಅವನು ಸಿಕ್ಕಾಕೊಂಡೇ ಇರ್ತಾನಂತೆ ಮಾಡ್ಲಿಲ್ಲ ಅಂದ್ರೆ. ಓಕೆ, ಆಮೇಲೆ ಇನ್ನೊಂದಾಗತ್ತೆ ಪುತ್ರ ವಿಯೋಗ, ಆಮೇಲೆ ಸ್ತ್ರೀ ವಿಯೋಗ, ಪಿತೃ ವಿಯೋಗ, ಇದೆಲ್ಲ ಕಾಡುತ್ತಂತೆ. ಸೊ ನಮಗ್ ಗೊತ್ತಿಲ್ಲದಲೇ ಅದೆಲ್ಲ ಕಾಡೋದಕ್ಕೆ ಅಂದ್ರೆ ಯಾವ್ದೋ ಒಂದು ರೂಪದಲ್ಲಿ ನಮ್ಗೆ ದುಃಖ ಇದ್ದಿದ್ದೆ, ಗಂಟು ಕಟ್ಕೊಂಡು ಇದ್ದಿದ್ದೆ. ಸೊ ಹಾಗಾಗಿ ನಾವು ಈ ಒಂದು ಮಾಸವನ್ನ ದಯವಿಟ್ಟು ಫಾಲೋ ಮಾಡ್ಲೇಬೇಕು, ವ್ರತಾಚರಣೆಯನ್ನ ಮಾಡ್ಲೇಬೇಕು. ಸೊ ಏನೇನು ಇದ್ರಲ್ಲಿ ಮಾಡುವಂಥದ್ದು ಏನಿದೆ, ಮಾಡದೇ ಇರೋವಂಥದ್ದು ಏನಿದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೇರೆ ಗ್ರಂಥಗಳನ್ನ ಓದಬಾರದು. ಬೇರೆ ಗ್ರಂಥಗಳು ಅಂದ್ರೆ ಅಪೌರುಷೇಯ ಗ್ರಂಥಗಳು ಅಂತ ನಾವ್ ಏನ್ ಹೇಳ್ತೀವೋ, ಸೊ ಇವಾಗ ನಾವು ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ, ಪ್ರಭುಪಾದರ ಪುಸ್ತಕಗಳು, ಇಂಥ ಬುಕ್ಸ್ ಅನ್ನ ಮಾತ್ರ ನಾವು ಓದ್ಬೇಕು. ಅದನ್ನ ಬಿಟ್ಟು ಬೇರೆ ಗ್ರಾಮ್ಯ ಕಥೆ ಇರೋವಂಥದ್ದು ಅಥವಾ ಭಗವಂತ ಮಾಯಾವಾದಿಗಳು ಬರ್ದಿರೋಂಥದ್ದು ಒಂದು ಕಥೆಗಳು ಇರ್ಬೋದು, ಅಂಥದನ್ನ ನಾವು ಖಂಡಿತ ಓದ್ಬಾರ್ದು. ಸೊ ಅದು ಆಕ್ಚುಲ್ ಆಗಿ ಇಟ್ ಇಸ್ ಈಕ್ವಲ್ ಟು ಸ್ನೇಕ್ಸ್ ಪಾಯ್ಸನ್ ಅಂತ ಹೇಳ್ತಾರೆ. ಸೊ ಅದು ನಮಗ್ ಬೇಡ. ಈ ಒಂದು ತಿಂಗಳಲ್ಲಿ ಅದನ್ನ ಮುಟ್ಟೋದಕ್ಕೆ ಹೋಗ್ಬೇಡಿ. ಆಮೇಲೆ ಏನು, ಬೇರೆಯವರ ಮಂಚದ ಮೇಲೆ ಮಲಗಬಾರದು. ಓಕೆ, ಆದಷ್ಟು ನಾವು ಬೇರೆ ಯಾರಾದ್ರೂ ಇರ್ಬೋದು ಸಂಬಂಧಿಕರು, ಅವ್ರ ಮಂಚದ ಮೇಲೆ ಮಲಗಬಾರ್ದಂತೆ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಇದೆ. ಆಮೇಲೆ ಅಸತ್ಯ ನುಡಿಗಳನ್ನು ಆಡಬಾರದು. ಡೋಂಟ್ ಟೆಲ್ ಲೈಸ್. ಆದಷ್ಟು ನಾವು ಅಸತ್ಯ ನುಡಿಗಳನ್ನ ಆಡಬಾರ್ದು, ಯಾವಾಗ್ಲೂ ಆಡಬಾರ್ದು. ಬಟ್ ಈ ಮಾಸದಲ್ಲಿ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಅಸತ್ಯ, ಯಾಕಂದ್ರೆ ಇದೆಲ್ಲ 10 ಲಕ್ಷ ಟೈಮ್ಸ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಮಾಡಬಾರ್ದು, ಮಾಡ್ಬೇಕು ಅಂತ. ಆಮೇಲೆ ಬೇರೆ ಏನಾದ್ರೂ ಇರ್ಬೋದು, ಯಾರನ್ನಾದ್ರೂ ಇರ್ಬೋದು, ನಿಂದಿಸಬಾರದು, ಅಣಕಿಸಬಾರದು ಪ್ಲೀಸ್. ಓಕೆ, ದಯವಿಟ್ಟು ಇದು ಯಾರು ನನ್ನನ್ನು ಸೇರ್ಸ್ಕೊಂಡು ಹೇಳ್ತಾ ಇದೀನಿ, ನಿಂದಿಸಬಾರ್ದು, ಅಣಕಿಸಬಾರ್ದು, ಯಾರಿಗೂ ಅದನ್ನ ಮಾಡಬಾರ್ದು. ಆಮೇಲೆ ದುಡ್ಡು ಇಟ್ಕೊಂಡು ಕೂಡ ದಾನ ಮಾಡದೇ ಇರೋದು, ಅದು ಕೂಡ ಮಹಾನ್ ಪಾಪ. ನನ್ನ ಹತ್ರ ದುಡ್ಡಿದೆ, ಓಕೆ, ಭಗವಂತನ ಒಂದು ದೇವಸ್ಥಾನ ಕೊಡೋದು ಅಥವಾ ವೈಷ್ಣವರ ಒಂದು ಸೇವೆ ಕೊಡೋದು ಮಾಡ್ಬೋದು ನಾನು. ಓಕೆ, ಇಲ್ಲ ಅದ್ ಮಾಡಿಲ್ಲ ಅಂತ ಹೇಳಿದ್ರೆ ಅವನು ರವರವ ಅಂತ ಒಂದು ಹೆಸರು ಅಂತ ನರಕ ಇದೆ, ಅಲ್ಲಿಗೆ ತಳ್ತಾರಂತೆ ಅವನಿಗೆ. ದುಡ್ಡು ಇಟ್ಕೊಂಡುನು ಅವ್ನು ದಾನ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ಮಾಸದಲ್ಲಿ. ಆಮೇಲೆ ವೈಷ್ಣವರಿಗೆ ದಾನ ಮಾಡಿ. ಸೊ ಯಾವ್ದೇ ರೀತಿಯಲ್ಲಿ ಕಳಂಕ ಇಲ್ಲ. ಬೇರೆಯವ್ರಿಗೆ ಕೊಡೋದು ಬೇಡ, ವೈಷ್ಣವರಿಗೆ ದಾನ ಮಾಡಿ. ಏನಾದ್ರು ನಿಮ್ಗೆ ಏನನ್ಸ, ಅಥವಾ ಗೋಸೇವೆ ಮಾಡಿ, ಗೋದಾನ ಮಾಡಿ. ಓಕೆ, ಆಮೇಲೆ ಈ ಶ್ಲೋಕವನ್ನ ಸದಾ ಪಠಿಸಿ. ಗೋವರ್ಧನಂ ಗಿರಿಂ ವಂದೇ ಗೋಪಾಲಂ ಗೋಪರೂಪಿಣಂ ಅದಿದೆಯಲ್ಲ, ಆ ಶ್ಲೋಕವನ್ನ ದಿನ ಒಂದು ಬಾರಿ ಆದ್ರೂ ಅದನ್ನ ಹೇಳ್ಕೊಳ್ಳಿ. ಸೊ ಗೋವರ್ಧನ ಗಿರಿಯನ್ನ ಜ್ಞಾಪಿಸ್ಕೊಳ್ಳಿ. ಆಮೇಲೆ ಸಾಧ್ಯ ಆದ್ರೆ ಗೋವರ್ಧನ ಪರ್ವತದ ಒಂದು ಪರಿಕ್ರಮ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆದ್ರೆ ಅದು ಇಲ್ಲ ಅಂತ ಹೇಳಿದ್ರೆ ಮೆಂಟಲಿ ಮಾಡ್ಬೋದು, ನೀವು ಇಮ್ಯಾಜಿನೇಷನ್ ಅಲ್ಲೂ ಕೂಡ ಮಾಡ್ಬೋದು. ಇದು ನಾನ್ ಹೇಳ್ತಾ ಇರೋದಲ್ಲ, ಕೌಂಡಿನ್ಯ ಋಷಿಗಳು ಹೇಳಿರೋವಂಥದ್ದು. ಸೊ ಮಹಾನ್ ಋಷಿಗಳವರು. ಸೊ ಆಮೇಲೆ ಏನು, ಇದು ಒಂದು ಕಲ್ಪವೃಕ್ಷ ಇದ್ದಂತೆ ಅಂತ ಹೇಳಿದ್ದಾರೆ. ಯಾರು? ಶೌನಕ ಋಷಿಗಳು ಹೇಳಿರುವಂತದ್ದು. ಈ ಒಂದು ಮಾಸ ಏನಿದೆಯಲ್ಲ, ಇದು ಕಲ್ಪವೃಕ್ಷ ಇದ್ದ ಹಾಗೆ. ಓಕೆ, ಸೊ ಇದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಇವೆ. ಆಮೇಲೆ ಹೌ ಟು ಡೂ ದಿಸ್ ವ್ರತ, ಈ ವ್ರತವನ್ನ ಯಾವ ರೀತಿ ಮಾಡ್ಬೇಕು. ಓಕೆ, ಫಸ್ಟ್ ಆಫ್ ಆಲ್ ನೀವು ಪ್ಲೀಸ್ ಡೋಂಟ್ ಓವರ್ ಬರ್ಡನ್ ಯುವರ್ ಸೆಲ್ಫ್. ಅಂದ್ರೆ ನಿಮ್ಗೆ ಕೈನಲ್ಲಿ ಸಾಧ್ಯ ಆಗುತ್ತೆ ಮಾಡಿ. ಓಕೆ, ಇಲ್ಲ ತುಂಬಾ ಸರಳವಾಗಿದೆ ನಿಯಮಗಳು, ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಓಕೆ, ನೀವು ಬೇರೆ ಚಿಂತನೆಗಳನ್ನ, ಭಗವಂತನನ್ನ ಪ್ರೀತಿ ಮಾಡುವಂತದ್ದು, ಜಪ, ಮಂಗಳಾರತಿ ಇಂಥದನ್ನ ಮಾಡ್ಬೋದು. ಓಕೆ, ಸೊ ಡೂ ಎನಿಥಿಂಗ್ ದಟ್ ಪ್ಲೀಸಸ್ ದ ಲಾರ್ಡ್.
ಭಗವಂತನಿಗೆ ಪ್ರೀತ್ಯರ್ಥವಾಗಿರುವಂತ ಏನೇ ಆಗ್ಲಿ ತಾವು ಮಾಡಬಹುದು. ಓಕೆ, ಮೇ ಬಿ ಫಲಾಹಾರ ತಗೋಬಹುದು ಅಂತ ಹೇಳ್ತಾ ಇದಾರೆ. ಕ್ಯಾನ್ ಡೂ ಫಲಾಹಾರ. ಡು ನಾಟ್ ಈಟ್ ಲೆಸ್, ಈಟ್ ವೆರಿ ಲೆಸ್. ಓಕೆ, ಆರ್ ಈಟ್ ಓನ್ಲಿ ಅಟ್ ನೈಟ್. ಓಕೆ, ಆರ್ ಆಲ್ಟರ್ನೇಟ್ ಅಂತಾನು ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ದೇಹದ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಇದು ಕಂಪಲ್ಸರಿ ಇಲ್ಲ. ಓಕೆ, ಯಾರು ಬೇಕಾದ್ರೂ ಮಾಡ್ಬೋದು ಬೇಕಂದ್ರೆ, ಇಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಜಪ ಮಂಗಳಾರತಿ ಇಂಥದೆಲ್ಲ ಮಿಸ್ ಮಾಡಬೇಡಿ. ಎಷ್ಟು ನಾವು ಮಾಡ್ತೀವೋ ಅಷ್ಟೂನು ತುಂಬಾ ಒಳ್ಳೇದು. ನಾವು ಅದು ಬೆನಿಫಿಟ್ಸ್ ಅನ್ನ ತಗೋಬಹುದು. ಸೊ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದೊಳ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಏನ್ ಮಾಡ್ಬೇಕು, ನಮ್ಮ ಜಪ ತಪಗಳು ಅದೆಲ್ಲ ಕಂಪ್ಲೀಟ್ ಫಾಲೋ ಮಾಡ್ಬೇಕು. ಸೊ ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ಅಂತ ಹೇಳಿದ್ರೆ, ಈಗ ಬೆಳಗಿನ ನಾವು ಏನ್ ಸ್ನಾನ ಮಾಡ್ತೀವಲ್ಲ ಮಾರ್ನಿಂಗ್ಸ್, ಆಗ ಸ್ನಾನ ಮಾಡ್ಬೇಕಾಗಿದ್ರೆ ಅದಕ್ಕೂ ಮುಂಚೆ ಒಂದು ಮಂತ್ರವನ್ನ ಹೇಳ್ಬೇಕು. ಹೇಳ್ತೀವಿ, ಯೂಶಲ್ ಆಗಿ ಹೇಳ್ತೀವಿ ನಾವು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಹೆ ಕುರು. ಸೊ ಈ ಒಂದು ಮಂತ್ರವನ್ನ ಹೇಳಿ ನಾವು ಸ್ನಾನ ಮಾಡ್ಬೇಕಂತೆ. ಸೊ ಈ ಒಂದು ಸ್ನಾನ, ಒಂದ್ ದಿವಸದಲ್ಲಿ ಒಂದ್ ಸ್ನಾನ ಈ ತಿಂಗಳಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ 12,000 ವರ್ಷಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿರುವಂತ ಬೆನಿಫಿಟ್ಸ್ ನಮ್ಗೆ ಸಿಗತ್ತೆ. ಸೊ ಈ ಮಂತ್ರವನ್ನ ಹೇಳ್ಬಿಡಿ. ಸ್ನಾನ ಮಾಡಕ್ ಮುಂಚೆ ಈ ಮಂತ್ರವನ್ನ ಹೇಳಿ ಮನೆಯಲ್ಲೇ ಸ್ನಾನ ಮಾಡಿ, ಅದು ಈಸ್ ಈಕ್ವಲ್ ಟು 12,000 ವರ್ಷಗಳ ಕಾಲ ನೀವು ಗಂಗೆಯಲ್ಲಿ, ಒಂದು ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟು ಬೆನಿಫಿಟ್ ನಿಮ್ಗೆ ದೊರಕುತ್ತೆ. ನೋಡಿದ್ರ ಎಂತ ಬೆನಿಫಿಟ್ಸ್ ಇದೆ ಅಂತ ನಮ್ಗೆ ಇಮ್ಯಾಜಿನೇಷನ್ಗೂ ಇಲ್ಲ. ನಾನು ಓದ್ಬೇಕಾದ್ರೆ ನನಗೆ ನಿಜವಾಗ್ಲೂ ಓ ಮೈ ಗಾಡ್ ಅನ್ಕೊಂಡೇ ಓದ್ತಾ ಇದ್ದೆ ನಾನು. ಆನಂತರ ಫ್ರೂಟ್ಸ್ ಭೋಗ ಮಾಡಿ ಭಗವಂತನ್ಗೆ 2 ಹೊತ್ತು ಹಣ್ಣಿನ ಒಂದು ಭೋಗ ಮಾಡಿ, ಆಮೇಲೆ ಭಗವತ್ ಕಥೆ ಕೇಳಿ. ನಾವಿವಾಗ ಆಗ್ಲೇ ನಿತ್ಯಂ ಭಾಗವತ ಸೇವೆಯ ಮಾಡ್ತಾ ಇದೀವಿ ಆಲ್ರೆಡಿ. ಸೊ ಅದನ್ನ ನಾವು ಫಾಲೋ ಮಾಡೋಣ, ಭಗವತ್ ಕಥೆಯನ್ನ ಕೇಳಿ. ಆಮೇಲೆ ನಿಮ್ಮ ಮನೆಯನ್ನೇ ಒಂದು ಧಾಮವನ್ನಾಗಿ ಮಾಡಿ, ನಿಮ್ಮ ಕಂಪ್ಲೀಟ್ ಒಂದು ಮನೆ ಏನಿದೆಯಲ್ಲ ಅದನ್ನ ಧಾಮವಾಗಿ ಕನ್ವರ್ಟ್ ಮಾಡ್ಬಿಡಿ ಅಷ್ಟೇ. ಅಲ್ಲೇ ಆಗ್ಬಿಡ್ತು ನಿಮ್ಗೆ. ವೃಂದಾವನನು ಅಲ್ಲೇ ಬಂತು, ಮಾಯಾಪುರನು ಅಲ್ಲೇ ಇದೆ. ಆಮೇಲೆ ಪುರುಷೋತ್ತಮ ಕ್ಷೇತ್ರದಲ್ಲಿ ಆದ್ರೆ, ಪುರುಷೋತ್ತಮ ಕ್ಷೇತ್ರ ಯಾವುದು? ನಮ್ಮ ಜಗನ್ನಾಥಪುರಿ. ಸೊ ಅಲ್ಲಿಗೆ ಆದ್ರೆ ಹೋಗ್ಬಿಟ್ಟು ಬನ್ನಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯನ್ನೇ ಧಾಮವನ್ನಾಗಿ ಮಾಡಿ ಅಲ್ಲೇ ಭಗವಂತನನ್ನ ಆರಾಧಿಸಿ. ಎಲ್ಲೆಲ್ಲೂ ಇದ್ದಾನೆ ಭಗವಂತ, ಸೊ ಅಲ್ಲೇ ನೀವು ಆರಾಧಿಸಿ. ಆಮೇಲೆ ಫಾಲೋ ಸೆಲಿಬಸಿ, ಅಂದ್ರೆ ಬ್ರಹ್ಮಚರ್ಯವನ್ನ ಪಾಲಿಸಿ ಇದೊಂದು ತಿಂಗಳಲ್ಲಿ. ದಯವಿಟ್ಟು ಭಕ್ತಿ ಓನ್ಲಿ ಭಕ್ತಿ ಮಾಡಿ, ಬೇರೆ ಏನು ಮಾಡೋದ್ ಬೇಡ. ಓಕೆ, ಆಮೇಲೆ ವೈಷ್ಣವ ಅಪರಾಧ ಅಟ್ ಎನಿ ಕಾಸ್ಟ್ ಮಾಡಬಾರ್ದು. ಡೋಂಟ್ ಡೂ ವೈಷ್ಣವ ಅಪರಾಧ್. ಓಕೆ, ಡೂ ಗೋವರ್ಧನ್ ಮಾನಸಿಕ ಪರಿಕ್ರಮ, ಗೋವರ್ಧನ ಮಾನಸಿಕ ಪರಿಕ್ರಮವನ್ನ ಮಾಡಿ. ಆಮೇಲೆ ದೀಪ್ದಾನ್, ಎಸ್ ದೀಪ್ದಾನ್ ವೆರಿ ಇಂಪಾರ್ಟೆಂಟ್. ದಿನಕ್ಕೆ ಒಂದು ತುಪ್ಪದ ದೀಪವನ್ನ ಭಗವಂತನಿಗೆ ಬೆಳಗ್ಬೇಕು. ನಾವು ಕಾರ್ತಿಕ್ ಮಾಸದಲ್ಲೂ ಬೆಳಗ್ತೀವಲ್ವಾ, ಆಗ ಏನು ಇಂಟು 1000 ಟೈಮ್ಸ್, ಈಗ ಏನು ಇಂಟು 10 lakh ಟೈಮ್ಸ್. ಸೊ ದಾನ ಧರ್ಮ ದೀಪ್ದಾನ ಎಲ್ಲ ಮಾಡ್ಬೇಕು. ದೀಪ್ದಾನ ಮಾಡ್ಬೇಕಾದ್ರೆ ನಾವು ಯೂಶಲ್ ಆಗಿ ಏನು ಮಾಡ್ತೀವಿ, ದಾಮೋದರ ಅಷ್ಟಕವನ್ನ ಹಾಡ್ತೀವಿ ಕಾರ್ತಿಕ್ ಮಾಸದಲ್ಲಿ. ಬಟ್ ಈ ತಿಂಗಳಲ್ಲಿ ನಾವೇನ್ ಮಾಡ್ಬೇಕು, ಚೌರಾಷ್ಟಕವನ್ನ ಹಾಡ್ಬೇಕು. ಐದರ್ ಚೌರಾಷ್ಟಕಂ ಆರ್ ನಂದನಾಷ್ಟಕಂ ಅಂತಾನು ಇದೆ, ಅಥವಾ ಜಗನ್ನಾಥಾಷ್ಟಕ ಹಾಡಿದ್ರು ನಡೆಯುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ನೀವು ಹಾಡ್ಬೋದು. ಚೌರಾಷ್ಟಕಂ ಗೊತ್ತಿರ್ಬೋದು ಅನ್ಸುತ್ತೆ. ಬ್ರಜೆ ಪ್ರಸಿದ್ಧಂ ನವನೀತ ಚೋರಂ ಗೋಪಾಂಗಣಾನಾಂ ಚದುಕುಲ ಚೋರಂ ಅನೇಕ ಜನ್ಮಾರ್ಜಿತ ಪಾಪ ಚೋರಂ ಚೋರಾಗ್ರಗಣ್ಯಂ ಪುರುಷಂ ನಮಾಮಿ. ಸೊ ಇದು ಮೊದಲನೇ ಒಂದು ವರ್ಸ್ ಇದೆ ಇದು. ಸೊ ಇದೇ ತರ 8 ವರ್ಸಸ್, 8 ಒಂದು ಸ್ಟ್ಯಾನ್ಸಾಸ್ ಇವೆ. ಇದನ್ನ ನೀವು ಸಿಕ್ಕತ್ತೆ, ಇಂಟರ್ನೆಟ್ ಅಲ್ಲಿ ಸಿಕ್ಕತ್ತೆ ತಮ್ಗೆ. ಅದನ್ನ ಬೇಕಾದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಂಡು ತಾವು ಇದನ್ನ ದೀಪದಾನ್ ಮಾಡೋ ಸಮಯದಲ್ಲಿ ಅದನ್ನ ಹೇಳ್ಕೋಬಹುದು. ಚೌರಾಷ್ಟಕವನ್ನ ದಿನಕ್ಕೆ 1 ಬಾರಿ 2 ಬಾರಿ ನಿಮ್ಗೆ ಯಾವಾಗ ನಿಮ್ಗೆ ಸಮಯ ಅನ್ಸುತ್ತೆ ಆಗ ಹೇಳ್ಕೋಬಹುದು. ಐದರ್ ಚೌರಾಷ್ಟಕಂ ಆರ್ ನಂದನಾಷ್ಟಕಂ ಆರ್ ಜಗನ್ನಾಥಾಷ್ಟಕಂ. ಸೊ ಯಾವ್ದಾದ್ರು ಒಂದು ಹೇಳ್ಕೋಬಹುದು. ಆಮೇಲೆ ನಂತರ ರೀಡ್ 15 ಚಾಪ್ಟರ್ ಎವ್ರಿ ಡೇ. 15 ಚಾಪ್ಟರ್ ಏನಿದೆ, ಪುರುಷೋತ್ತಮ ಯೋಗ, ಪುರುಷೋತ್ತಮ ಯೋಗ ಅಲ್ವಾ. ಸೊ ಹಾಗಾಗಿ 15ನೇ ಅಧ್ಯಾಯ ಭಗವದ್ಗೀತೆ, ಶ್ರೀಮದ್ ಭಗವದ್ಗೀತೆ ಆಸ್ ಇಟ್ ಇಸ್ 15ನೇ ಅಧ್ಯಾಯವನ್ನ ದಿನ ಶ್ರವಣವನ್ನ ಅಥವಾ ಕೀರ್ತನೆಯನ್ನ ಮಾಡಿ. ಅದರಲ್ಲೂ 19ನೇ ಶ್ಲೋಕ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ವೈಷ್ಣವ ಭಜನೆಯನ್ನ ಹಾಡಿ. ಓಕೆ, ಆಮೇಲೆ ಬ್ರಹ್ಮ ಸಂಹಿತೆಯನ್ನ ಹೇಳ್ಕೊಳ್ಳಿ. ಆಮೇಲೆ 10ನೇ ಕ್ಯಾಂಟೋ ಓದ್ಬೋದು.
10ನೇ ಕ್ಯಾಂಟೋನ ರೀಡಿಂಗ್ ಕ್ಲಾಸ್ ಮಾಡೋರು ಇದನ್ನ ಗಮನ ಇಡ್ಬೋದು, 10ನೇ ಕ್ಯಾಂಟೋನ ಓದ್ಬೋದು. ಆಮೇಲೆ ಕೃಷ್ಣ ಬುಕ್ ಓದ್ಬೋದು. ಕೃಷ್ಣ ಬುಕ್ ಆಲ್ಸೋ ಇಸ್ ಈಕ್ವಲಿ ಟ್ರಾನ್ಸೆಂಡೆಂಟಲ್. ನೀವು ಬೇಕಾದ್ರೆ 3 ಅಧ್ಯಾಯಗಳು ಒಂದು ದಿವಸ ಓದ್ತೀರಾ ಅಂತ ಹೇಳಿದ್ರೆ 30 ದಿವಸದಲ್ಲಿ ಕವರ್ ಆಗುತ್ತೆ ಕೃಷ್ಣ ಹರೇ ಕೃಷ್ಣ ಪುಸ್ತಕ. ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಮಾತಾಜಿ ಸ್ವಲ್ಪ ಮೆಸೇಜ್ ಅಲ್ಲಿ ಕಳಿಸ್ಬಿಡಿ ಮಾತಾಜಿ. ಎಸ್ ಮಾತಾಜಿ. ಏನಾದ್ರು ಜೈ. ಬರ್ತಿದ್ರೆ ಇದಾಗೋದ್ ಬೇಡ ಅಂತ. ಥ್ಯಾಂಕ್ ಯು ಹೌದು ಮಾತಾಜಿ. ಕರೆಕ್ಟ್. ನಾನ್ ಕಳಿಸ್ಕೊಡ್ತೀನಿ ಮಾತಾಜಿ. ಆಗ್ಲಿ. ಆಯ್ತು, ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇದಷ್ಟಾಯ್ತು. ವೈಷ್ಣವ ಭಜನ್ಸ್ ಹೇಳಿದೆ ನಿಮ್ಗೆ. ಆಮೇಲೆ 16 ಮಾಲೆ ಏನ್ ಜಪ ಮಾಡ್ತೀವಲ್ವಾ, ನಾವ್ ಒಂದೊಂದ್ಸಲ ಏನ್ ಮಾಡ್ತೀವಿ ಅದನ್ನ ಫುಲ್ ಡೇ ಇಟ್ಕೊಳ್ತೀವಲ್ಲ. ಸೊ ಈ ಮಾಸದಲ್ಲಿ ದಯವಿಟ್ಟು ಬಿಫೋರ್ 7 AM ಬೆಳಗ್ಗೆ 7 ಗಂಟೆಗೆ ಮುಂಚೆ 16 ಮಾಲೆ ಜಪ ಮುಗಿಸೋದಿಕ್ಕೆ ಪ್ರಯತ್ನ ಮಾಡಿ. 16 ಮಾಲೆಯನ್ನ ತಾವು ಮಾಡ್ಕೊಂಬಿಡಿ. ಓಕೆ. ಆಮೇಲೆ ದೇವಸ್ಥಾನಕ್ಕೆ ಆದಷ್ಟು ದೇವಸ್ಥಾನಕ್ಕೆ ಹೋಗೋದಿಕ್ ಪ್ರಯತ್ನ ಮಾಡಿ. ಪರಿಕ್ರಮ ಮಾಡಿ ಭಗವಂತ ಅಂದ್ರೆ ದೇವಸ್ಥಾನ ಸುತ್ತ 1 ಸಲದಿಂದ 3 ಸಲ ಮಾಡ್ಬೋದು, 1 to 3 times. ಆಮೇಲೆ ನೋ ಆಯಿಲಿ ಸ್ಟಫ್, ಪ್ಲೀಸ್. ಆಯಿಲಿ ಸ್ಟಫ್ ಏನು ತಿನ್ಬಾರ್ದಂತೆ, ಆದಷ್ಟು ಅವಾಯ್ಡ್ ಮಾಡಿ. ಆದಷ್ಟು ಗೀ ಬಳಸ್ಬೋದು. ಓಕೆ, ತುಪ್ಪವನ್ನ ಬಳಸಿ ನೀವು. ಆಮೇಲೆ ದೇವಸ್ಥಾನದಲ್ಲಿ ಗೋಶಾಲೆನಲ್ಲಿ ದಾನ ಮಾಡಿ. ಏನಾದ್ರು ನಿಮ್ಗೆ ಏನ್ ಅನ್ಸುತ್ತೋ ನಿಮ್ಮ ಕೈಲಾಗಿದ್ದು. ಓಕೆ, ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆಮೇಲೆ ಇದು ದಾನಗಳನ್ನ ಮಾಡ್ಬೇಕು. ಆಮೇಲೆ ಇದು ಪುರುಷೋತ್ತಮ ಲೀಲೆ ಏನ್ ಹೇಳಿದ್ನಲ್ಲ ಇವಾಗ, ಅದನ್ನ ಶ್ರವಣ ಮಾಡಿ. ಆದಷ್ಟು ದಿನ ಮಾಡಿದ್ರೆ ವೆರಿ ಗುಡ್, ಟೋಟಲಿ ವೆರಿ ಗುಡ್. ಓಕೆ, ಆದಷ್ಟು ಶ್ರವಣ ಮಾಡಿ. ಸೊ ಇಲ್ಲಿ ಇದೆಷ್ಟು ಮಾಡೋದ್ರಿಂದ ನಾವು ಒಂದು ಭಗವಂತನ ಒಂದು ಅನಂತ ಸೇವೆ ಏನಿದೆಯಲ್ಲ, ಗೋಲೋಕ ವೃಂದಾವನ ಸೇವೆಯನ್ನ ಖಂಡಿತ ಭಗವತ್ ಪ್ರಾಪ್ತಿ ಆಗೇ ಆಗತ್ತೆ. ಈ ಸೇವೆ ನಮ್ಗೆ ಸಿಕ್ಕೇ ಸಿಗತ್ತೆ. ಯಾವುದೇ ಒಂದು ಇದು ದೋಷ ಇಲ್ಲ ಇದರಲ್ಲಿ. ಇಲ್ಲಿ ಒಂಚೂರು ಇದೆ, ಅದನ್ನ ಲಾಸ್ಟ್ ಹೇಳ್ಬಿಟ್ಟು ಅದನ್ನ ನಾನು ಕೊನೆಗೊಳಿಸ್ತೀನಿ. ತುಂಬಾನೇ ಇಂಪಾರ್ಟೆಂಟ್ ಇದೆ ಅದು. 1 ನಿಮಿಷ. ಇಂಗ್ಲಿಷ್ ಅಲ್ಲಿ ಇದೆ, ನಾನು ಕನ್ನಡಕ್ಕೆ ಹೇಳ್ತೀನಿ ನಮ್ಗೆ. ಎಸ್, ಜಸ್ಟ್ ಸಾರಿ, ತುಂಬಾ ಸಮಯ ತಗೊಂಡ್ಬಿಟ್ಟೆ ಅನ್ಸುತ್ತೆ. ಬಟ್ ಇಷ್ಟು ಹೇಳಿಲ್ಲ ಅಂದ್ರೂ ಅದು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ಹೇಳ್ಬೇಕು, ಇಷ್ಟು ಹೇಳಿದ್ರೇನೆ ನಡೆಯುತ್ತೆ. ಐ ಥಿಂಕ್ ಆಲ್ಮೋಸ್ಟ್ ಐ ಹ್ಯಾವ್ ಕವರ್ಡ್ ಇಟ್. 1-2 ಇದೆ ಅಷ್ಟೇ, ಹೇಳ್ಬಿಡ್ತೀನಿ. ಎಸ್, ಇಲ್ಲ ಹೇಳಿದೀನಿ, ಆಲ್ಮೋಸ್ಟ್ ಹೇಳ್ಬಿದ್ದೀನಿ. ಫಾಲೋ ಸೆಲಿಬಸಿ. ಎಸ್ ಎಸ್. Or to those who fast their whole life duration, but a fortunate person may follow. Yes, please follow everything. Study of Srimad Bhagavatam, Bhagavad Gita, particularly chapter 15, Purushottama Yoga. Okay, follow this. Offering ghee diya to me. Idella helidini. Yes, I'm not missed out on anything. Jai. All glories to my memory. Hare Krishna. ಸ್ವಲ್ಪ ಮೆಮೊರಿ ಲಾಸ್ ಇದೆ ಇವಾಗ. ಹರೇ ಕೃಷ್ಣ. ಐ ಥಿಂಕ್ ಎಸ್, ಎವ್ರಿಥಿಂಗ್ ಇಸ್ ಕವರ್ಡ್. ಜೈ. ಸೊ ಸಾರಿ, ನಾನು ತುಂಬಾ ಸಮಯ ತಗೊಂಡ್ಬಿಟ್ಟೆ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸ್ಬೇಕು ಮಾತಾಜಿ. ಹರೇ ಕೃಷ್ಣ. ಹರಗ್ರೇಸ್ ಮೀನಾಕ್ಷಿ ಕೃಷ್ಣ ಸೇವೆನೆ ಮಾತಾಜಿ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಹೇಳೋದಿದೆ ಅಂದ್ರಲ್ಲ ಮಾತಾಜಿ. ಮಾತಾಜಿ, ನಾನು ಸ್ವಲ್ಪ ನೋಡ್ದೆ, ಬೇರೆ ಇನ್ನೊಂದ್ ಸ್ವಲ್ಪ ಪಾಯಿಂಟ್ಸ್ ಬರ್ಕೊಂಡಿದ್ದೆ. ಅದೇನಾದ್ರೂ ಕವರ್ ಆಗಿದೆ ಅಂತ. ಇಲ್ಲ ಮಾತಾಜಿ, ಎಲ್ಲಾ ಕವರ್ ಆಗಿದೆ ಮಾತಾಜಿ. ನಾನು ಅದನ್ನ ಕಳಿಸ್ಕೊಡ್ತೀನಿ. ಇಂಗ್ಲಿಷ್ ಅಲ್ಲಿ ಇದೆ. ಕಳಿಸ್ಕೊಡಿ ಮಾತಾಜಿ. ತುಂಬಾ ಚೆನ್ನಾಗಿತ್ತು. ಪುರುಷೋತ್ತಮ ಮಾಸದ ವರ್ಣನೆ, ಅಧಿಕ ಮಾಸದ ವರ್ಣನೆ, ಮಲ ಮಾಸದ ವರ್ಣನೆ ಕೇಳಕ್ಕೆ ತುಂಬಾ ಇಂಪಾಗಿತ್ತು. ಇನ್ನು ಕೇಳ್ಬೇಕು ಅನಿಸ್ತಿತ್ತು. ತುಂಬಾ ವಿಶೇಷತೆ ಇದೆ ಮಾತಾಜಿ. ಅದನ್ನ ನಾವು ಯಾವ ರೀತಿ ತಿಳ್ಕೊಬೇಕು ಅಂದ್ರೆ ಶಾಸ್ತ್ರಗಳ ಮೂಲಕ ನಾವು ತಿಳ್ಕೊಬೇಕು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಾನು ಹಂಗ ಅನ್ಕೊಂಡೆ, ಸ್ವಲ್ಪ ಹತ್ರ ಮಾಡ್ಕೊಂಡ್ ಹೇಳ ಅಂತ ಅನ್ಕೊಂಡೆ ಮಾತಾಜಿ. ಇವಾಗ ಇನ್ನು 15-20 ದಿವಸ ಸಮಯ ಇದೆ. ಹತ್ರ ಮಾಡ್ಕೊಂಡ್ ಹೇಳ ಅಂದ್ರೆ ನನ್ ಚಾನ್ಸ್ ಸಿಗುತ್ತೋ ಇಲ್ವೋ ಅಲ್ವಾ? ಈಗ ಟೀಚರ್ಸ್ ತುಂಬಾ ಜನ ಇದಾರೆ, ಹಾಗಾಗಿ ಚಾನ್ಸ್ ಸಿಗುತ್ತೋ ಇಲ್ವೋ ನಂಗೆ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾತಾಜಿ ಕೇಳ್ಕೊಂಡೆ. ಮಾತಾಜಿ ಪುರುಷೋತ್ತಮ ಮಾಸದ ಬಗ್ಗೆ ಹೇಳ್ಬೋದಾ ಅಂತ. ಮಾತಾಜಿ ತುಂಬಾ ರೆಡಿಲಿ ಶಿ ಅಕ್ಸೆಪ್ಟೆಡ್. ಲೀಲಾಮಯಿ ಮಾತಾಜಿ, ಆಯ್ತು ಮಾತಾಜಿ, ಒಳ್ಳೆ ಟಾಪಿಕ್ ಇದೆ, ನೀವು ಮಾಡಿ, ಪರವಾಗಿಲ್ಲ, ಬೇಕಾದ್ರೆ ಇನ್ನೊಂದ್ಸಲ ಅವಾಗ ರಿವೈಸ್ ಮಾಡಿದ್ರೆ ಆಯ್ತು ಅಂತ ಅವ್ರು ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಯಾಕಂದ್ರೆ ಮುಂದಿನ ತಿಂಗಳದು ಮಲಮಾಸ ಬರ್ತಾ ಇದೆ, ಅಧಿಕ ಮಾಸ. ಇದಕ್ಕೆ ನಾವೆಲ್ಲ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ಶಾಸ್ತ್ರಗಳ ಆಧಾರದಿಂದ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಒಂದೊಂದು ಪಾಯಿಂಟ್ ನಾವು ನೆನಪಲ್ಲಿ ಇಟ್ಕೋಬೇಕು ಅಂದ್ರೆ ಬರ್ಕೊಂಡಿರ್ಬೇಕು, ಅಥವಾ ನೀವು ಅದನ್ನ ನಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬೇಕು. ಯಾವ್ದು ಮಾಡ್ಬಾರ್ದು, ಯಾವ ನಿಯಮವನ್ನ ನಾವು ಪಾಲನೆ ಮಾಡ್ಬೇಕು, ಮಾಡ್ಬಾರ್ದು ಅನ್ನೋದನ್ನ ನೀವು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರೆ ತುಂಬಾ ಒಳ್ಳೇದ್ ಮಾತಾಜಿ. ಎಲ್ರಿಗೂ ತುಂಬಾ ಈಸಿ ಆಗುತ್ತೆ. ಮಾಡ್ತೀನಿ, ಹತ್ರ ಮಾಡ್ಕೊಂಡು ಮಾಡ್ತೀನಿ. ಈಗ ಇಮಿಡಿಯೇಟ್ ಆಗಿ ಒಂದ್ಸಲ ಮಾಡ್ತೀನಿ. ಆಮೇಲೆ ಮಲಮಾಸ ಹೇಳ್ಬೋದು, ಪುರುಷೋತ್ತಮ ಮಾಸ ಹತ್ರ ಮಾಡ್ಕೊಂಡು ಮಾಡ್ತೀನಿ.
ಅದು ದ್ರೌಪದಿಯ ಒಂದು ಚರಿತ್ರೆ ಗೊತ್ತಿರ್ಲಿಲ್ಲ, ಅದನ್ನು ತಿಳಿಸಿದ್ರಿ. ಮತ್ತೆ ಇದು 4 ಭಾಗದಲ್ಲಿ ಸೂತ ಮುನಿಗಳು, ಶೌನಕಾದಿ ಋಷಿಗಳು, ಯುಧಿಷ್ಠಿರ ಮಹಾರಾಜ ಯಾವ ರೀತಿ ಇದನ್ನ ಶ್ರವಣ ಮಾಡಿದ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ಸ್ಟೆಪ್ ಹೇಳಿದ್ರಿ. ವೈಸ್. ಮತ್ತೆ ಸ್ಟೆಪ್ ವೈಸ್ ಮಾತಾಜಿ. ಭಗವಂತನ ಒಂದು ಸೌಂದರ್ಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಯಾಕಂದ್ರೆ ಭಗವಂತನ ಬಗ್ಗೆ ಕೇಳ್ದಷ್ಟು ನಮ್ಗೆ ತುಂಬಾ ಕಡಿಮೆನೆ. ಎಷ್ಟು ಕೇಳ್ತೀವೋ ಅಷ್ಟು ನಾವು ಶುದ್ಧರಾಗ್ತೀವಿ ಅನ್ನೋದನ್ನ ನಾವು ಶಾಸ್ತ್ರಗಳ ಮೂಲಕನೇ ಅರ್ಥ ಮಾಡ್ಕೋಬೇಕು. ಅದನ್ನ ನೀವು ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಗೋಪಿ ಸೇನಾ ತಂಡದ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಇದರಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಇದರ ಬಗ್ಗೆ ಕೇಳಿ 5 ನಿಮಿಷ ಸಮಯ ಕೊಡ್ಬೋದಾ ಮಾತಾಜಿ? ಹರೇ ಖಂಡಿತ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಇದು ಮಾತಾಜಿ. ಹರೇ ವೇದ. ಪುರುಷೋತ್ತಮ ಲೀಲೆ ಯಾವ್ದ್ರಲ್ಲಿದೆ ಮಾತಾಜಿ? ಇದು ಬೃಹನ್ ನಾರದೀಯ ಪುರಾಣ ಮಾತಾಜಿ. ಅದರಿಂದ ತಗೊಂಡಿರೋಂಥದ್ದು ಶ್ಲೋಕಗಳು. ಓ ನಾನು ಹಾ ಶ್ಲೋಕಗಳು ಹಾ ಹಾ ಕೋಟ್ ಮಾಡ್ಲಿಲ್ಲ, ಅದ್ರದ್ದು ಟ್ರಾನ್ಸ್ಲೇಷನ್ ಭಾಗ ಮಾತ್ರ ತಗೊಂಡೆ ಮಾತಾಜಿ. ಹೌದಾ ಆಮೇಲೆ ಮಾತಾಜಿ? ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ ಪುರುಷೋತ್ತಮ ಮಾಸದ ಬಗ್ಗೆ. ಇದು ರೆಕಾರ್ಡಿಂಗ್ ಇದೆಯಾ ಮಾತಾಜಿ? ಮಾತಾಜಿ ರೆಕಾರ್ಡಿಂಗ್ ಮಾಡಿದ್ದಾರೆ. ಹರ್ಗ್ರೇಸ್ ಹಾ ಸರಿ ಶ್ಯಾಮಕಾಂತ ಮಾತಾಜಿ, ಮಾತಾಜಿ ಹಾಕಿ ಮಾಡಿದ್ದಾರೆ. ಮಾತಾಜಿ. ಯಾಕಂದ್ರೆ ನಮ್ಗೆ ಸರಿಯಾಗಿ ಕೇಳಲಿಕ್ಕೆ ಆಗಿರುದಿಲ್ಲ. ಯಾರಿಲ್ಲದಾಗ ನೀಟಾಗಿ ಕೇಳ್ಬೇಕು ನಾವು ಇದನ್ನೆಲ್ಲ. ಹಾ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲ ಭಗವಂತನ ಕೃಪೆ ಮಾತಾಜಿ. ಏನು ಭಗವಂತನ ರೇಣುಕಾ ಥ್ಯಾಂಕ್ ಮಾತಾಜಿ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ರೇಣುಕಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಪ್ರಶ್ನೆ ಕೇಳು. ಹಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಧನ್ಯವಾದ, ಪ್ರಣಾಮ್ಸ್ ಎಲ್ಲ ವೈಷ್ಣವರಿಗೂ. ಪ್ರಣಾಮ. ಮಾತಾಜಿ, ಇವತ್ತಿನ ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಹೇಳ್ತಾ ಹೇಳ್ತಾ ಕೇಳ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಸಮಯ ಇನ್ನೂ ಕಮ್ಮಿ ಅನ್ಸುತ್ತೆ. ಇನ್ನೂ ಏನಾದ್ರು ಇದ್ರೆ ಹೇಳ್ತಿದ್ರೇನೋ ಅನ್ನೋಷ್ಟು ಕ್ಯೂರಿಯಾಸಿಟಿ ಬಂದಿತ್ತು ನಂಗೆ. ನೀವು ಇದೇ ಮತ್ತೆ ಸಮಯ ಇಲ್ಲ ಅಂತ ನಮ್ಗೆ ಕಮ್ಮಿ ಸಮಯ ತಗೊಂಡಿದ್ದೀರಾ, ಇನ್ನು ಹೆಚ್ಚು ಕೇಳ್ಬೇಕು ಅನ್ನೋ ಆಸಕ್ತಿ ಬಂತು. ಆಮೇಲೆ ನೀವು ಪುರುಷೋತ್ತಮ ಮಾಸನೇ ಅನ್ಬೇಕು. ಅದಕ್ಕೆ ನಮಗ್ ಗೊತ್ತಿರಲ್ಲ, ಅವಾಗೆಲ್ಲ ಅಧಿಕ ಮಾಸ ಅಂತಿದ್ರು, ಜ್ಯೇಷ್ಠ ಮಾಸ ಅಂತಿದ್ರು, ಮಲಮಾಸ ಅಂತಿದ್ರು. ಆಕ್ಚುಲಿ ಇಸ್ಕಾನ್ ಜ್ಞಾನ ತಿಳಿದ್ಮೇಲೆ ಇದಕ್ ಮಲಮಾಸ ಅಂತ ಯಾಕೆ ಬಂತು ಅಂತ ಗೊತ್ತಾಯ್ತು ನಂಗೆ. ಫಸ್ಟ್ ಗೊತ್ತಿದ್ದು, ಬಟ್ ಇದನ್ನ ಇನ್ ಡೆಪ್ತ್ ಡೀಟೇಲ್ ಆಗಿ ಹೇಳ್ಕೊಂಡ್ ಬಂದ್ರಿ, ಒಂದೊಂದು ಇಂಚು ಬಿಡದೆ. ತುಂಬಾ ಚೆನ್ನಾಗಿತ್ತು. ನಂಗೆ ಮಧ್ಯದಲ್ಲಿ 2 ಸರಿ ಕರೆಂಟ್ ಹೋಗಿದ್ರಿಂದ ದ್ರೌಪದಿದು ಕಪಿಲ ಅಂತ ಹೆಸರಿತ್ತು, ಅವಳೇನೋ ಮಾಡಿ ಆ ಋಷಿ ಹತ್ರ ಏನೋ ಪಡ್ಕೊಂಡ್ಲು ಅನ್ನುವಾಗ ಬಂತು ನಂಗೆ ಸಪ್ಲೈ. ಅವಾಗ ಸ್ವಲ್ಪ ಮಿಸ್ ಆಯ್ತು. ಓವರ್ ಆಲ್ ಇವತ್ತು ತುಂಬಾ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಚೆನ್ನಾಗಿ ಹೇಳ್ತೀರಾ ನೀವು. ಈ ಬುಕ್ ಎಲ್ಲಿ ಸಿಗುತ್ತೆ ಮಾತಾಜಿ? ಮಾತಾಜಿ ಆನ್ಲೈನ್ ಸಿಗುತ್ತೆ. ಹೌದಾ? ಅಮೆಝಾನ್ ಅಲ್ಲಿ ಸಿಗ್ಬೋದು. ಮಾತಾಜಿ ಸಿಕ್ಕತ್ತೆ. ಬೃಹನ್ನಾರದೀಯ ಪುರಾಣ. ಬೃಹನ್ನಾರದೀಯ ಪುರಾಣ. ಅದಕ್ಕೆ ನಾನ್ ಸ್ವಲ್ಪ ಬುಕ್ ಓದ್ತೀನಲ್ಲ ಮಾತಾಜಿ, ಹಂಗಾಗಿ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಚೆನ್ನಾಗಿ ಅದನ್ನ ಅಥೆಂಟಿಕೇಟೆಡ್ ಆಗಿ ಸೂರ್ಯನ ಒಂದು ಇದರಿಂದ ನಮ್ಗೆ ಜ್ಞಾನ ಸಿಕ್ಕಿದೆ. ನಾವು ಇಸ್ಕಾನ್ ಅವ್ರು ಫಾಲೋ ಮಾಡ್ಬೇಕಾಗಿರೋದು ಸೂರ್ಯನ ಇದರಿಂದ ಪದ್ಧತಿನ ಅನುಸರಿಸ್ತೀವಿ. ಇದೆಲ್ಲ ವೇದಶಾಸ್ತ್ರಗಳಲ್ಲಿ ಏನಿದೆ ಅದನ್ನೇ ಇದರಲ್ಲಿ ಹೇಳಿದ್ದಾರೆ. ಇದನ್ನ ನಾವು ಯಥೇಚ್ಛವಾಗಿ ತಿಳ್ಕೊಂಡು ಜ್ಞಾನ ವೃದ್ಧಿ ಮಾಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಎಲ್ಲ ಒಟ್ಟೆ ಏನು ಚೆನ್ನಾಗಿಲ್ಲ ಅನ್ನಂಗಿಲ್ಲ ಮಾತಾಜಿ. ಎಸೆನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವು ಎಷ್ಟು ಚೆನ್ನಾಗಿ ಕೇಳ್ಕೊಂಡಿದ್ದೀರಾ. ನನ್ನ ಒಂದು ಫಾರ್ಚೂನ್ ಮಾತಾಜಿ. ಜೈ, ಥ್ಯಾಂಕ್ ಯು ಮಾತಾಜಿ. ತುಂಬಾ ಖುಷಿ ಆಯ್ತು ಮಾತಾಜಿ ಕ್ಲಾಸ್ ಇಂದ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ನಾವು ಕೃಷ್ಣ ಪ್ರಜ್ಞೆಗ್ ಬಂದ್ರೆ ಸಾಕು, ಇಸ್ಕಾನ್ಗೆ ನಾವು ಜಾಯಿನ್ ಆದ್ರೆ ಸಾಕು, ಎಲ್ಲಾ ಶಾಸ್ತ್ರಗಳ ತಿರುಳು ಗೊತ್ತಾಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಗಳು ಮಾತಾಜಿ. ಎಸ್ ಮಾತಾಜಿ, ಕರೆಕ್ಟ್. ನಾವು ಎಲ್ಲಾ ಶಾಸ್ತ್ರ ಪುರಾಣ ಓದಕ್ಕಾಗಲ್ಲ, ಆ ಸಮಯ ಇಲ್ಲ, ಆ ಒಂದು ಶ್ರದ್ಧೆ ಅಂತೂ ಇಲ್ದೇ ಇರಲ್ಲ, ಯಾರಿಗೂ ಅಷ್ಟು ಇರಲ್ಲ. ನಾವ್ ಯಾವಾಗ ಕೃಷ್ಣ ಪ್ರಜ್ಞೆಗ್ ಬರ್ತೀವಿ ಅವಾಗ ನೋಡಿ ನಾವು ಪ್ರತಿಯೊಂದು ಶಾಸ್ತ್ರದ ತಿರುಳು ನಮ್ಗೆ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆಗಳು ಮಾತಾಜಿ. ಹರಿ ಬೋಲ್. ಕರೆಕ್ಟ್. ಚೆನ್ನಾಗಿ ಒಂದೇ ಒಂದ್ ಪಾಯಿಂಟ್ ಮಾತಾಜಿ, ನೀವ್ ಹೇಳ್ತಿದ್ರಲ್ಲ ಕೃಷ್ಣ ಪರಮಾತ್ಮ ಗೋಲೋಕದಲ್ಲಿ ಎಲ್ಲಾ ಮನೆಗಳು ಸಾವಿರಾರು ಕೋಟಿ ವರ್ಷಗಳಿಂದ ಖಾಲಿ ಬಿದ್ದಿದಾವೆ, ಬರ್ತಾನೆ ಇಲ್ಲ ಅಂದ್ವಾಗ ಎಷ್ಟು ಫೀಲ್ ಆಯ್ತು ಮಾತಾಜಿ. ನಂಗೆ ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ಆ ಪದ ಅಂತೂ. ಎಲ್ಲ ಪಾಳು ಬಿದ್ದಿವೆ ಅಂತ ಮಾತಾಜಿ. ಅದನ್ನ ಹೇಳಿಲ್ಲ, ಆ ವರ್ಡ್ ಯೂಸ್ ಮಾಡಿಲ್ಲ ನಾನು. ಅದು ತುಂಬಾ ಅಂದ್ರೆ ಅವ್ರಿಗೆ ಎಷ್ಟು ನಮ್ ಭಕ್ತರೆಲ್ಲ ಹೋಗ್ಬೇಕಂತ ಎಷ್ಟು ಕಾತರತೆಯಿಂದ ಕಾಯ್ತಿದ್ರಲ್ಲ ಕೃಷ್ಣ. ನಾವೆಂತ ಮೂಢಾತ್ಮರು ಅನ್ಸುತ್ತೆ. ನಮ್ ತಂದೆ ಎಲ್ಲ ನಮ್ ತಂದೆ ಎಲ್ಲ ಮಕ್ಳು ಬಂದಿಲ್ವಲ್ಲ ಅಂತ ಅವ್ನ್ ಬೇಜಾರಾಗ್ತಾ ಇದೆ ಪಾಪ. ಹೌದು. ಎಂತ ನಾವ್ ಹೇಗ್ ಮಾಡ್ಬೇಕು ಇನ್ನು ಗೊತ್ತಿಲ್ವಲ್ಲ ಅಂತ ಎಂತ ಬೇಜಾರಾಗತ್ತ ಒಂದೊಂದ್ಸರಿ. ಸೊ ಈಗ್ಲೇ ನಾವ್ ಇದನ್ನ ಆದಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು, ಇವಾಗ ಹೆಂಗಿರೋ ನಮ್ಗೆ ಸಿಕ್ಬಿಡಿದೆ ಈ ಜನ್ಮದಲ್ಲಿ ಅಲ್ವಾ.
ಸೊ ಎಷ್ಟು ಸೀರಿಯಸ್ ಆಗಿ ತಗೊಳ್ತೀವೋ ನಾವು ಅಷ್ಟು ಬೇಗ ನಾವು ನಮ್ ಮನೆಗ್ ವಾಪಸ್ ಹೋಗೋದಿಕ್ಕೆ ತಯಾರಿ ಮಾಡ್ಕೊಳ್ತೀವಿ ಮಾತಾಜಿ. ಹೌದು ಹರಿ ಮಾತಾಜಿ. ಬೋಲ್. ಹರೇ Hare Krishna, Maताji. Hare Krishna, Hare Krishna. Champa. Thank you so much for the wonderful class. And ನಿಮ್ಗೆ ನಮ್ಮ ಗೋಪಿ ಸೇನೆ ತಂಡದಿಂದ ಅನಂತ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಆಸ್ ಯೂಶುವಲ್ ಐ ನೋ ದಟ್ ಚಂಪಾ ಕ್ಯಾನ್ ಡೂ ದಿಸ್. ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಬಿಟ್ಬಿಡ್ತೀನಿ ಚಂಪಾ ಮಾತಾಜಿ ಇದ್ದಾಗ ನಂಗೆ ಕೇಳಕ್ ಹೋಗಲ್ಲ ಏನ್ ಮಾಡ್ತೀರಾ ಅಂತ. ಸೊ ಅಂಡ್ ಬೇಗ ಮಾಡಿದ್ದು ಒಂದ್ ರೀತಿಯಿಂದ ಒಳ್ಳೇದಾಯ್ತು. ನಾವೆಲ್ಲ ಮೆಂಟಲಿ ಪ್ರಿಪೇರ್ಡ್ ಆಗ್ತೇವೆ. ಸೊ ಇನ್ ಬರೋದಿದೆ. ಸೊ ನಾವ್ ಏನೇನ್ ಮಾಡ್ಬೋದು ನಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ಓದೋದಾಗ್ಲಿ, ನಾವು ಕೆಲವೊಬ್ರು ಒನ್ ಟೈಮ್ ಊಟ ಮಾಡೋರಿದ್ದಾರೆ, ಕೆಲವೊಬ್ರು ಏಕಾದಶಿ ಪ್ರಸಾದಂ ತಗೊಳ್ಳೋರಿದ್ದಾರೆ. ಸೊ ವಿ ಕ್ಯಾನ್ ಬಿ ಪ್ರಿಪೇರ್ಡ್ ವೆರಿ ವೆಲ್. ಒಳ್ಳೇದಾಯ್ತು ಬೇಗ ಮಾಡಿದ್ದು ನಾವು. ಮತ್ತೆ ಚೌರಾಷ್ಟಕ ಹಾಡ್ಬೇಕು ಎಲ್ಲಾನು ಸ್ವಲ್ಪ ತಲೆಯಲ್ಲಿ ಈಗ್ಲಿಂದ ಆಗ್ತಾ ಬಂದ್ರೆ ಅಲ್ಲಿ ಕರೆಕ್ಟ್ ಆಗ್ತೇವೆ ಶುರು ಆಗೋ ಟೈಮಲ್ಲಿ. ವಿಲ್ ಬಿ ಪ್ರಿಪೇರ್ಡ್. ವೆರಿ ಗುಡ್ ದಟ್ ಯು ಹ್ಯಾವ್ ಚೋಸನ್ ದಿಸ್ ಟಾಪಿಕ್. ಫಾರ್ ಮೀ ಆಲ್ಸೋ ಮಾತಾಜಿ, ನಾನು ಕೂಡ ಪ್ರಿಪೇರ್ ಆಗ್ಬೇಕು ಮಾತಾಜಿ. ನಿಮ್ಗೆಲ್ಲರಿಗೂ ಹೇಳೋದ್ರಿಂದ ನನಗೆ ಒಂದು ಮೆಲಕ್ ಹಾಕ್ದಂಗ ಆಯ್ತದು ಮಾತಾಜಿ. ಸೊ ದಟ್ ಎಕ್ಸಾಕ್ಟ್ಲಿ ಅದೇನಾಗ್ತಾರಂದ್ರೆ ಕ್ಲಾಸ್ ನಾವು ತಗೊಂಡಾಗ ವೆನ್ ವಿ ಆರ್ ಪ್ರೀಚಿಂಗ್ ಡೆಫಿನೆಟ್ಲಿ ವಿಲ್ ಸ್ಟಾರ್ಟ್ ಸರ್ಚಿಂಗ್. ಅದು ಹಾಗೆಲ್ವಾ, ಈ ಪರ್ಟಿಕ್ಯುಲರ್ ಟಾಪಿಕ್ ತಗೊಂಡೇ ನಾವು ಸರ್ಚ್ ಮಾಡೋದು ಓದೋದು ಮಾಡಕ್ ಹೋಗಲ್ಲ. ಜನರಲಿ ಒಂದ್ ಭಗವದ್ಗೀತೆ ಯಾವ್ದೋ ಒಂದ್ ತಗೊಂಡ್ ಹೋಗ್ತೀವಿ. ಬಟ್ ನಾವು ಈಗ ಪುರುಷೋತ್ತಮ ಮಾಸ ಇದರ ಬಗ್ಗೆ ಮಾಡ್ಬೇಕು ಅಂದ್ರೆ ಇದ್ರ ಬಗ್ಗೆ ಸರ್ಚ್ ಮಾಡ್ತೀವಿ. ಸೊ ಎಲ್ಲರೂ ಪ್ರೀಚಿಂಗ್ ನೋಡಿ ತಗೊಂಡ್ರೆ ಇದೊಂದು ನಿಮ್ಗೆ ಸದಾವಕಾಶ. ಪುರುಷೋತ್ತಮ ಮಾಸದಲ್ಲಿ ಕಾಂಪಿಟೇಷನ್ ಅಲ್ಲಿ ಮುಂದೆ ಬರ್ಬೇಕು. ಮಾತಾಜಿ ಹೇಳಿದ್ದಾರೆ ರೀಚಿಂಗ್ ಮಾಡ್ಬೇಕು, ಭಾಗವತ ಓದ್ಬೇಕು ಎಲ್ಲಾನು. ಸೊ ಯಾರ್ಯಾರು ಈ ಬುಕ್ಕಿಂಗ್ ಮಾಡ್ತೀರಾ ನೋಡಿ, ನಿಮ್ಗೆಲ್ಲ ಒಂದೊಂದು ಸುವರ್ಣ ಅವಕಾಶ ಕೊಡ್ತಾ ಇದ್ದೀವಿ ಗೋಪಿ ಸೇನೆಯಿಂದ. ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ಇವಾಗ್ಲೇ ಬುಕ್ ಮಾಡಿದ್ರೆ ಸರಿ, ಆಮೇಲೆ ಲೀಲಾಮಯಿ ಮಾತಾಜಿ ಕ್ಲಾಸ್ ಕೊಡ್ಲಿಲ್ಲ ಅಂತ ಹೇಳ್ಬೇಡಿ ಯಾರು. ಚಂಪಾ ಮಾತಾಜಿ ಅದಕ್ಕೆ ಬೇಗ ಮಾಡಿದ್ದಾರೆ ಈ ಸರಿ. ನಿಮ್ಗೆ ಕ್ಲಾಸ್ ಬಗ್ಗೆ, ಪುರುಷೋತ್ತಮ ಮಾಸದ ಬಗ್ಗೆ ಬೇಗ ಹೇಳಿದ್ದಾರೆ ಕ್ಲಾಸ್ ಅಲ್ಲಿ. ದಯವಿಟ್ಟು ಈ ಅವಕಾಶವನ್ನು ಯು ಹ್ಯಾವ್ ಟು ಗ್ರಾಬ್ ದಿಸ್ ಅಪರ್ಚುನಿಟಿ. ಸೊ ಥ್ಯಾಂಕ್ ಯು ಚಂಪಾ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಮಾತಾಜಿ ಯಾವಾಗ್ಲೂ ನಾನು ಎಷ್ಟೇ ಶಾರ್ಟ್ ಟೈಮ್ ಕೊಟ್ರು ಪ್ರಿಪೇರ್ ಆಗ್ತಾರೆ. ಅದೊಂದು ನನ್ನ ಸೌಭಾಗ್ಯ ಅಂತ ಹೇಳ್ಬೇಕು. ಹರೇ ಕೃಷ್ಣ. ಥ್ಯಾಂಕ್ ಯು. ಗುರುಗಳ ಕೃಪೆ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅವರು ಡಿಯರ್ ಮೋಸ್ಟ್ ಪ್ರಭುಪಾಜಿ ಅಂಡ್ ಗುರು ಮಹಾರಾಜ್. ಗುರು ಮಹಾರಾಜ್. ಹರೇ ಕೃಷ್ಣ. Hare Krishna, Mataji. Dandavat pranam. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ ಮಾತಾಜಿ. ನಾಮ ಮಹಿಮಾ ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ. ಇವತ್ತು ನಾನು ಸಮ್ಮರ್ ಕ್ಯಾಂಪ್ ಹೋಗ್ಲಿಲ್ಲದಕ್ಕೆ ನಿಮ್ ಕ್ಲಾಸ್ ಸಿಕ್ಕಿದೆ ಮಾತಾಜಿ ನನಗೆ. ಹರಿ ಬೋಲ್. ಜೈ. ನನಗೆ ಇವತ್ತು ಸುಸ್ತು ಬಹಳ ಇತ್ತು ಅಂತೇಳಿ ಮಲ್ಕೊಂಡ್ಬಿಟ್ಟಿದೀನಿ. ನನಗೆ ಎಚ್ಚರಾಗಿದ್ದೆ 11:30ಗೆ. ಹಾಗಾಗಿ ಇವತ್ತು ನಿಮ್ ಕ್ಲಾಸ್ ಕೇಳೋ ಭಾಗ್ಯ ಸಿಕ್ಕಿದೆ ಮಾತಾಜಿ. ಹಂಗೆ ಆಗೋದು. ರಿಯಲಿ ಎಕ್ಸಲೆಂಟ್ ಕ್ಲಾಸ್ ಮಾತಾಜಿ ಇದೆ. ಆಕ್ಚುಲಿ ನಮಗೆಲ್ಲರೂ ತುಂಬಾ ತಿಳ್ಕೊಳ್ಳೋ ಅಂತದ್ದು ಮಾತಾಜಿ. ಆಮೇಲೆ ನನಗೆ ಅದು ಗೊತ್ತಿರ್ಲಿಲ್ಲ ಮಾತಾಜಿ, ಕಪಿಲನೇ ದ್ರೌಪದಿ ಆಗೋದು ಅನ್ನೋದನ್ನು ಗೊತ್ತಿರ್ಲಿಲ್ಲ. ಅಂದ್ರೆ ಮಲಮಾಸದ ಹೆಸರು ಅಂದ್ರೆ ಒಬ್ರು ಪರ್ಸನ್ ಹೆಸರು ಕಪಿಲನ ಮಾತಾಜಿ? ಹೌದು, ಕಪಿಲ ಹೆಸರು. ಅದೇ ಅವರೇನೆ ದ್ರೌಪದಿ ನೆಕ್ಸ್ಟ್ ಜನ್ಮದಲ್ಲಿ ಅವಳೆ ದ್ರೌಪದಿ. ಅಂದ್ರೆ ಪತಿಂದೆ ಅಂತ 5 ಸಲ ಹೇಳ್ಬಿಡ್ತಾಳೆ ಅವಳು. ಕೇಳ್ಕೊಂಡಾಗ ಅದಕ್ಕೆ ಪಂಚಪಾಂಡವರು ಅವಳಿಗೆ ಪತಿ ದೇವರಾಗೋದು. ಅವಳು ಹಂಗೂ ಕೇಳ್ತಾಳೆ, 5 ಜನ ನಂಗೆ ಕೊಡ್ತಾ ಇದೆಯಲ್ಲ ಅದು ಒಳ್ಳೇದಲ್ಲ ಅಲ್ವಾ, ಇದೆಲ್ಲ ಅಲ್ವಾ ಅಂದ್ರೆ ಅವ್ರು ಹೇಳ್ತಾರಂತೆ, ಭಗವಂತ ಹೇಳ್ತಾರಂತೆ, ಶಿವ ಹೇಳ್ತಾರೆ, ಇಲ್ಲ ಇಲ್ಲ ಅವರೆಲ್ಲ ದಿವ್ಯವಾಗಿರೋ ಅಂತವ್ರು, ಭಗವಂತನ ಒಂದು ಅಂಶನೇ ಅವರು. ಸೊ ನೀನು ಅವ್ರಿಗೆ ಮದ್ವೆ ಮಾಡ್ಕೋಬಹುದು, 5 ಜನರಿಗೂ ಮಾಡ್ಕೋಬಹುದು, ಏನು ಯಾವ್ದೇ ರೀತಿ ಕಳಂಕ ಬರಲ್ಲ ನಿಂಗೆ ಅಂತ ಹೇಳ್ತಾರಂತೆ. ಆವಾಗ ಅವಳು ಆಯ್ತು ಅಂತ ಒಪ್ಕೊಂಡು ನೆಕ್ಸ್ಟ್ ಜನ್ಮದಲ್ಲಿ ಅವಳು ದ್ರೌಪದಿ ಆಗಿ ಹುಟ್ಟಿ, ಅಂದ್ರೆ ಅವಳು ಅವರೆಲ್ಲ ಏನ್ ಮಾತಾಜಿ, ಅವರೆಲ್ಲ ಟ್ರಾನ್ಸೆಂಡೆಂಟಲ್, ಈ ತರ ನಮ್ ತರ ಅವರು ಗರ್ಭಕೋಶದಿಂದ ಹುಟ್ಟಿರೋರು ಅಂತ ಅಲ್ಲ. ಹೌದು ಹೌದು. ಆಕ್ಚುಲಿ ದ್ರೌಪದಿ ಕೂಡ ಯಜ್ಞಕುಂಡದಿಂದ ಬರೋದಲ್ಲ ಮಾತಾಜಿ? ಎಸ್ ಮಾತಾಜಿ, ಎಸ್, ಪ್ರಕಟ ಆಗ್ತಾಳ. ಇವ್ರು ಅದು ಹಿಂದಿನ ಜನ್ಮದಲ್ಲಿ ಒಬ್ಬರ ಮುನಿಗಳ ಮಗಳಲ್ವಾ? ಎಸ್ ಮಾತಾಜಿ, ಮೇಧಾವಿ ಮುನಿಗಳ ಅವಳು ಮಗಳಾಗಿರ್ತಾಳೆ, ಕನ್ಯೆ. ಏನ್ ಹೆಸರು ಮಾತಾಜಿ ಮುನಿಗಳ ಹೆಸರು? ಮೇಧಾವಿ. 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 ಓಕೆ. ಮೇಧಾವಿ ಋಷಿಗಳು. ಲಕ್ಷ್ಮೀ ಸೇವೆ ಮಾತಾಜಿ ಹೇಳ್ದಂಗೆ ನಾವ್ ಇಸ್ಕಾನ್ಗೆ ಬಂದಿಲ್ಲ ಅಂತ ಅಂದ್ರೆ ಈ ಜ್ಞಾನ ನಮಗ್ ಸಿಕ್ತಿಲ್ಲ ಮಾತಾಜಿ. ಆದ್ರೆ ಇದೆಲ್ಲ
ಗ್ಲೋರೀಸ್ ಪ್ರಭುಪಾದಿಗೆ ಸೇರ್ಬೇಕು ಮಾತಾಜಿ. ಹರಿ ಬೋಲ್. ಎಲ್ಲರೂ ನಿಜವಾಗ್ಲು ಯಾಕೆಂದ್ರೆ ಪ್ರಭುಪಾದ್ರೆ ಇಲ್ಲ ಅಂತಂದ್ರೆ ಈ ಒಂದು ಜ್ಞಾನ ನಾವು ಎಕ್ಸ್ಪೆಕ್ಟ್ ನಾನು ಹೇಳ್ಬೇಕು ಅಂತಂದ್ರೆ ನನಗೆ ಇಸ್ಕಾನಿಗೆ ಬಂದಿಲ್ಲ ಅಂದ್ರೆ ನನಗೆ ಏನೂ ಗೊತ್ತಿರ್ಲಿಲ್ಲ. ನಾವು ಕೃಷ್ಣ ಹೌದು. ಒಬ್ಬ ಅವತಾರಿಯ ದಶಾವತಾರದಲ್ಲಿ ಒಬ್ರು ಅಂತಾನೆ ಅನ್ಕೊಂಡಿದೀವಿ ಹೊರತು ಇಷ್ಟೊಂದು ಜ್ಞಾನ ಅಂತೂ ಗ್ಯಾರಂಟಿ ಸಿಗ್ತಿರ್ಲಿಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಎಷ್ಟೋ ಖಂಡಿತ ಜನ ಇದೆಲ್ಲದಕ್ಕೂ ನಮಗೆ ಎಲ್ಲ ಗ್ಲೋರೀಸ್ ಪ್ರಭುಪಾದಿಗೆ ಸೇರ್ಬೇಕು ಮಾತಾಜಿ. ಜೈ ತುಂಬಾ ಹರಿ ಥ್ಯಾಂಕ್ಸ್ ಬೋಲ್. ಮಾತಾಜಿ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಮಾತಾಜಿ. ತುಂಬಾ ಹರಿ ಬೋಲ್. ಚೆನ್ನಾಗಿತ್ತು. ಹರೇ ಜೈ ಕೃಷ್ಣ. ಶ್ರೀ ಪ್ರಭುಪಾದ್ ಕಿ ಜೈ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ದಂಡೋತ್ ಪ್ರಣಾಮಗಳು ಹರೇ ಮಾತಾಜಿ. ಕೃಷ್ಣ. ಹರೇ ರಾಮಲ ಯಶೋದಾ ಮಾತಾಜಿ, ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಪಾಯಿಂಟ್ಸ್ ಎಲ್ಲರೂ ಚೆನ್ನಾಗಿ ಹೇಳಿದ್ರು. ನಿಮ್ ಕ್ಲಾಸನು ಹರೇ ತುಂಬಾ ಚೆನ್ನಾಗಿತ್ತು. ಆದ್ರೆ ಗೋಪಿ ಸೇನಾ ಅನ್ನೋದೊಂದು ಇರೋದ್ರಿಂದ ಪ್ರತಿಯೊಬ್ರು ಒಂದೊಂದು ವಿಷಯಗಳನ್ನ ಹೇಳ್ತಾರಲ್ಲ, ಇದು ತುಂಬಾ ಚೆನ್ನಾಗಿ ಅನಿಸ್ತಿದೆ ಮಾತಾಜಿ. ಜೈ. ಈ ಗೋಪಿ ಎಸ್ ಸೇನಾ ಮಾತಾಜಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದರಿಂದ ನಾವು ಎಲ್ಲಾ ವಿಷಯಗಳನ್ನು ತಿಳ್ಕೊಳಕ್ಕೆ ತುಂಬಾ ಅನುಕೂಲ ಆಗಿದೆ ಮಾತಾಜಿ ಇದ್ರಲ್ಲಿ. ಹರಿ ಬೋಲ್. ಎಸ್ ಮಾತಾಜಿ. ಹರಿ. ತುಂಬಾ ಧನ್ಯವಾದಗಳು ಹೇಳ್ಬೇಕು. ಈ ಗೋಪಿ ಸೇನಾ ನಡೆಸೋದ್ರಿಂದ ಎಷ್ಟೊಂದು ವಿಷಯಗಳು, ಒಬ್ಬೊಬ್ರು ಟೀಚರ್ಸ್ ಒಂದೊಂದು ವಿಷಯಗಳನ್ನ ತಗೊಂತಾರಲ್ಲ, ಅದು ಕೇಳಕ್ಕೆ ಅಷ್ಟು ಇದಿದೆ ಮಾತಾಜಿ. ರೆಕಾರ್ಡಿಂಗ್ ಅದು ಸರಿಯಾಗಿ ಬರ್ತಾ ಇಲ್ಲ ಮಾತಾಜಿ. ರೆಕಾರ್ಡಿಂಗ್ ಕೇಳಕ್ಕೆ ರೆಕಾರ್ಡಿಂಗ್ಗೆ ಸರಿಯಾಗಿ ಆಗ್ತಾ ಇಲ್ಲ ಅನ್ಸುತ್ತೆ, ಬಂದಿಲ್ಲ. ಇಲ್ಲ ಮಾಡ್ತಾ ಇದಾರೆ ಮಾತಾಜಿ, ಕಳಿಸ್ತಾರೆ ಮಾತಾಜಿ. ನಾವು ಮತ್ತೆ ಮತ್ತೆ ಕೇಳಿದ್ರೇನೆ ಇನ್ನೊಂದ್ಸರಿ ಕೇಳ್ಬೇಕು ಅನ್ಸುತ್ತೆ ಮಾತಾಜಿ. ಅದು ಒಂದ್ಸರಿ ಕೇಳಿದ್ರೆ ಸಮಾಧಾನ ಅನ್ಸಲ್ಲ. ಜೈ. ಎಸ್ ಮಾತಾಜಿ, ಹೌದು. ಆಗ್ಲಿ ಯಾವ ಬಿಟ್ಟಿರ್ತೀವೋ ಮತ್ತೆ ನೋಟ್ ಮಾಡ್ಕೋಬಹುದು ಕೆಲವೆಲ್ಲ. ಹೌದು ಹೌದು ಹೌದು, ನಿಜ. ಕೇಳ್ದೆ ಖಂಡಿತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಮಲಾಶ್ವರ ಮಾತಾಜಿ. हरे कृष्णा माता जी, धन्यवाद प्रणाम माता जी। बहुत अच्छा क्लास था माता जी, वेरी इंफॉर्मेटिव। हरी बोल प्रियंका माता जी। आपको समझ में आया माता जी कन्नड़ा? हाँ माता जी, मतलब काफी समझ में आ गया। थोड़ा बहुत है जो बीच में नहीं आया माता जी, लेकिन काफी समझ में आ गया माता जी। बहुत अच्छे से समझ आया माता जी। हाँ, बहुत अच्छा क्लास था। वो शुभ ताल वगैरह का सब बहुत अच्छे से समझ में आया माता जी ना। वो 4 स्टेप्स आपने 4 लेवल्स जो बताए हैं वो सब माता जी ना। अच्छा, तो बहुत थैंक यू वेरी मच माता जी। थैंक यू प्रियंका माता जी। हरे कृष्णा। हरे कृष्णा माता जी, धन्यवाद प्रणाम। ದಂಡ ಪ್ರಣಾಮ ಮಾತಾಜಿ. ಸಂಗೀತಾ ಮಾತಾಜಿ, ಸಂಗೀತಾ ಕಿರಣಶ್ರೀ ಹ್ಯಾಂಡ್ ರೈಸ್ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರಿದು ಪುಟಾಣಿ? ಯಾರಿದು? ಕಿರಣಶ್ರೀ ಅಂತ ಮಾತಾಶ್ರೀ. ಬೋಲ್. ಎಸ್ ಕಿರಣಶ್ರೀ, ಹೇಗಿದ್ಯಾ ಪುಟ? ಹೌ ಆರ್ ಯು? ನಮ್ಮ ಗುರುಕುಲದಲ್ಲಿ ಹೇಳಿದ್ರು. ಹಾ, ನಾನು ಕಿರಣಶ್ರೀ ಅಂತ ಮಾತಾಜಿ. ಇಲ್ಲ, ಸ್ವಲ್ಪ ಬ್ರೇಕ್ ಆಯ್ತು, ಇನ್ನೊಂದ್ಸಲ ಹೇಳಪ್ಪ. ನಾನು ಕಿರಣಶ್ರೀ ಅಂತ ಮಾತಾಜಿ. ಹರಿ ಬೋಲ್. ನಾನು ಮೊದ್ಲು ಅಮ್ಮ ಈ ಇಸ್ಕಾನ್ ಅಲ್ಲಿ ಇದ್ರು, ನಂಗೆ ಅಷ್ಟು ಗೊತ್ತಿರ್ಲಿಲ್ಲ. ಓಕೆ. ನಾನು ಓದ್ತಿರೋದು ಗುರುಕುಲದಲ್ಲಿ. ಹರಿ ಬೋಲ್. ಓಕೆ. ಗುರುಕುಲದಿಂದ ಬಂದಾದ್ಮೇಲೆ ನನ್ಗೆ ಈ ತರ ಇಸ್ಕಾನ್ ಸಂಸ್ಥೆಯಲ್ಲಿ ಈ ತರ ಎಲ್ಲ ಮಾಡ್ತಾರೆ, ಶಿಬಿರಗಳಿವೆ ಅಂತ ಗೊತ್ತಾಯ್ತು. ಜೈ. ಅದಕ್ಕೆ ನಾನು ಇಲ್ಲಿ ಸೇರ್ಕೊಂಡೆ. ಹರಿ ಬೋಲ್. ಎಲ್ಲಿ ಕಂದ? ಯಾವ ಊರು? ನಮ್ದು ಇಲ್ಲೇ ಬೆಂಗಳೂರು. ಬೆಂಗಳೂರಲ್ಲೇನಾ? ಹಾ, ಎಲ್ಲಿ, ಯಾವ ಏರಿಯಾದಲ್ಲಿ ಇರೋದು ನೀವು? ನಾವು ಚಂದಾಪುರದಲ್ಲಿರೋದು. ಚಂದಾಪುರ. ಜೈ ಜೈ. ಓಕೆ. ನಮ್ಮನೆ ಇನ್ನೊಂದು ಕಾರ್ನರ್, ಆಪೋಸಿಟ್, ವಿಜಯನಗರ. ಓಕೆ. ಅಧಿಕ ಮಾಸ. ಹಾ, ಮತ್ತೆ ಹೋಗ್ತಿದ್ವಿ, ಅಮ್ಮ ಹೋಗ್ತಾರೆ, ನಾನು ಒಂದ್ಸತಿನೂ ಹೋಗಿಲ್ಲ ಇನ್ನ. ಓಕೆ. ಕಿರಣಶ್ರೀ, ನೀನು ಮಾತಾಜಿ ಅವ್ರ ವೃಂದಾವನಕ್ಕೆ ಹೋದ್ರಲ್ಲ, ಅವ್ರ ಮಗಳ? ಸಂಗೀತ ಮಾತಾಜಿ ವೃಂದಾವನಕ್ಕೆ? ಓಕೆ. ಜೈ ಜೈ. ಎಸ್, ಗೊತ್ತಾಯ್ತು. ಚಂದಾಪುರ ಅಂದ್ಮೇಲೆ ಜ್ಞಾಪಕ ಬಂತು ನಿಮ್ಗೆ. ಹರಿ ಬೋಲ್. ತುಂಬಾ ಸಂತೋಷ ಪುಟ್ಟ. ಕೇಳಿಸ್ಕೊಂಡ್ಯಾ ಏನು ಪುರುಷೋತ್ತಮ ಮಾಸದ ಮಹಿಮೆ? ಹಾ ಮಾತಾಜಿ, ಕೇಳಿಸ್ಕೊಂಡೆ. ನಮ್ಗೂ ನಮ್ಮ ಆಚಾರ್ಯರು ಹೇಳಿದ್ರು ಈ ತರ ಅಧಿಕ ಮಾಸ ಇದೆ ಅಂತ. ಓಕೆ. ಅದ್ರ ಮಹಾತ್ಮೆ ನಮಗೆ ಹೇಳಿದ್ರು. ನಮಗೆ ಅದು ಸುಂದರಕಾಂಡದ ಶ್ಲೋಕ ಬರುತ್ತಲ್ಲ, ಬುದ್ಧಿರ್ಬಲಂ ಯಶೋಧೈರ್ಯಂ. ಕರೆಕ್ಟ್. ಎಸ್. ಅಷ್ಟನ್ನ ಹೇಳ್ಬೇಕಂತ ಹೇಳ್ಕೊಟ್ಟಿದ್ರು. ಓಕೆ. ಆದ್ರೆ ಇಷ್ಟೆಲ್ಲ ಹಿಂದೆ ಎಲ್ಲ ಹೇಳ್ಕೋಬಹುದು, ಅದು ಕೂಡ ಹೇಳ್ಕೋಬಹುದು. ಗೊತ್ತಾಯ್ತು ಗೊತ್ತಾಯ್ತು, ಅದನ್ನು ಕೂಡ ಹೇಳ್ಕೋಬಹುದು. ಓಕೆ. ಬಟ್ ಇದು ಗೋವರ್ಧನಗಿರಿದು ಹೇಳ್ಕೊಳ್ಳಿ ಜೊತೆಗೆ. ಗೋವರ್ಧನಂ ಒಂದೇ, ಅದನ್ನು ಹೇಳ್ಕೊಳ್ಳಿ.
ಹರಿ ಬೋಲ್. ಮಾತಾಜಿ ಯಾವಾಗ ಇದು ಶುರು ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ. ಪುರುಷೋತ್ತಮ ಮಾಸನ ಹಾ ಮಾತಾಜಿ. ಮೇ 17th. ಮೇ 17th ಇಂದ 33 ದಿನ. ಜೂನ್ 15th. ಹಾ ಮಾತಾಜಿ, ಧನ್ಯವಾದ ಮಾತಾಜಿ. ಹರಿ ಬೋಲ್. ಒಂದು ಕ್ಷಣನೂ ವೇಸ್ಟ್ ಮಾಡಬಾರ್ದು. ಹಾ ಮಾತಾಜಿ. ಜೈ ಹರಿ ಬೋಲ್. ಥ್ಯಾಂಕ್ ಯು ಸೋ ಮಚ್ ಕಿರಣ. ಧನ್ಯವಾದ ಮಾತಾಜಿ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಅಥವಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣವಾ? ಹರೇ ಕೃಷ್ಣ. ಹರೇ ಕೃಷ್ಣ ಯಾರ್ದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ನ ಹೆಸರು ಛಾಯಾ ಅಂತ, ಬ್ಯಾಂಗ್ಳೂರ್ JP ನಗರದಿಂದ ಮಾತಾಡ್ತಾ ಇದ್ದೀನಿ. ಮಾತಾಜಿ, ನೀವು ಒಂದ್ ದಿನದಲ್ಲಿ ಒಂದೊತ್ತು ಊಟ ಮಾಡ್ಕೊಂಡು ಇರ್ಬೋದು ಅಂತ ಅಂದ್ರಲ್ಲ ಪುರುಷೋತ್ತಮ ಮಾಸದಲ್ಲಿ, ಅವಾಗ ಏಕಾದಶಿ ಬಂದಾಗ ಯಾವ ತರ ಮಾಡೋದು? ಏಕಾದಶಿ ಬಂದಾಗ್ಲೂ ಅಷ್ಟೇ ಮಾತಾಜಿ, ಅನುಕಲ್ಪ ಪ್ರಸಾದವನ್ನ ತಗೋಬಹುದು. ಅದೇ ಒನ್ ಟೈಮ್ ಪ್ರಸಾದ. ಎಸ್ ಮಾತಾಜಿ. ನಿಮ್ಗೆ ಯಾವ ತರ ಸಾಧ್ಯ ಆಗುತ್ತೋ ಆ ತರ ಮಾಡಿ ಮಾತಾಜಿ, ಪ್ಲೀಸ್. ಇವನ್ ಈಗ ಏಕಾದಶಿ ನಾಳೆ ಉಪವಾಸ ಇರ್ತೀವಿ ಅಂದ್ರೆ ಇವತ್ತು ದಶಮಿ ದಿನ ಊಟ ಮಾಡ್ಕೊಬೋದಾ 2 ಹೊತ್ತು ಅಂತ? ಈಗ 1 ಹೊತ್ತು ಇರ್ತೀವಿ ಅಂತ ಅನ್ಕೊಂಡ್ರೆ ಆ ದಶಮಿ ದಿನ ಮಾತ್ರ 2 ದಿನ 2 ಹೊತ್ತು ಊಟ ಮಾಡ್ಕೊಂಡು ಮಾರನೆಗೆ ಏಕಾದಶಿ ಉಪವಾಸ ಮಾಡ್ಬೋದಾ? ಖಂಡಿತ ಮಾಡ್ಬೋದು, ಅದಕ್ಕೇನ್ ರೆಸ್ಟ್ರಿಕ್ಷನ್ಸ್ ಇಲ್ಲ ಮಾತಾಜಿ. ಅದು ಹೇಳಿರೋದೇನಂದ್ರೆ ಕಂಪಲ್ಸರಿ ಇಲ್ಲ ಅಂತ ಹೇಳಿದ್ದಾರೆ. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಯು ಕ್ಯಾನ್ ಫಾಲೋ. ಎಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರ್ದು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದಲ್ವಾ? ಖಂಡಿತ. ಎಸ್ ಮಾತಾಜಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ನನ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಒಳ್ಳೆ ಒಂದು ಪ್ರವಚನವನ್ನ ಕೊಟ್ಟಿದ್ದೀರಾ. ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು, ಅದನ್ನ ನಮ್ ಕೈಲಿದೆ. ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಗೋಪಿ ಸೇನೆಯ ತಂಡದಿಂದ. ನಿಮ್ಗೆ ಒಂದು ಬಾರಿ ಪಂಚತತ್ವ ಮತ್ತು ಒಂದು ಬಾರಿ ಹರೇ ಕೃಷ್ಣ ಮಂತ್ರ ಹೇಳಿ ಧನ್ಯವಾದ ಅರ್ಪಣೆ ಮಾಡ್ತೀವಿ ಮಾತಾಜಿ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತರಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಈಗ ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆ, ನರಸಿಂಹ ಆರತಿ. ಇದನ್ನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಹರಿಗ್ರೇಸ್ ಅಶ್ವಿನಿ ಮಾತಾಜಿ ಅವರು, ಮೈಸೂರು NR ಮೂಲದಿಂದ. ಅವರು ಕೃಷ್ಣ ಭಕ್ತರು. ಅವರು ಒಂದು 5-6 ವರ್ಷದಿಂದ ಕೃಷ್ಣ ಭಾವನಾಮೃತದಲ್ಲಿ ಇದ್ದಾರೆ. ಚಾಂಟಿಂಗ್ ಮಾಡ್ತಾರೆ ಮತ್ತೆ ಏಕಾದಶಿ ವ್ರತಗಳನ್ನ ಮಾಡ್ತಾರೆ. ಮತ್ತು ಶಿಕ್ಷಾ ಲೆವೆಲ್ ಅಲ್ಲಿ 2 ಪೇಪರ್ ಬರ್ದ್ಕೊಟ್ಟಿದ್ದಾರೆ, ಕೃಷ್ಣ ಸೇವಕ, ಶ್ರದ್ಧಾವಾನು. ಮತ್ತೆ ಎಲ್ಲಾ ಗ್ರೂಪ್ಗಳಲ್ಲೂ ಅವರು ಭಾಗಿಯಾಗಿ ಕೃಷ್ಣ ಪ್ರಜ್ಞೆ ಮುಂದುವರಿತಾ ಇದ್ದಾರೆ. ಭಕ್ತಿ ಸೇವೆ ಮಾಡ್ತಿರ್ತಾರೆ. ನಮ್ಮ ಇಸ್ಕಾನ್ ಸೆಂಟರ್ಗೂ ಬರ್ತಾರೆ ಮೈಸೂರು ದಟ್ಟಗಳ್ಳಿಲಿ. ತುಂಬಾ ವಿನಮ್ರರು ಮತ್ತು ಅವರು ಅತ್ತೆ ಮತ್ತು ಅವರು ಏಕಾದಶಿ ವ್ರತಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ. ಅವರಿಂದ ನಾವು ಇವತ್ತು ನರಸಿಂಹ ಭಜನೆಯನ್ನ ಕೇಳೋಣ. ಹರೇ ಕೃಷ್ಣ ಮಾತಾಜಿ. ಅಶ್ವಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ವೈಷ್ಣವರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಮಾತಾಜಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ವೈಷ್ಣವರಿಗೂ ಹರೇ ಕೃಷ್ಣ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೇಶ ಮುಖ ಪದ್ಮ, ಜಯ ಪದ್ಮ ಭೃಂಗ. ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ, ಮೃತ್ಯುರ್ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ, ಪ್ರಹ್ಲಾದಲಾದದಾಯಿನೇ. ಹಿರಣ್ಯಕಾಶೀಪೂರ್ವಶಃ, ಹಿರಣ್ಯಕಾಶೀಪೂರ್ವಶಃ. ಶಿಲಟಂಕಾನಕಾಲಾಯೇ, ಶಿಲಟಂಕಾನಕಾಲಾಯೇ. ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ. ಯತ್ರ ಯತ್ತೋ ಯಾಮಿ ತಥೋ ನರಸಿಂಹ, ಯತ್ರ ಯತ್ತೋ ಯಾಮಿ ತಥೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ, ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹ ಆದಿಂ ಶರಣಂ ಪ್ರಪದೇ.
ತವ ಕರ ಕಮಲವರೇನಕ ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ ಕೇಶವಧೃತ ನರಹರಿ ರೂಪ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಕೇಶವಧೃತ ನರಹರಿ ರೂಪ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ನರಸಿಂಹದೇವ್ ಜಯ ನರಸಿಂಹದೇವ್ ಜಯ ಭಕ್ತ ಪ್ರಹ್ಲಾದ್ ಜಯ ಭಕ್ತ ಪ್ರಹ್ಲಾದ್ ಭಕ್ತ ಪ್ರಹ್ಲಾದ್ ಜಯ ಭಕ್ತ ಪ್ರಹ್ಲಾದ್ ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್ ಜಯ ಜಯ ಗುರುದೇವ್ 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 ಜಯ ಜಯ ಗುರುದೇವ್ विघ्न विनाशक नरसिंह भगवान की जय भक्ति प्रहलाद महाराज की जय अनंत कोटि वैष्णववृंद की जय शील प्रभुपाद की जय हरे कृष्ण माताजी ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ತುಂಬಾ ಅಶ್ವಿನಿ ಆಫೀಸ್ ಇಂದ ಆಡ್ತಿದ್ದೀರಾ? ಓ ಮಾತಾಜಿ ಇಲ್ಲ ಆಫೀಸ್ ನಲ್ಲಿ ಇದ್ದೆ. ಓ ಮಾತಾಜಿ ಸ್ಕೂಲ್ ನಲ್ಲಿ ಇದ್ದೀನಿ ಮಾತಾಜಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಭಕ್ತಿ ಮಾಡ್ಬೇಕನ್ನೋ ಮನಸ್ಸಿದ್ದರೆ, ಸೇವೆ ಮಾಡೋ ಮನಸ್ಸಿದ್ರೆ ಎಲ್ಲಿಂದಾದ್ರೂ ಹಾಡ್ಬೋದು. ಹಿಂದೆ ಕಾಣ್ತಾ ಇತ್ತು, ಐ ಕುಡ್ ಸಿ ದಟ್ ಎಲ್ಲ ಕ್ಲಾಸ್ಗಳದ್ದು. ಅವಾಗ ಅನ್ಕೊಂಡೆ ಪರವಾಗಿಲ್ಲ ಅಶ್ವಿನಿ ಇಲ್ಲಿಂದಾನ ಮಾಡ್ತಿದ್ದಾರೆ ನೋಡಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಜಿ ಧನ್ಯವಾದಗಳು ಮಾತಾಜಿ. ಅವಕಾಶ, ನೀವು ಸೇವೆಗೆ ನಿಮ್ಮ ಕಾತ್ರತೆ ನೋಡಿ ಭಗವಂತ ನಿಮ್ಮ ಹತ್ರ ಹೇಳಿಸ್ಕೊಳ್ತಾ ಇದ್ದಾನೆ. ಅವ್ರಿಗೆ ನಿಮ್ಮ ಹತ್ರ ಕೇಳಿಸ್ಕೊಳ್ಬೇಕು ಇವತ್ತು. ಅದಕ್ಕೆ ಭಗವಂತ ನಿಮ್ಗೆ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ, ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ನಮ್ಮ ಗೋಪಿಸೇನ ತಂಡದಲ್ಲಿ ಇರ್ಲಿ, ಮತ್ತು ಆದಷ್ಟು ನೀವು ಕೂಡ ಒಂದು ಭಕ್ತಿ ಮಂಜರಿ ಅಥವಾ ಭಕ್ತಿ ವೃಕ್ಷ ಕ್ಲಾಸ್ ಶುರು ಮಾಡಿ. ಯಾಕಂದ್ರೆ ಒಂದು ಒಳ್ಳೆ ಅವಕಾಶ ಇದೆ ನಿಮ್ಗೆ. ಆ ಒಂದು ಸೇವೆ ಮಾಡ್ಲಿಕ್ಕೆ ನಿಮ್ಮಲ್ಲಿ ಆ ಒಂದು ಶಕ್ತಿನೂ ಇದೆ, ಅಥವಾ ಭಕ್ತಿನೂ ಇದೆ, ಶ್ರದ್ಧೆ ಇದೆ. ಮುಂದಿನ ಮಾಸ, ಈಗ ತಾನೇ ನಾವು ಅದರ ಬಗ್ಗೆನೆ ವರ್ಣನೆ ಕೇಳಿದ್ವಿ, ಪುರುಷೋತ್ತಮ ಮಾಸ. ಆ ಮಾಸದಲ್ಲಿ ಶುರು ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಗ್ಯಾರಂಟಿ. ಅದಕ್ಕೆ ನಿಮ್ಗೆ ವೇಣುಕೃಷ್ಣ ಪ್ರಭುಜಿಯವರು ತುಂಬಾ ಸಹಾಯ ಮಾಡ್ತಾರೆ. ಅವ್ರು ಕಾಯ್ತಾ ಇದ್ದಾರೆ ನಿಮ್ಮಿಂದ ಒಂದು ತರಗತಿ ಶುರು ಆಗ್ಲಿ, ಆ ಏರಿಯಾದಲ್ಲಿ ಪುನರ್ಮೂಲದಲ್ಲಿ ಒಂದು ಸತ್ಸಂಗ ಇರ್ಲಿ ಅಂತ ಅವರ ಒಂದು ಪ್ರಾರ್ಥನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ, ಪ್ರಯತ್ನ ಪಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ. ಎಲ್ಲಾ ವೈಷ್ಣವರಿಗೆ ಜೈ. ಹರೇ ಕೃಷ್ಣ. ನಿಮಗೆ ಒಂದು ಬಾರಿ ಹರೇ ಕೃಷ್ಣ ಮಂತ್ರ ಹೇಳಿ ಧನ್ಯವಾದವನ್ನ ಅರ್ಪಣೆ ಮಾಡ್ತೀವಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಮಾತಾಜಿ, ಏನಾದ್ರು ಅನೌನ್ಸ್ ಇದ್ರೆ ಹೇಳ್ತೀರಾ ಅಥವಾ ಪ್ರೇಯರ್, ಕ್ಲೋಸಿಂಗ್ ಪ್ರೇಯರ್ ಹೇಳೋಣ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದೆರಡು ನಿಮಿಷ ಮಾತಾಡ್ಬೋದಾ ಮಾತಾಜಿ? ಹಾ ಹೇಳಿ. ಬಾನು ಅಂತ ಮಾತಾಡ್ತಿರೋದು ಮಾತಾಜಿ. ಇದು ಒಂದು ಹೆಲ್ಪ್ ಏನಪ್ಪಾ ಅಂದ್ರೆ, ಮೊನ್ನೆ ಇದು ರಮ್ಯಾ ಮಾತಾಜಿ ಅಂತಂದ್ರೆ ಅವ್ರ ಹೆಸರು ರಾಮೇಶ್ವರಿ ದೇವಿದಾಸೆ ಅಂತ, ಅವ್ರು ವೃಂದಾವನದಲ್ಲಿ ತೀರ್ಕೊಂಡ್ರು ಮಾತಾಜಿ. ನಿನ್ನೆ ಅವ್ರದ್ದು ಕಾರ್ಯ ಎಲ್ಲ ಮುಗೀತು. ಅವ್ರು ವೃಂದಾವನದಲ್ಲಿ ತುಂಬಾ ಸೇವೆ ಮಾಡಿದ್ದಾರೆ ಅಂತ ನಿನ್ನೆಲ್ಲ ಅವ್ರಿಗೋಸ್ಕರ ವೃಂದಾವನದಲ್ಲಿ ಕೀರ್ತನ್ ಮಾಡಿ 1000 ಮೇಲೆ ಬುಕ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದಕ್ಕೆ ನಮ್ ಗೋಪಿ ತಂಡದಿಂದ ಒಂದ್ಸಲ ಅವ್ರಿಗೆ ಹರೇ ಕೃಷ್ಣ ಹೇಳಿದ್ರೆ ಇದಾಗುತ್ತೆ ಮಾತಾಜಿ. ಓಕೆ ಮಾತಾಜಿ. ಅವರ ಒಂದು ಆತ್ಮ ಅವರು ಕೂಡ ಭಗವದ್ಧಾಮಕ್ಕೆ ಮರಳಲಿ ಅಂತ ನಾವು ಕೂಡ ಭಗವಂತನಲ್ಲಿ 49 ಇಯರ್ಸ್ ಅಷ್ಟೇ ಮಾತಾಜಿ ಅವ್ರಿಗೆ ಪಾಪ. ಹಾ ಓಕೆ ಮಾತಾಜಿ. ಮಾತಾಜಿ, ಎಲ್ರು ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಪಂಚತತ್ವ ಮಂತ್ರ ಮತ್ತು ಹರೇ ಕೃಷ್ಣ ಮಂತ್ರ ಹೇಳೋಣ ಮಾತಾಜಿ. ಎಸ್ ಮಾತಾಜಿ, ಡೆಫಿನೆಟ್ಲಿ. ಇಂತ ಇವರು ಮಹಾನ್ ಭಕ್ತರು ತಮ್ಮ ಮುಂದೆ ಅವರ ಪ್ರಯಾಣ ಇನ್ನು ಈಸಿ ಆಗ್ಲಿ ಅಂತ ಕೇಳ್ಕೊಂಡು ಭಗವಂತನಲ್ಲಿ ಭಗವದ್ಧಾಮಕ್ಕೆ ಅವರು ಹೋಗುವ ಒಂದು ನಿಟ್ಟಿನಲ್ಲಿ ಇನ್ನೂ ಅವರು ಬೇಗ ಸೇರ್ಲಿ ಅಲ್ಲಿ ಅಂತ ಕೇಳ್ಕೊಂಡು ನಾವು ಖಂಡಿತ ಪ್ರೇಯರ್ ಮಾಡೋಣ ಮಾತಾಜಿ.
जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा हरे कृष्णा हरे 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 राम 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 हरे हरे ಧನ್ಯವಾದಗಳು ಮಾತಾಜಿ. ಹರೇ ಫೈರ್ ಕೃಷ್ಣ ಬ್ರಿಗೇಡ್ ಹರೇ ಮೋಸ್ಟ್ಲಿ ಕೃಷ್ಣ ಇಲ್ಲ ಮಾತಾಜಿ. ಅನ್ಸುತ್ತೆ, ನೋಡ್ತೀನಿ ತಡಿಯಪ್ಪ. ಥ್ಯಾಂಕ್ ಯು ಮಾತಾಜಿ. ಓಕೆ ಮ್ಯೂಟ್ ಮಾಡ್ಕೊಂಡಿರಿ ಹರೇ ಮೀನಾಕ್ಷಿ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ನಾಗರತ್ನ ಮಾತಾಜಿ ಏನೋ ಪ್ರಶ್ನೆ ಕೇಳ್ತಾ ಇದ್ರು, ಏನಾದ್ರೂ ಹೇಳ್ಬೇಕಿತ್ತ ಮಾತಾಜಿ? ನಾಗರತ್ನ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಕೇಳಿ ಮಾತಾಜಿ. ಮುಂದಿನ ವಾರ ಕೀರ್ತನೆ ನಾನು ಹೇಳ್ತೀನಿ ಮಾತಾಜಿ. ಓಕೆ ಮಾತಾಜಿ ಹೇಳಿ ಹೇಳಿ. ಓಕೆ ಮಾತಾಜಿ. ಹರೇ ಮತ್ತೆ ಮಾತಾಜಿ ಏನಾದ್ರೂ ಅನೌನ್ಸ್ ಇದೆಯಾ ಮಾತಾಜಿ? ಲೀಲಾಮಯಿ ಮಾತಾಜಿ. ಇಲ್ಲ ಮಾತಾಜಿ, ತುಂಬಾ ಟೈಮ್ ಆಗಿದೆ ಇವತ್ತು ಆಲ್ರೆಡಿ. ಕ್ಲೋಸಿಂಗ್ ಪ್ರೇಯರ್ಸ್ ಹೇಳಿ ಮಾತಾಜಿ, ಏನೋ ಇದ್ರಲ್ಲಿ ಗೋಪಿಸನ್ನ ಹಾಕ್ತೆ. ಓಕೆ ಮಾತಾಜಿ, ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಗೋಪಿಸೇನ ಭಕ್ತರಿಗೆ ಈ ದಿನ ಕ್ಲೋಸಿಂಗ್ ಪ್ರೇಯರ್ ಶುರು ಮಾಡೋಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನದೀಶ್ವರಿ ನಂದ ಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣಂ ಶರಣಂ ಮಮ ದಾಸೋಹಂ ಕೃಷ್ಣಂ ತವಾಸ್ಮಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ, ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.